ನಮಸ್ಕಾರ ಎಲ್ಲರಿಗೂ ಅರಳಿಕಟ್ಟೆಗೆ ಸುಸ್ವಾಗತ. ಒಟ್ನಲ್ಲಿ ಕ್ರಾಂತಿ ಆಗಬೇಕು ಅಂತ ನಮ್ಮ ಪೂರ್ಣಚಂದ್ರ ತೇಜಸ್ವಿ ಬರ್ದಿಟ್ಟು ಹೋಗಿದ್ರು. ಬಟ್ ನಮ್ಮ ತಂತ್ರಜ್ಞಾನ ಟೆಕ್ನಾಲಜಿ ವಿಷಯಗಳಲ್ಲಿ ಕ್ರಾಂತಿ ಆಗ್ತಾನೇ ಇದೆ. ಉದಾಹರಣೆಗೆ ಆ ನಾವು ಯಾರ ಜೊತೆನಾದ್ರೂ ಕುಸ್ತಿ ಆಡ್ಬೇಕು ಅಥವಾ ಯಾರನ್ನಾದ್ರೂ ಮಾತಾಡಿಸ್ಬೇಕು ಅಂದ್ರೆ ಅವ್ರನ್ನ ಹೋಗಿ ಮೀಟ್ ಮಾಡಿ ಮಾತಾಡ್ಸೋದಾಗ್ಲಿ, ಅಥವಾ ಒಂದೇ ಗರಡಿ ಮನೆಯಲ್ಲಿ ಇಳಿದು ಕುಸ್ತಿ ಆಡೋದಾಗ್ಲಿ, ಅಥವಾ ಹಾಕಕ್ಕಾಗದೆ ಇರೋ ಶೂಸ್ ಅಂದ್ರೆ ಡಿಜಿಟಲ್ ಆಗಿರೋ ಶೂಸ್ ನಿಮ್ಮ ಹತ್ರ ಮಾತ್ರ ಇರೋದು, ಕಾಪಿ ಇರೋಂತಹ ಶೂಸು, ಅಥವಾ ಹೊಸದಾಗಿ ದುಡ್ಡು ಕೊಡೋದು, ಅಥವಾ ಒಬ್ರು ಪರಸ್ಪರ ವಾಣಿಜ್ಯ ವಿನಿಮಯ ಮಾಡ್ಕೊಳ್ಳೋದು, ಇಲ್ಲೆಲ್ಲ ಹೊಸ ಕ್ರಾಂತಿಗಳು ನಡೀತಾ ಇದೆ ಜಗತ್ನಲ್ಲಿ. ಈ ಕ್ರಾಂತಿಯಲ್ಲಿ ರೂವಾರಿ ಆಗಕ್ಕೆ ಅಂತ ವಿಜಯ್ ಶೆಣೈ ಅವರು ಒಂದು ಒಳ್ಳೆಯ ಅಡ್ವರ್ಟೈಸಿಂಗ್ ಕೆಲಸವನ್ನು ಬಿಟ್ಟು ಈ ಕ್ರಾಂತಿಕಾರಿ ಜಗತ್ತಿನಲ್ಲಿ ಧುಮುಕಿದ್ದಾರೆ. ಸೊ ನಾವು ವಿಜಯ್ ಶೆಣೈ ಜೊತೆ ಮಾತಾಡ್ತಾ ಇರ್ಬೇಕಾರೆ, ಗುರುವೇ ಈ ಕ್ರಾಂತಿಕಾರಿ ಜಗತ್ತು ಬಗ್ಗೆ ನಮಗೆ ಸ್ವಲ್ಪ ತಿಳಿಸ್ಕೊಡಪ್ಪ, ಒಂದು ಕ್ರಾಂತಿಕಾರಿ ಪಾಡ್ಕಾಸ್ಟ್ ಮಾಡೋಣ ಅಂತ ನಾವು ಅರಳಿಕಟ್ಟೆ ಕರೆದ್ವಿ. ಅವರು ಖುಷಿಯಾಗಿ ಕ್ರಾಂತಿಕಾರಿ ಪಾಡ್ಕಾಸ್ಟ್ಗೆ ಇವತ್ತು ನಮ್ಮ ಗೆಸ್ಟ್ ತರ ಬಂದಿದ್ದಾರೆ. ವೆಲ್ಕಮ್ ವಿಜಯ್. ನಿಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ಕೆಮಿಕಲ್ ಇಂಜಿನಿಯರಿಂಗು MBA ಎಲ್ಲ ಮಾಡಿಸಿದ್ರು. ನೀವು ಸಡನ್ ಆಗಿ ಅಡ್ವರ್ಟೈಸ್ಮೆಂಟ್ಗೆ ಯಾಕೆ ಜಂಪ್ ಆಗಿದ್ದು, ಹೆಂಗೆ ಜಂಪ್ ಆಗಿದ್ದು, ನಿಮ್ ಬಗ್ಗೆ ಒಂದ್ ಸ್ವಲ್ಪ ವಿವರಣೆ ಕೊಡಿ. ನಿಮ್ಮ ಅತ್ಯಂತ ರೋಚಕ ಘಟನೆಗಳು ನಿಮ್ಮ ಪರ್ಸನಲ್ ಲೈಫ್ ಅಲ್ಲಿ ಇದ್ರೆ ಅದನ್ನು ನಮ್ಗೆ ತಿಳಿಸೇ. ಏನಾದ್ರೂ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದ್ರೆ ಅದ್ರ ಬಗ್ಗೆ ನಮ್ ಪಾಡ್ಕಾಸ್ಟ್ ಮಾಡೋಣ. NFT ಎಲ್ಲ ಬಿಡಿ, ಯಾವನಿಗೆ. ಸೊ ಎನಿವೆ, ಲೆಟ್ಸ್ ಸ್ಟಾರ್ಟ್ ವಿಜಯ್. ಹೇಳಿ, ಲೆಟ್ಸ್ ಟಾಕ್ ಅಬೌಟ್ ಅ ಲಿಟಲ್ ಬಿಟ್ ಅಬೌಟ್ ಯುವರ್ ಸೆಲ್ಫ್. ಧನ್ಯವಾದ ಮುಕುಂದ್. ಅರಳಿಕಟ್ಟೆ ಆಗ್ಲೇ ಮುಂಚೆ ಹೇಳಿದಾಗೆ ನಾನು ಸುಮಾರು ಒಂದೆರಡು ಎಪಿಸೋಡ್ ನೋಡಿರ್ಬೋದು, ಜಾಸ್ತಿ ಇಲ್ಲ. ಆದ್ರೆ ತುಂಬಾ ಒಂಥರ ಇಂಟ್ರೆಸ್ಟಿಂಗ್ ಪಾಡ್ಕಾಸ್ಟ್. ನಾನು ತುಂಬಾ ಪಾಡ್ಕಾಸ್ಟ್ ಕೇಳ್ತೀನಿ. ಸಮ್ ಆಫ್ ದ ಪಾಡ್ಕಾಸ್ಟ್ ನಾನು ಕೇಳೋದು ಜಿಮ್ ರೋಗನ್, ಇಲ್ಲ ಶೇನ್ ಪ್ಯಾರಿಶ್, ಲಾರ್ಡ್ ಆಫ್ ವೆಸ್ಟರ್ನ್ ಇನ್ಫ್ಲೂಯೆನ್ಸ್ ನನ್ನ ಪಾಡ್ಕಾಸ್ಟ್ ಅಲ್ಲಿ. ಹಾಗಾಗಿ ನಾನು ಆಕ್ಸಿಡೆಂಟಲಿ ನಿಮ್ಮ ಪಾಡ್ಕಾಸ್ಟ್ ಯೂಟ್ಯೂಬ್ ಅಲ್ಲಿ ಸಿಕ್ತು ನಂಗೆ. ಸೊ ನೋಡಿದಾಗ ಕನ್ನಡದಲ್ಲೂ ಪಾಡ್ಕಾಸ್ಟ್ ನಡೀತಾ ಇದೆ ಅಂತ ಗೊತ್ತಾಗಿರೋದು ನನಗೆ ಮೊದಲನೇ ಸಲ ನಿಮ್ಮ ಪಾಡ್ಕಾಸ್ಟ್ ಆಕ್ಚುಲ್ ಆಗಿರ್ಬೇಕಂದ್ರೆ. ಸೊ ಅದಕ್ಕೋಸ್ಕರ ನನ್ನ ಕೃತಜ್ಞತೆ. ನೀವು ಹೇಳೋದ್ರಲ್ಲಿ ಸತ್ಯ ಏನಂದ್ರೆ, ಹೌದು, ತಂದೆ ತಾಯಿ ನನಗೆ ಕೆಮಿಕಲ್ ಇಂಜಿನಿಯರ್ ಮಾಡಬೇಕು ಅಂತ ಆಸೆ ಪಟ್ಟದ್ದು ನಿಜ. ಆದ್ರೆ ಅವ್ರು ಆಕ್ಚುಲಿ ಇಂಜಿನಿಯರ್ ಮಾಡ್ಬೇಕಂತದ್ದು ಕನಸು ಪಟ್ಟದ್ದು ನಿಜ. ಕೆಮಿಕಲ್ ಇಂಜಿನಿಯರ್ ಅಂತೂ ಅಲ್ವೇ ಅಲ್ಲ ಆಕ್ಚುಲ್ ಆಗಿ. ಆದ್ರೆ ಅವಾಗ ಕೂಡ ನಾನು ಕೆಮಿಕಲ್ ಇಂಜಿನಿಯರಿಂಗ್ ತಗೊಂಡಾಗೂ ಮನೆಯಲ್ಲಿ ಎಲ್ರು ಕಂಪ್ಯೂಟರ್ ಸೈನ್ಸ್ ಮಾಡ್ತಾ ಇದ್ದಾಗ ನಿಂದೇನೋ ತಲೆ ಹರಟೆ, ಯಾವ್ದೋ ಕೆಮಿಕಲ್ ಇಂಜಿನಿಯರ್ ಮಾಡ್ಕೊಂಡು ಹೋಗ್ತಾ ಇದೆಯಲ್ಲ ಅಂತ. ಸೊ ಆ ತರ ಶುರು ಆಗಿರೋದ್ರಿಂದ ಕ್ರಾಂತಿಕಾರಿ ಅವಾಗಿಂದ ಕ್ರಾಂತಿನೇ. ಆದ್ರಿಂದ ಜೀವನದಲ್ಲಿ ಜಾಸ್ತಿ ಶಾಂತಿ ಕಮ್ಮಿ, ಕ್ರಾಂತಿ ಜಾಸ್ತಿ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಕೆಮಿಕಲ್ ಇಂಜಿನಿಯರಿಂಗ್ ಮಾಡಿದೆ. 4 ವರ್ಷ ಕೆಮಿಕಲ್ ನಮ್ಮ ಸಿದ್ಧಗಂಗಾ ಮಠದ SIT ಕಾಲೇಜ್ ತುಮಕೂರಲ್ಲಿ 4 ವರ್ಷ ಕೆಮಿಕಲ್ ಇಂಜಿನಿಯರಿಂಗ್ ಮಾಡಿದೆ. ಅದಾದ ನಂತರ ನಾನು ಕೆಮಿಕಲ್ ಇಂಜಿನಿಯರ್ ಆಗದೆ, ಅವಾಗ್ಲೂ ಒಂಥರ ಹೇಳ್ತಾರಲ್ಲ, there is some kind of a curiosity always to look beyond what everybody is doing. Why should I do the same? ಎಲ್ಲರೂ ಏನೋ ಮಾಡ್ತಾ ಇದಾರೆ ಅಂತ ನಾನು ಅದೇ ಮಾಡ್ಬೇಕಾ, ಬೇರೆ ಏನಾದ್ರು ಮಾಡ್ಬೋದಾ, ಆ ತರ ಆಲೋಚನೆಗಳೇ ಮುಂಚಿಂದನೂ ಇತ್ತು. ಸೊ ಅವಾಗಿಂದನೂ ನಂಗೆ ರುಚಿ ಇದ್ದಿದ್ದು ಒಂದು ರೀತಿಯಲ್ಲಿ ನೋಡಿಕ್ ಹೋದ್ರೆ ಕ್ರಿಯೇಟಿವಿಟಿ, ಬರೆಯೋ ಬಗ್ಗೆ ನಂಗೆ ತುಂಬಾ ಅಭಿರುಚಿ ಮುಂಚೆಯಿಂದಾನು. ಸೊ ಹಾಗಾಗಿ ನಾನು ಅವಾಗಿಂದನೂ ಸಣ್ಣ ಸಣ್ಣ ಕತೆ ಇರ್ಬೋದು, ಕವಿತೆ ಇರ್ಬೋದು, ಇಂಗ್ಲಿಷ್ ಹಾಗೂ ಹಿಂದಿ ಭಾಷೆಯಲ್ಲಿ ಬರೀತಾ ಇದ್ದೆ. ಸೊ ಹಾಗಾಗಿ ಅಡ್ವರ್ಟೈಸಿಂಗ್, ಮಾರ್ಕೆಟಿಂಗ್ ಅಲ್ಲಿ ಅವಾಗಿಂದನೂ ಅಭಿರುಚಿ. ಆದ್ರೆ ಇಂಜಿನಿಯರ್ಗೆ ಯಾರು ಅವಾಗ ಹೈರ್ ಮಾಡ್ತಾರಲ್ಲ ಮಾರ್ಕೆಟಿಂಗ್, ಅಡ್ವರ್ಟೈಸಿಂಗ್ ಅಲ್ಲಿ. ಸೊ ಅವಾಗ ಸುಮಾರು ಒಂದು 3-4 ವರ್ಷ ಬೆಂಗಳೂರಲ್ಲೇ ನಾನು 1-2-3 ವರ್ಷ ITS ಸೆಕ್ಟರ್ ಅಲ್ಲಿ ಕೆಲಸ ಮಾಡಿದೆ. ಅದಾದ ನಂತರ ನಾನು ಬಾಂಬೆಗೆ ಹೋದೆ. ಬಾಂಬೆಯಲ್ಲಿ ಸುಮಾರಾಗಿ ನಾನೊಂದು 7-8 ವರ್ಷ ಇದ್ದೆ. ಅವಾಗ ಸುಮಾರು 1-2 ವರ್ಷ ಕೆಲಸ ಮಾಡಾದ್ಮೇಲೆ ಅವಾಗ್ಲೂ ಕೂಡ ನಂಗೆ ಮಾರ್ಕೆಟಿಂಗ್, ಅಡ್ವರ್ಟೈಸಿಂಗ್ ಈ ಜಗತ್ತಿನಲ್ಲೇ ಏನಾದ್ರು ಮಾಡ್ಬೇಕು ಅಂತ ತುಂಬಾ ಇಚ್ಛೆ.
ಸೊ ಹಾಗಾಗಿ ಅವಾಗಿದ್ದ ಕೆಲಸವನ್ನು ತೊಡಗಿ ನಾನು ಬಿಟ್ಟಾದ್ಮೇಲೆ ಅಲ್ಲೇ ಬಾಂಬೆಯಲ್ಲಿ ಮುಂದಿನ ವಿದ್ಯಾಭ್ಯಾಸವನ್ನು ಮಾಡಿದೆ. ಅವಾಗ ನಾನು ಮಾರ್ಕೆಟಿಂಗ್ ಅಂಡ್ ಅಡ್ವರ್ಟೈಸಿಂಗ್ ಅಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಮಾಡಿದೆ ಅಲ್ಲಿ. ಸೊ ಅದಕ್ಕೋಸ್ಕರ ನಂಗೆ ಬಾಂಬೆಯಲ್ಲೇ ಯಾಕೆ ಮಾಡ್ಬೇಕು ಅಂತ ಅನ್ಸಿದ್ದು, ಯಾಕಂದ್ರೆ ಬೇರೆ ಬೇರೆ ಕಾಲೇಜ್ಗಳಲ್ಲಿ ವಿದ್ಯಾಭ್ಯಾಸದಲ್ಲಿ ತುಂಬಾ ಪುಸ್ತಕದ ಬದನೆಕಾಯಿ ತರ ಕಲಿತಾ ಇರ್ತಾರೆ ಎಲ್ರು. ನಂಗೆ ಲೋಕಜ್ಞಾನದಿಂದನೇ ಕಲಿಬೇಕು ಅಂತ ತುಂಬಾ ಆಸೆ. ಸೊ ಹಾಗಾಗಿ ನನ್ನ ಪ್ರಕಾರ, ನನ್ನ ಅನಿಸಿಕೆ ಪ್ರಕಾರ ಬಾಂಬೆ ಅಂತ ಒಂದು ಜಾಗದಲ್ಲಿ ಕಲೀಲಿಕ್ಕೆ ಸಿಕ್ಕಾಪಟ್ಟೆ ಇದೆ. ಯಾಕಂದ್ರೆ ಎಲ್ರು ಬೇರೆ ಬೇರೆ ವಿಚಾರಧಾರೆಯಿಂದ ಬರ್ತಾರೆ, ಬೇರೆ ಬೇರೆ ಊರಿನಿಂದ ಬರ್ತಾರೆ. ಎಲ್ಲರ ಹತ್ರ ಒಂದೊಂದು ಅವರದ್ದೇ ಆದ ಒಂದು ಡ್ರೀಮ್ಸ್ ಇರುತ್ತೆ, ಅದನ್ನ ಪರ್ಸ್ಯೂ ಮಾಡ್ಲಿಕ್ಕೆ ಬರ್ತಾರೆ. ಸೊ ಹಾಗಾಗಿ ನನ್ನ ಪ್ರಕಾರ ಬಾಂಬೆ ಅಂತ ಒಂದು ಜನಗುಳದಲ್ಲಿ ನಾನು ಒಬ್ಬನಾದೆ. 8 ವರ್ಷ ಕಲಿತು ಅಲ್ಲೇ ಸುಮಾರಾಗಿ ಒಂದು 4-5 ವರ್ಷ ಕೆಲಸ ಮಾಡಿ ವಿದ್ಯಾಭ್ಯಾಸ, ಪೋಸ್ಟ್ ಗ್ರಾಜುಯೇಟ್ ವಿದ್ಯಾಭ್ಯಾಸ ಮುಗಿಸಿದ ತಕ್ಷಣ ನನಗೆ ಮಾರ್ಕೆಟಿಂಗ್ ಸೇಲ್ಸ್ ಅಲ್ಲಿ ಟೈಮ್ಸ್ ಗ್ರೂಪ್ ಅಲ್ಲಿ ಒಂದು ಜಾಬ್ ಕೂಡ ಸಿಕ್ತು. ಸೊ ಹಾಗಾಗಿ ಅಲ್ಲಿ ಕೆಲಸ ಮಾಡ್ತಾ ಅಲ್ಲಿ ಒಂದು 6-7 ವರ್ಷ ಇದ್ದೆ. ಅವಾಗ ನನಗೆ ಅನ್ನಿಸಿದ್ದೇನೆಂದ್ರೆ, ಅವಾಗ ನನ್ನ ಪ್ರಕಾರ ಈಗ ನಾನು ಏನ್ ಮಾಡ್ತಾ ಇದ್ದೇನೆ, ಈಗ ಮುಂದಿನ ನೀವೇನ್ ಹೇಳಿದ್ರೆ ಕ್ರಾಂತಿಕಾರಿ ಒಂದು ತರ ಟೆಕ್ನಾಲಜಿಕಲಿ ಅಲ್ಲಿ ಕ್ರಾಂತಿಕಾರಿ ತರ ಎಲ್ರು ಏನ್ ಕೆಲಸ ಮಾಡ್ಬೇಕಂತಿದ್ರೆ ಅವಾಗ ಶುರುವಾಗಿದ್ದು. ಯಾಕಂದ್ರೆ ಅವಾಗ ಎಲ್ರು ಟ್ರೆಡಿಷನಲ್ ಮೀಡಿಯಾ, ಟಿವಿ, ಪ್ರಿಂಟ್, ರೇಡಿಯೋ ಇದ್ರ ಮುಖಾಂತರ ಮಾರ್ಕೆಟಿಂಗ್ ಮಾಡ್ತಿದ್ರು. ಅವಾಗ ಡಿಜಿಟಲ್ ಎಂಬ ಶಬ್ದ ಮೊದಲಿಗೆ ಸುಮಾರಾಗಿ 2008-2009 ಈ ಫೇಸ್ಬುಕ್, ಟ್ವಿಟರ್ ಅದರ ಜನ್ಮ ಆಗ್ತಾ ಇತ್ತು. ಸೊ ಭಾರತಕ್ಕೆ ಅವಾಗ ಬಂದಿದ್ದು ಸುಮಾರು 2009-10 ಜನರು ಅವಾಗ ಏನ್ ಮಾಡ್ಬೇಕು, ಮಾರ್ಕೆಟಿಂಗ್ ಮಾಡ್ಬೇಕಾದ್ರೆ ಡಿಜಿಟಲ್ ಅಲ್ಲಿ ಏನ್ ಮಾಡ್ಬೋದು, ಆ ತರ ವಿಚಾರಧಾರೆ ಇತ್ತು ಎಲ್ರದ್ದು. ಆದ್ರೆ ಕಂಪನಿಗಳು ಜಾಸ್ತಿ ದುಡ್ಡು ಖರ್ಚು ಮಾಡ್ತಿರ್ಲಿಲ್ಲ ಡಿಜಿಟಲ್ ಮೇಲೆ. ಅವಾಗ್ಲೂ ಕೂಡ ಟಿವಿ, ಪ್ರಿಂಟ್, ರೇಡಿಯೋ ಇದ್ರ ಮೇಲೆ ಜಾಸ್ತಿ ಖರ್ಚು ಮಾಡ್ತಿದ್ರು. ಸೊ ನನಗೆ ಅವಾಗ ಏನು ಅನ್ಸಿತ್ತು ಅಂದ್ರೆ, ಮುಂದಿನ 10 ವರ್ಷಗಳಲ್ಲಿ ಮಾರ್ಕೆಟಿಂಗ್ ಅಡ್ವರ್ಟೈಸಿಂಗ್ ವಿಭಾಗದಲ್ಲಿ ಯಾರಾದ್ರೂ ಕೆಲಸ ಮಾಡ್ಬೇಕಾದ್ರೆ, ಏನಾದ್ರೂ ಹೊಸದು ಮಾಡ್ಬೇಕಂದ್ರೆ ಡಿಜಿಟಲ್ ಅಲ್ಲಿ ಕೆಲಸ ಮಾಡ್ಬೇಕು ಅಂತ. ಸೊ ಹಾಗಾಗಿ ನಾನು ಅವಾಗ ಲಾಸ್ಟ್ ಕಾರ್ಪೊರೇಟ್ ಜಾಬ್ ನಂದು ಬಾಂಬೆಯಲ್ಲಿ ಅವಾಗ ಟೈಮ್ಸ್ ಗ್ರೂಪ್ ಅಲ್ಲಿ ಇದ್ದಾಗ ಮಾಡಿದ್ದು. ಅದಾದ್ಮೇಲೆ ನಾನು ಬೆಂಗಳೂರಿಗೆ ಬಂದೆ. ನನ್ನ ತರಾನೇ ತರಲೆ ವಿಚಾರಧಾರೆ ಇರುವವರು, ಯಾರು ಡಿಜಿಟಲ್ ಬಗ್ಗೆ ಆಸಕ್ತಿ ಇಟ್ಕೊಂಡು ಇದು 10 ವರ್ಷದಲ್ಲಿ ಏನೋ ಒಂದು ದೊಡ್ಡ ಸೆಕ್ಟರ್ ಆಗ್ಬೋದು, ಇದರಲ್ಲಿ ಸಿಕ್ಕಾಪಟ್ಟೆ ಕೆಲಸಗಳು ಶುರು ಆಗ್ಬೋದು, ಇದೊಂದು ದೊಡ್ಡ ರೀತಿಯ ಏನ್ ಹೇಳ್ಬೋದು, ರೆವಲ್ಯೂಷನ್ ಅಂತ ಏನ್ ಹೇಳ್ತೇವೆ ನಾವು, ಕ್ರಾಂತಿ ಆಗ್ಬಹುದು ಅಂತ ಅನ್ಸ್ಕೊಂಡವರೆಲ್ಲರೂ ಬೆಂಗಳೂರಲ್ಲಿ ಸಣ್ಣ ಸಣ್ಣ, ಇಲ್ಲ ಫ್ಲಿಪ್ಕಾರ್ಟ್ ಅಂತ ಕಂಪನಿಗಳು ಜನ್ಮ ತಗೊಳ್ತಾ ಇದ್ರು, ಇಲ್ಲ ವಾಟ್ ಕನ್ಸಲ್ಟ್, ಇಲ್ಲ ಹ್ಯಾಪಿನೆಸ್, ಇಂಥ ಸಣ್ಣ ಸಣ್ಣ ಅಡ್ವರ್ಟೈಸಿಂಗ್ ಕಂಪನಿಗಳು, 22 ಫೀಟ್ ಅಂತ ಏಜೆನ್ಸಿಗಳು ಜನ್ಮ ತಗೊಳ್ತಾ ಇದ್ರು. ಸೊ ಆ ಪರಿಸ್ಥಿತಿಯಲ್ಲಿ ಅಡ್ವರ್ಟೈಸಿಂಗ್ ಆಕ್ಚುಲಿ ಬಂದಿದ್ದು. ಸೊ ಮುಂಚೆಯಿಂದನೂ ಹೇಳಿದ್ನಲ್ಲ, ಬರೆಯೋದು, ಪದ್ಯ ಇರ್ಲಿ, ಕವಿತೆ ಇರ್ಲಿ ಅಂತ ಅಭಿರುಚಿ ಇರೋದ್ರಿಂದ ಅದು ಕ್ರಿಯೇಟಿವ್ ಮೈಂಡ್ ಸೆಟ್ಗೆ ಆಕ್ಚುಲಿ ಕರೆಕ್ಟ್ ಆಗಿ ಅಂತ ಜನರೇ ಸಿಕ್ಕರು ನನಗೆ. ಸೊ ನೆಕ್ಸ್ಟ್ 10-12 ವರ್ಷ ನನ್ನ ಸುಮಾರು ಜೀವನದಲ್ಲಿ ಮಾಡಿದ್ದು, ನೀವು ಹೇಳಿದಾಗೆ ಮಾರ್ಕೆಟಿಂಗ್ ಅಡ್ವರ್ಟೈಸಿಂಗ್ ಏಜೆನ್ಸಿಗಳಲ್ಲಿ ಸುಮಾರು ಒಂದು 4-5 ಏಜೆನ್ಸಿಗಳಲ್ಲಿ ನಾನು ಕೆಲಸ ಮಾಡಿದೆ. ಮೊದಲಿಗೆ ಸಣ್ಣ ಸಣ್ಣ ಏಜೆನ್ಸಿಗಳು, ಅದಾದ ನಂತರ ಇಂಟರ್ನ್ಯಾಷನಲ್ ಏಜೆನ್ಸೀಸ್, ಡೆನ್ಸು, ಹಕುಡು ಅಂತ ಏಜೆನ್ಸಿಗಳಲ್ಲಿ ಕೆಲಸ ಮಾಡ್ಲಿಕ್ಕೆ ನಂಗೆ ಅವಕಾಶ ಸಿಕ್ತು. ಸೊ ಈ 10-12 ವರ್ಷಗಳಲ್ಲಿ ನಾನು ಏನು ನೋಡಿದೆ ಅಂದ್ರೆ, ಅದ್ರ ಮಧ್ಯದಲ್ಲಿ ಅಫ್ಕೋರ್ಸ್ ಮದುವೆ ಕೂಡ ಆಯ್ತು, ಮಕ್ಕಳು ಕೂಡ ಆದ್ರು, ಬರೀ ಕೆಲಸ ಅಷ್ಟೇ ಅಲ್ಲ. ಆದ್ರೆ ಈ 10-12 ವರ್ಷಗಳ ಅಂತ್ಯದಲ್ಲಿ ನಂಗೆ ಏನ್ ಅನ್ಸಿದ್ದು ಅಂದ್ರೆ, ಈಗ ಎಲ್ರು ಮುಂಚೆ ತರನೇ ಇದು ಒಂಥರ ಪ್ರಿಂಟ್ ರೇಡಿಯೋ ತರ ಟೆಕ್ನಾಲಜಿ ಆಗ್ಬಿಟ್ಟಿದೆ ಅಲ್ವಾ. ಇದರಲ್ಲಿ ಏನು ಹೊಸದೇನು ಮಾಡ್ತಾ ಇಲ್ಲ, ಯಾರು ತುಂಬಾ ಕಮ್ಮಿ ಜನ ಮಾಡ್ತಾ ಇದ್ದಾರೆ ನನ್ನ ಪ್ರಕಾರ. ಹಾಗಾಗಿ ನಾನು ನೆಕ್ಸ್ಟ್ ಇನ್ನೇನ್ ಮಾಡಬಹುದು ಅಂತ ಆಲೋಚನೆ ಮಾಡ್ತಾ ಇರುವಾಗ, ಕಳೆದ 2 ವರ್ಷಗಳಲ್ಲಿ ನಾನು ಈ ಹೊಸ ತಾಂತ್ರಿಕತೆಯಿಂದ ನೀವು ಹೇಗೆ ಅಡ್ವರ್ಟೈಸಿಂಗ್ ಅನ್ನು ಬದಲಾಯಿಸಬಹುದು, ಜನರನ್ನು, ಯಾಕಂದ್ರೆ ಜನ ಕೂಡ ಬದಲಾಗ್ತಾ ಇದ್ದಾರೆ. ಮುಂಚೆ ನಾವೇನ್ ಹೇಳ್ತೀವಿ, ಅಡ್ವರ್ಟೈಸಿಂಗ್ ಅಂಡ್ ಮಾರ್ಕೆಟಿಂಗ್ ಟರ್ಮಿನಾಲಜೀಸ್ ಅಲ್ಲಿ ನೀವು ಕೇಳಿರ್ಬೋದು, ಮಿಲೇನಿಯಲ್, ಜೆನ್ಜಿ, ಬೇಬಿ ಬೂಮರ್ಸ್ ಅಂತ ಆಡಿಯನ್ಸ್ ನ ಸೆಗ್ಮೆಂಟ್ ಮಾಡಿದ್ದೀವಿ. ಮಿಲೇನಿಯಲ್ಸ್ ಮಧ್ಯದಲ್ಲಿ ಹುಟ್ಟಿ ಬೆಳೆದವರು. ಆದ್ರೆ ನಮ್ಮ ನಂತರ ಬರೋ ಜನರೇಷನ್ಸ್ ಜೆನ್ಜಿ ಅಂಡ್ ಬಿಯಾಂಡ್ ಅಂತ ಅಂತೀವಿ. ಒಂದು ಟೈಮಲ್ಲಿ ಅವರು ಯಾರು ಅಷ್ಟು ಆಲೋಚನೆ ಮಾಡ್ಲಿಲ್ಲ ಅವರ ಬಗ್ಗೆ. ಆದ್ರೆ ಇತ್ತೀಚೆಗೆ ನೀವು ನೋಡಿದ್ರೆ
they are the next paying audience to all these brands, right? So one of the key element is in marketing or in advising or in business for that matter is human behavior. ಅದನ್ನು ಅಬ್ಸರ್ವ್ ಮಾಡ್ತಾ ಹೋಗ್ತಾ ಇದ್ರೆ ನಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಏನ್ ಮಾಡ್ಬೇಕು, ಜನರಿಗೆ ಏನು ಆ ಜನರ ಮನಸ್ಥಿತಿ ಯಾವ ತರ ಇದೆ, ಅದರ ತಕ್ಕಾಗಿ ನಾವು ಅವ್ರ ಜೊತೆ ಹೇಗೆ ಹೊಂದಾಳಿಸಿ ಹೊಂದಿಸಿಕೊಂಡು ಹೇಗೆ ನಾವು ಹೊಸ ಅಡ್ವರ್ಟೈಸಿಂಗ್, ಮಾರ್ಕೆಟಿಂಗ್ ಅಥವಾ ಕಮ್ಯುನಿಕೇಶನ್ ಅನ್ನ ಚೇಂಜ್ ಮಾಡಬಹುದು ಅಂತ ಆಲೋಚನೆ ಮಾಡ್ತಾ ಇರಬೇಕು. ಸೊ ನನ್ನ ಪ್ರಕಾರ ಈಗ ಅದೇ ಸ್ಥಿತಿಯಲ್ಲಿ ನಾವು ಮತ್ತೆ ಬಂದಿದ್ದೇವೆ. ನಾವು ಏನು 10-12 ವರ್ಷದ ಮುಂಚೆ ನೋಡಿದ್ದೆ ನಾನು, ನನ್ನ ಪ್ರಕಾರ ದಿಸ್ ಇಸ್ ಅ ಸನ್ರೈಸ್ ಇಂಡಸ್ಟ್ರಿ. ದಿಸ್ ಇಸ್ ದ ಮೊಮೆಂಟ್ ವೇರ್ ದ ವರ್ಲ್ಡ್ ಇಸ್ ಗೋನಾ ಟೇಕ್ ಅನದರ್ ಪಿವಟ್, ಇಸ್ ಹೌ ಐ ಫೀಲ್. ಸೊ ಹೆನ್ಸ್ ಈ ಲಾಸ್ಟ್ 2 ವರ್ಷದಲ್ಲಿ Web3ಗಿಂತ ಮುಂಚೆ ಈಗ AI ಇರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅವ್ರ ಮಷೀನ್ ಲರ್ನಿಂಗ್ ಇರ್ಬೋದು, ಅಥವಾ ಡಿಜಿಟಲ್ ಅಲ್ಲಿ ವರ್ಚುವಲ್ ಅವತಾರ್ಸ್ ಇರ್ಬೋದು, ಇಂಥ ವಿಷಯಗಳೆಲ್ಲ ಒಟ್ಟು ಜೋಡಿಸಿ ಇನ್ನೇನಾಗ್ಬೋದು, ಏನೇನು ಮಾಡ್ಬೋದು ಅದ್ರ ಬಗ್ಗೆನೇ ಅಧ್ಯಯನ ಮಾಡ್ತಾ ಮಾಡ್ತಾ ಕೆಲಸ ಮಾಡ್ತಾ ಇದ್ದೀನಿ ನಾನು. ಸೊ ಸೊ ಅಲ್ಲಿ ನಾನೀಗ ಸದ್ಯದಲ್ಲಿ ಇದ್ದೇನೆ. ಅದ್ರ ಬಗ್ಗೆ ನನ್ನ ಜೀವನದಲ್ಲಿ ಜಾಸ್ತಿ ಇರೋದು ನನ್ನ ಕೆಲಸದಿಂದನೇ ಆಗಿರ್ಬೋದು. ಆದ್ರೆ ಅದಕ್ಕೆ ಬಿಟ್ಟು ನನಗೆ ತುಂಬಾ ಖುಷಿ ಕೊಡುವಂತ ಮಾತಿರ್ಬೋದಂದ್ರೆ ಟ್ರಾವೆಲಿಂಗ್, ರೈಟ್? ಸೊ ದಟ್ಸ್ ಪ್ರಾಬ್ಲಿ ಸಮಥಿಂಗ್ ದಟ್ ಕೀಪ್ಸ್ ಮೀ ಅಲೈವ್ ಬಿಕಾಸ್ ಆಫ್ 2 ಥಿಂಗ್ಸ್. ಅದರಿಂದ 2 ಇಂಪಾರ್ಟೆಂಟ್ ವಿಷಯಗಳಂದ್ರೆ, ವೆನ್ ಯು ಟ್ರಾವೆಲ್ ಯು ಆಕ್ಚುಲಿ meet people of very distinct behaviors, right? So that actually helps you open up your mind that there are innumerable possibilities. ಅದಕ್ಕೂ ಮೊದಲು ನಮ್ಮ ಪ್ರಾಯೋಜಕರಿಂದ ಒಂದು ಸಂದೇಶ. ಚೂಡಾ ಕಾಫಿನಲ್ಲಿ ಏನು ಸ್ಪೆಷಲ್ಲು ಅಂತ ಅರಳಿಕಟ್ಟೆ ಅವ್ರು ಕೇಳಿದ್ವಿ. ಅವರು ಚೂಡಾ ಕಾಫಿನಲ್ಲಿ ಶೃಂಗೇರಿಯ ಮಣ್ಣಿನ ಗುಣ ಇದೆ ಅಂತ ಉತ್ತರ ಕೊಟ್ಟರು. ಅದಕ್ಕೆ ನಾವು ಕೊಲಂಬಿಯಾದವರು ಇದನ್ನೇ ಹೇಳ್ತಾರಲ್ವಾ, ಕೊಲಂಬಿಯಾ ಮಣ್ಣಿನ ಗುಣ ಇದೆ, ಕೂರ್ಗವರು ಇದನ್ನೇ ಹೇಳ್ಬೋದು ಅಂತ ಎಡವಟ್ಟು ಪ್ರಶ್ನೆ ಕೇಳಿದ್ವಿ. ಅದಕ್ಕೆ ಅವ್ರು ಹೇಳಿದ್ರು, ಸರ್ ಇದನ್ನು ಸಣ್ಣ ರೈತರು ತಮ್ಮ ಅಡಿಕೆ, ಏಲಕ್ಕಿ ಮತ್ತು ಬಾಳೆ ಸಸಿಗಳ ನಡುವೆ ಈ ಕಾಫಿನ ಬೆಳೀತಾರೆ, ಚಿಕ್ಕ ಚಿಕ್ಕ ತೋಟಗಳಲ್ಲಿ ಇದನ್ನು ಬೆಳೆಸ್ತಾರೆ. ಹಾಗಾಗಿ ರೈತರು ತಮ್ಮ ಕ್ವಾಲಿಟಿ ಕಂಟ್ರೋಲ್ ಜೊತೆ ತಮ್ಮ ಹೆಮ್ಮೆಯನ್ನು ಕೂಡ ಮಿಕ್ಸ್ ಮಾಡಿರ್ತಾರೆ, ಅದಕ್ಕೆ ವಿಶೇಷ ಗುಣ ಇದೆ ಅಂತ ಹೇಳಿದ್ರು. ಅವ್ರ ಕಾಫಿ ನಿಮಗೆ CHEWDA.com ನಲ್ಲಿ ಸಿಗುತ್ತೆ, ಅದೇ ಅವ್ರ ವೆಬ್ಸೈಟ್ ID. ಮತ್ತು ನೀವು AK10 ಅಂತ ಕೂಪನ್ ಕೋಡ್ ಬಳಸಿದ್ರೆ ನಿಮಗೆ 10% ರಿಯಾಯಿತಿ ಕೂಡ ಇದೆ. ತಡ ಯಾಕೆ, ಶೃಂಗೇರಿನೇ ನಿಮ್ಮ ಮನೆ ಬಾಗಿಲಿಗೆ ಕರೆಸಿ. ಅರಳಿಕಟ್ಟೆಯ ಚರ್ಚೆಗೆ ಮರಳಿ ಸ್ವಾಗತ. ವಿಜಯ್, ನಿಮ್ಗೆ ಟ್ರಾವೆಲಿಂಗ್ ತುಂಬಾ ಇಷ್ಟ ಅಂತ ಹೇಳಿದ್ರಿ. ಐ ಹೋಪ್ ಇಟ್ ಇಸ್ ನಾಟ್ ದ ಲೋಕಲ್ ಟ್ರೈನ್ ಟ್ರಾವೆಲ್ ಇನ್ ಬಾಂಬೆ, ಬಟ್ ಅಪಾರ್ಟ್ ಫ್ರಮ್ ದಟ್ ನಿಮ್ಗೆ ವಿಚ್ ಹಸ್ ಬೀನ್ ಯುವರ್ ಫೇವರೆಟ್ ಪ್ಲೇಸ್? ಎಲ್ಲಿ 2 ಸಲಿ 3 ಸಲಿ ಹೋಗಿದ್ದೀರಾ? ಆ ತರದ್ದೆಲ್ಲ ಜಾಗ? ನಂಗೆ ನನ್ನ ಪ್ರಕಾರ ಕೆಲವಷ್ಟು ಪ್ರದೇಶಗಳನ್ನು ನಾನು ನೋಡಿಲ್ಲ, ನೋಡಬೇಕು. ಆದ್ರೆ ನೋಡಿರುವವರಲ್ಲಿ ನಾನು the coastal line from Bombay to Kerala is something that I've always been very attached to. Being a Mangalorean myself, ನಾನು ಮಂಗಳೂರಿಂದ ಬರೋದು. ಮಂಗಳೂರಲ್ಲಿ ಒಂದು ಸುಮಾರು 4-5 ವರ್ಷ ಬೆಳೆದಿದ್ದೀನಿ, ಓದಿದ್ದೀನಿ. ಆದ್ರೆ ನಮ್ಮ ತಂದೆಯವರು ಟ್ರಾವೆಲಿಂಗ್ ಯಾಕೆ ಇಷ್ಟ ಆಯ್ತು, ಪ್ರಾಬ್ಲಿ ಇಟ್ಸ್ ಬಿನ್ ಅ ಪಾರ್ಟ್ ಆಫ್ ಮೈ ಪ್ರಾಸೆಸ್. ಬಿಕಾಸ್ ನಾನು ಹೇಳಕ್ ಮರ್ತೋಗ್ಬಿಟ್ಟೆ, ಯಾಕಂದ್ರೆ ನಮ್ಮ ತಂದೆಯವರು ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ರು, ಬ್ಯಾಂಕಿಂಗ್ ಆಫೀಸರ್, ಸೆಂಟ್ರಲ್ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್ ಕೆಲಸ ಮಾಡ್ತಿದ್ರು. ಸೊ ಅವ್ರಿಗೆ ಎವ್ರಿ 2-3 ಇಯರ್ಸ್ ಟ್ರಾನ್ಸ್ಫರ್ ಆಗ್ತಾ ಇತ್ತು. ಸೊ ಅವ್ರ ಜೊತೆ ನಾನು ಇಡೀ ಫ್ಯಾಮಿಲಿ ನಾವು ಟ್ರಾವೆಲ್ ಮಾಡ್ತಾ ಇದ್ದೆ. ಸುಮಾರು ನಾನು 10 ವರ್ಷ ಮೊದಲಿನ K0, K10, K1, K10 ಅಂತ ಹೇಳ್ತಾರೆ, ಆ ಕಲ್ತಿದ್ದೆ. 7 different schools, 5 different cities, just to finish my 10 years of education.
So because of that, I have always been very open to traveling and open to new experiences. So coming back to the question that you have, adru ade sumaru the west coast of India is something that I've traveled up to number of times. Adrallu places like ಈಗ ಎಲ್ರು ಮಂಗಳೂರು ಅಂದ ತಕ್ಷಣ ಎಲ್ರು ಸುರತ್ಕಲ್ ಹೋಗಿ ಇಲ್ಲ ಮಲ್ಪೆ ಬೀಚ್ ಹೋಗಿ ಅಂತ ಹೇಳ್ಬೋದು. ಆದ್ರೆ ತುಂಬಾ ಕಮ್ಮಿ ಜನ ಶಶಿ ಹಿತ್ಲು ಅಂತ ಒಂದು ಬೀಚ್ ಇದೆ, ಅದಕ್ಕೆ ಹೋಗಿ ಅಂತ ಹೇಳಲ್ಲ. ದೀಸ್ ಆರ್ ದ ಕೈಂಡ್ ಆಫ್ ಪ್ಲೇಸಸ್ ದಟ್ ಐ ಲೈಕ್ ಎಕ್ಸ್ಪ್ಲೋರಿಂಗ್. ಅಥವಾ ಯಾರಾದ್ರೂ ಹೊನ್ನಾವರಕ್ಕೆ ಹೋಗಿ ಅಂದ್ರೆ ಅಲ್ಲಿ ಅಪ್ಸರಗೊಂಡ ಅಂತ ಒಂದು ಭಾರಿ ಸುಂದರವಾದ ವಾಟರ್ ಫಾಲ್ ಜೊತೆ ಒಂದು ಬೀಚ್ ಇದೆ, ನಾನ್ ಕಮರ್ಷಿಯಲ್. ಅಂತ ಜಾಗಗಳು ನಂಗೆ ತುಂಬಾ ಇಷ್ಟ. ಆಮೇಲೆ ಈಸ್ಟರ್ನ್ ಸೈಡ್ ಅಲ್ಲಿ ನಾನು ಬಿಕಾಸ್ ಮೈ ವೈಫ್ ಈಸ್ ಫ್ರಮ್ ಡಾರ್ಜಿಲಿಂಗ್, ಸೊ ಆದ್ರಿಂದ ನಾನು ಆ ಕಡೆನು ಸುಮಾರು ವರ್ಷದಲ್ಲಿ ಸುಮಾರು ಅಟ್ಲೀಸ್ಟ್ 1 ಇಲ್ಲ 2 ಸಲ ಆ ಕಡೆನು ಹೋಗಿ ಬರ್ತೇನೆ. ನಾನು ಡಾರ್ಜಿಲಿಂಗ್, ಕಲಿಂಪಾಂಗ್, ಕರ್ಶಾಂಗ್, ಅಲ್ಲಿಂದ ನೇಪಾಲ್ ತನಕನೂ ಹೋಗಿದ್ದೀನಿ, ಬಾರ್ಡರ್ ಕ್ರಾಸ್ ಇಂಟ್ರೆಸ್ಟಿಂಗ್. ಆ ಏರಿಯಾಗಳು. ನೈಸ್. ಐ ಡೋಂಟ್ ನೋ, ಡಾರ್ಜಿಲಿಂಗ್ ಅಲ್ಲಿ ಮೀಟ್ ಆಗಿದ್ರಾ ನಿಮ್ ಮೇಡಮ್ ನ, ನಿಮ್ ವೈಫ್ ನ? ಇಲ್ಲ ಅವ್ರನ್ನ ನಾನು ಮೀಟ್ ಆಗಿದ್ದು ಆಕ್ಚುಲಿ ನಾನು ಫಸ್ಟ್ ಹೇಳಿದ್ನಲ್ಲ, ನಾನು ಕೆರಿಯರ್ ಸ್ಟಾರ್ಟ್ ಮಾಡೋದು ಬೆಂಗಳೂರಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದಾಗ ಅವಾಗ ಮೀಟ್ ಆಗಿದ್ವಿ. ಆದ್ರೆ ಮದ್ವೆ ಆಗುತ್ತಂತ ದೇವರಾಣಿಗೂ ಗೊತ್ತಿರಲಿಲ್ಲ ನನ್ಗೆ. ಇಲ್ಲ, ಸುಪ್ರೀತ್ is planning to produce a love story that can be made into a film. So we're trying to get subjects now. Oh, okay. This could be one of them. But yeah, it is probably have a longer chat on that. But yes, I did meet her. That's a story on its own, Supreet. ಅದೇ ಒಂದು ಕತೆ, ಅದೇ ಒಂದು ಪಾಡ್ಕಾಸ್ಟ್ ಆಗ್ಬೋದು, ಯಾರಿಗೂ ಗೊತ್ತು. ಆದ್ರೆ we'll stick to the topics. So ಇವತ್ತು ನಾವು ಮತ್ತೊಮ್ಮೆ ಹೇಳಕ್ಕೆ ಮೆಟಾವರ್ಸ್, NFT ಮತ್ತೆ Web3 ಬಗ್ಗೆ ಮಾತಾಡ್ತಾ ಇದೀವಿ. ಸೊ ಫಸ್ಟ್ ಮೆಟಾವರ್ಸ್ಗೆ ಬರೋಣ. ನಂಗೆ ಆಕ್ಚುಲಿ ಮೆಟಾವರ್ಸ್ ಅಂದ್ರೆ ಏನು ಅಂತ ಜಾಸ್ತಿ ಗೊತ್ತಿರ್ಲಿಲ್ಲ. ನಮ್ಮ ಜುಕರ್ಬರ್ಗ್ ಅಣ್ಣ ಬಂದ್ಬಿಟ್ಟು ನನ್ನ ಕಂಪ್ನಿ ಹೆಸರು ಫೇಸ್ಬುಕ್ ಅಲ್ಲ, ನಾಳೆಯಿಂದ ನನ್ನ ಮೆಟಾ ಅಂತ ಕರೀರಿ ಅಂದಾಗ ಏನಿದು ಅಂತ ಸ್ವಲ್ಪ ಕೆದ್ಕಕ್ ಶುರು ಮಾಡಿದೆ. ಅವಾಗ ದೊಡ್ಡ ಗ್ಲಾಸ್ಗಳು ಅವೆಲ್ಲ ಕಣ್ ಮುಂದೆ ಬಂದ್ಬಿಡ್ತು. ಸೊ ಸಿಂಪಲ್ ಆಗಿ, ಕ್ಯಾನ್ ಯು ಜಸ್ಟ್ ಟಾಕ್ ಅಬೌಟ್ ವಾಟ್ ಮೆಟಾವರ್ಸ್ ಇಸ್, ಹೌ ಡಸ್ ಇಟ್ ವರ್ಕ್, ಹೆಂಗೆ ಅದು ನಮ್ಮ ಲೈಫ್ ನಲ್ಲಿ ಕ್ರಾಂತಿ ತರಕ್ಕೆ ಆಗತ್ತೆ, ಎಷ್ಟು ವರ್ಷ ಬೇಕು ಅದಕ್ಕೆ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡ್ತಾ. ಹಂಗೆ ಜನ ಯಾಕೆ ಮೆಟಾವರ್ಸ್ ಕೇಳ್ಬಿಟ್ಟು ಮೆಟ್ ತಗೊಳ್ಳಿಲ್ಲ ಅಂತಾನು ಹೇಳ್ಬೇಕು. ಅದೇ ಸದ್ಯಕ್ಕೆ ನೋಡ್ಲಿಕ್ಕೆ ಹೋದ್ರೆ ಸುಪ್ರೀತ್ ನೀವ್ ಹೇಳಿದ್ರಲ್ಲಿ ತಪ್ಪು ಇಲ್ಲ. ಯಾಕಂದ್ರೆ ಆಗ್ಲೇ ತುಂಬಾ ಜನ ಬರಿತಾ ಇದಾರೆ, ಫೇಸ್ಬುಕ್ ವಿಚ್ ಇಸ್ ನೌ ಟರ್ನ್ ಮೆಟಾ about $10 billion ಇನ್ವೆಸ್ಟ್ ಮಾಡಿದಾನೆ ಮಾರ್ಕ್ ಜುಕರ್ಬರ್ಗ್, because his belief is that is going to be the future. ಆದ್ರೆ $10 billion have not still made what do you say, everything is proof is in the pudding ಅಂತಾರಲ್ವಾ ಇಂಗ್ಲಿಷ್ ಅಲ್ಲಿ. So far whatever efforts they have done, it is not really counting to showing the value that $10 billion investment ಅಂತಾರೆ. So yes, there is plus and minus to it. There is believers and non believers ಅಂತ ನಾವು ನಂಬಿಕೆ ಇರೋರು ಇದ್ದಾರೆ, ಕೆಲವರು ಅದು ಬೇರೆ ತುಂಬಾ ಜನ ಹೇಳ್ತಾರೆ ಅದು ಇಟ್ ಇಸ್ ಜಸ್ಟ್ ದ ಫ್ಯಾಡ್ ಅಂತ ಹೇಳ್ತೀವಿ ನಾವು ಇಂಗ್ಲಿಷ್ ಅಲ್ಲಿ. ಇವತ್ತಿದೆ ನಾಳೆ ಇಲ್ಲ, ಯಾರಿಗ್ ಗೊತ್ತು. ಈ ತರ ತುಂಬಾ ಟೆಕ್ನಾಲಜಿಯಲ್ಲಿ ಈ ತರ ತುಂಬಾ ಸಿಚುವೇಶನ್ಸ್ ಬಂದಿದೆ, ಎಲ್ಲೋ ಎವ್ರಿಬಡಿ ಗಾಟ್ ಕ್ರೇಜಿ ಅಬೌಟ್ ಸಮಥಿಂಗ್ ಅಂಡ್ ದೆನ್ ಇಟ್ ಜಸ್ಟ್ ಡಿಸಪಿಯರ್ಡ್, ರೈಟ್? ಬಟ್ ಮೆಟಾವರ್ಸ್ ಇನ್ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಇಸ್ ನಥಿಂಗ್ ಬಟ್ a parallel digital world that we can imagine it to be, right? What we live in today, this is a physical world where I am living with my family, interacting with my friends in real life. We have added a layer of technology through what we are doing right now, through Zoom call, running this podcast virtually. I'm interacting with you, you're interacting with me, right? And there is a universe of people who are probably listening to us if it is live, or if it is recorded, they'll listen it tomorrow, right? There's a virtual element to it. Now, if you was to push these boundaries a little further, right? There is physical, there is an intermediary, and there is a completely virtual world where probably avatars of me, Supreet, and Mukund are actually
standing or sitting together in a virtual world and having this conversation around what the hell metaverse is all about, right? Now that's a parallel virtual world where everything is digital in nature. Our physical existence makes way for a digital avatar of Supreet, Mukund, and Vijay. In right now, we are sitting in probably in 3 different cities, but we are all in the same place in metaverse, right? If we call it early katte verse tomorrow, right? And it is a made up set of like a movie studio, right? And in that 3 characters are standing, which are all virtual in nature. So that's as simple as I can make it, right? So there's 3 layers of transcending from physical to intermediary to completely virtual, taking this conversation completely virtual, where every element of what you see and hear is virtual in nature, but that is happening in real time, right? ಇದೇ ಟೈಮಲ್ಲಿ ಇದೇ ಸಮಯದಲ್ಲಿ ಆಗ್ತಾ ಇದೆ. ಆದ್ರೆ ಅಲ್ಲಿರೋ ಎಲ್ಲ ಪಾತ್ರಧಾರಿಗಳು ನಮ್ಮ ಒಂದು ವರ್ಚುವಲ್ ಎಕ್ಸಿಸ್ಟೆನ್ಸ್ ಅಂಡ್ ನಾಟ್ ಅ ಫಿಸಿಕಲ್ ಎಕ್ಸಿಸ್ಟೆನ್ಸ್. ನೀವು ಮ್ಯೂಟ್ ಅಲ್ಲಿ ವಿಜಯ್ ಇದನ್ನ ಇನ್ನೊಂದ್ಸಲಿ ನನ್ಗೆ ಹೇಳಿ. ಫಾರ್ ಎಕ್ಸಾಂಪಲ್, ಇವಾಗ ನೀವೇ ಹೇಳಿದ್ರಿ, ಈಗ ನಮ್ ಇಮ್ಯಾಜಿನೇಷನ್ ಈಸಿ ಆಗ್ಲಿ ಅಂತ ಕೇಳ್ತಾರೆ. ಅದು ಇದು ವರ್ಚುವಲ್ ವರ್ಲ್ಡ್ ಅಲ್ವಾ? ನೀವು ಫಿಸಿಕಲ್ ಆಗಿ ಜಾಗದಲ್ಲಿ ಕೂತಿದ್ದೀರಾ, ಎಲ್ಲಾರು ವಿ ಆರ್ ಆಲ್ ಫಿಸಿಕಲ್, ರೈಟ್? ದಿಸ್ ಇಸ್ ಆಲ್ಸೋ ಮೆಟಾವರ್ಸ್. ವೈ ಇಸ್ ದಿಸ್ ನಾಟ್ ಮೆಟಾವರ್ಸ್? ಮೆಟಾವರ್ಸ್ ಅಂದ್ರೆ ಇನ್ನೇನ್ ಆಡ್ ಆಗತ್ತೆ ಇದಕ್ಕೆ ಅನ್ನೋದನ್ನ ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಯಾಕಂದ್ರೆ ಈ ಜಗತ್ ನಮಗ್ ಗೊತ್ತು, ಈ ಜಗತ್ ಮೇಲೆ ಇನ್ನೇನ್ ಆಡ್ ಆಗತ್ತೆ ಅನ್ನೋದನ್ನ ಒಂದ್ ಸ್ವಲ್ಪ ಹೇಳಿ. ರೈಟ್. ಸೊ ನೀವು ಹೇಳೋದ್ರಲ್ಲಿ ಅದೇ ಹೇಳ್ತೇನೆ, ವಾಟ್ ವಿ ಆರ್ ಸೀಯಿಂಗ್ ರೈಟ್ ನೌ ಇಸ್ ಅನ್ ಇಂಟರ್ಮೀಡಿಯರಿ ವರ್ಚುವಲ್ ವರ್ಲ್ಡ್, right? What is happening right now is also virtual, but let me give a cautionary statement. The metaverse is evolving, right? It is not a perfect definition, right? Unlike your house, which is physical in nature and it exists the way it is, right? And it is the same in your house and my house as well. Now metaverse as a technology is just begun its journey in the last few years. So what I say or what you think is not a sermon or a Bible, right? It is going to evolve, it is going to change, right? But ಈಗಿರೋ ಮೆಟಾವರ್ಸ್ ಅಲ್ಲಿ ಏನಿದೆ, ಏನೇನ್ ಆಗ್ಬಹುದು, ಅದ್ರ ಬಗ್ಗೆ ನಾನು ಹೇಳ್ಬೋದು. ಉದಾಹರಣೆಗೆ ಈಗ ನಾವೆಲ್ಲರೂ ಒಂದು ಸಣ್ಣ ಉದಾಹರಣೆ, ಒಂದು ಮೊಬೈಲ್ ಫೋನ್ ತಗೋಬೇಕು. ಮುಕುಂದಿಗೆ ಒಂದು ಮೊಬೈಲ್ ಫೋನ್ ತಗೋಬೇಕು. ಮುಕುಂದ್ ಏನ್ ಮಾಡ್ತಾನೆ, ಮುಕುಂದು ರಿಲಯನ್ಸ್ ಅವರ ಶಾಪ್ಗೆ ಹೋಗ್ತಾರೆ, ಓಕೆ? ಇಲ್ಲ ಟಾಟಾ ಅವರ ಕ್ರೋಮಾ ಶಾಪ್ ಹೋಗ್ತೀವಿ. ಅಲ್ಲಿ ಮುಕುಂದ್ ಜೊತೆ ನಾನು ಸುಪ್ರೀತು ಬರ್ತೀವಿ. ಅಲ್ಲಿ ವಿವಿಧ ಬ್ರ್ಯಾಂಡ್ಗಳ ಮೊಬೈಲ್ ಫೋನ್ಗಳು ಇಟ್ಟಿದ್ದಾರೆ. ಅದನ್ನ ನಾವು ಎತ್ತಿ ನೋಡಿ, ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ, ನೋಡ್ಲಿಕ್ಕೆ ಚೆನ್ನಾಗಿದ್ಯಾ, ಕೆಲಸ ಮಾಡುತ್ತಾ ಇಲ್ವಾ ಎಲ್ಲ ನೋಡಾದ್ಮೇಲೆ ಯಾವುದೋ ಒಂದು ಫೋನ್ ತಗೊಳ್ತೀರಾ ಅಲ್ವಾ? ಅದು ಫಿಸಿಕಲ್ ಎಕ್ಸ್ಪೀರಿಯನ್ಸ್ ಆಯ್ತು. ಈಗ ಮೆಟಾವರ್ಸ್ ಅಲ್ಲಿಯೂ ಸೇಮ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಈಗ ಇ ಕಾಮರ್ಸ್ ವೆಬ್ಸೈಟ್ ಫಾರ್ ಎಕ್ಸಾಂಪಲ್ ಫ್ಲಿಪ್ಕಾರ್ಟ್ ರೀಸೆಂಟ್ ಆಗಿ ಅವ್ರದೇ ಆದಂತ ಒಂದು ಮೆಟಾವರ್ಸ್ ಲಾಂಚ್ ಮಾಡಿದ್ದಾರೆ, ವಿಚ್ ಇಸ್ ಕಾಲ್ಡ್ ಅಸ್ ಫ್ಲಿಪ್ವರ್ಸ್. ಹಾಗೆ ಅದರಲ್ಲಿ ಏನಿದೆ ಅಂದ್ರೆ ನಿಮಗೆ ಸೊ ಅದರಲ್ಲಿ ಈಗ ನಿಮಗೆ ಒಂದು ಶೂಸ್ ತಗೋಬೇಕು, ಕ್ಯಾಂಪಸ್ ಅವರ ಒಂದು ಶೂಸ್ ತಗೋಬೇಕು. ನೀವು ಅವರ ವೆಬ್ಸೈಟ್ಗೆ ಹೋಗ್ತೀರಾ, ಫ್ಲಿಪ್ಕಾರ್ಟ್ ಅವರ ವೆಬ್ಸೈಟ್ ಹೋಗ್ತೀರಾ, ಅಲ್ಲಿ ಒಂದು ಲಿಂಕ್ ಇರುತ್ತೆ, ಇಲ್ಲಿ ಕ್ಲಿಕ್ ಮಾಡಿ ನಿಮಗೆ ಮೆಟಾವರ್ಸ್ ಒಳಗಡೆ ಎಂಟ್ರಿ ಆಗ್ತೀರಾ ಅಂತ. ಸೊ ಕರೆಂಟ್ ಆಗಿ ನೀವು ನೋಡಿದ್ರೆ ಯಾವ್ದಾದ್ರು ಇ ಕಾಮರ್ಸ್ ಸೈಟ್ ಅಲ್ಲಿ ನೀವು ಶಾಪಿಂಗ್ ಮಾಡ್ಬೇಕಂದ್ರೆ ಯು ಹವ್ ಗಾಟ್ ಅ ಲಿಸ್ಟ್ ಆಫ್ ಪ್ರಾಡಕ್ಟ್ಸ್ ವಿತ್ ದೇರ್ ಇಮೇಜಸ್, ರೈಟ್? ಅಂಡ್ ದಟ್ ಇಸ್ ದ ಬೆಸ್ಟ್ ಜಡ್ಜ್ಮೆಂಟ್ ಆಫ್ ಇಟ್. Based on that, based on a JPEG image, you need to take a decision whether you want to buy it or not, right? What if I want to make your life a little more easy and interesting at the same time? The whole shopping experience is currently really flat in e-commerce, right? It is only the layer of convenience. On a click of a button, you can see a product, click it, add to a cart and buy it, and it will be sent to your house. What if I want to make the experience a little more interesting? I am saying I have launched a metaverse version to purchase a product. So you click and you enter a virtual version, and the experience begins with, since you cannot be physically present in that virtual world, why don't you create an avatar of yours, right? For example, I choose to have an avatar of mine, which could be a human avatar or it could be a cat avatar. Do you see a cat avatar right now? So Vijay who you were seeing physically a little while earlier, in flesh and bed,
pled is now an avatar of a cat, right? And this could be a lookalike of Vijay's image as well, right? I'll probably go back to being a human if you want. We can continue this way because it's interesting, right? This is what it is. It's the first step. I create an avatar of mine before I enter into a metaverse. It is a choice, right? I can be whoever I want to be. I need not look like the way I am right now. I can look like a cat or a dog, or I can be a handsome looking virtual version of Vijay the way I am, right? As close to reality. And then I have an option. Now here we are interacting through this Zoom call, right? Now let's say I tell Mukund ನೀನು ಬಂದ್ಬಿಡು ನನ್ನ ಜೊತೆ ಈ ಫ್ಲಿಪ್ವರ್ಸ್ ಅಲ್ಲಿ ನಾನು ಫೋನ್ ತಗೊಳ್ತಾ ಇದ್ದೀನಿ ಇಲ್ಲ ಶೂಸ್ ತಗೊಳ್ತಾ ಇದ್ದೀನಿ ನೀನು ಬಂದ್ಬಿಡು ಅಂತ ನೀವು ನಿಮ್ ಸಿಸ್ಟಮ್ ಇಂದ ನಿಮ್ ಮೊಬೈಲ್ ಇಂದ ಇಲ್ಲ ನಿಮ್ ಕಂಪ್ಯೂಟರ್ ಇಂದ ನೀವು ಒಂದು ಅವತಾರ ಕ್ರಿಯೇಟ್ ಮಾಡ್ಬಿಟ್ಟು ಎಂಟರ್ ಆಗ್ತೀರಾ. ಸೊ ವಾಟ್ ಯು ಸಿ ಇಸ್ a 360-degree virtual shop at the least. That is how you can imagine it to be, or a virtual showroom. Tomorrow it could be a virtual what do you call as theater where we are both sitting and watching a movie, right? So it is a virtual 360 world that is been surrounded. You and me are entered it, and instead of walking physically using the mouse, you'll walk around that showroom, go to that campus shoes section, or probably a Nokia or an Apple phone section, right? And click on various button, and a virtual phone or a virtual shoes will appear, which you can see 360 degrees, right? So although the lack of tangibility is still there, but the enhanced experience is vastly different from Mukund and Vijay and Supreet shopping on an e-commerce website based on an image, right? And I can add more layers to it. So metaverse allows me to add more layers to it. I can actually interact to your avatar just the way you and me are standing together in real life, which is not possible right now, alva? Because now actually through a screen we are interacting, but in a metaverse what will happen is you'll be interacting with avatars and you'll feel as if you are present right there next to me, and you'll feel the same, right? Of course that leads to a lot of gray areas. I would like to touch upon that as well, right? And where human existence prevails, there is plus and minus everywhere, right? But the plus side is this is the entire, it's a virtual 360-degree experience. You're shopping, and now you select the product. Now what happens in metaverses of the world is I can create two different products. I can say I'll physically ship you the shoes now that you've bought to your home, but with that you can also purchase something exclusive called as an NFT of the shoes, which is exclusively owned only by you, right? So that becomes an added digital avatar of that product, which is an exclusive made for you. And it is, we'll go deeper a little later, but that can be an NFT that you carry. So you have a virtual version of the product, you have a physical version delivered to you. There is an enhanced experience, right? So there are so many layers of experience added from a flat e-commerce experience which is there today in digital. ಶೂ ತಗೊಳಕ್ ಹೋದಾಗ ಸುಪ್ರೀತ್ ಜೊತೆ ನಾನು ನಿಂತು ಅಂಗಡಿನಲ್ಲಿ ಮಾತಾಡ್ದಂಗೆ ಈಗ್ಲೂ ಮಾತಾಡ್ಬೋದು ಅಂತ ಹೇಳಿದ್ರಲ್ವಾ? ಸೊ ಈ ಇಷ್ಟೊಂದು ಎಕ್ಸ್ಪೀರಿಯನ್ಸ್, ಇಷ್ಟೊಂದು ಆಮೇಲೆ ಇದ್ರ ಜೊತೆಗೆ ಇನ್ನೊಂದಷ್ಟು ಲೇಯರ್ಸ್ ಕೂಡ ಆಡ್ ಮಾಡ್ಬೋದು ಅಂತ ಹೇಳಿದ್ರಿ. ಸೊ ಇದನ್ನ ಏನ್ ಲೇಯರ್ಸ್ ಆಡ್ ಮಾಡ್ಬೋದು, ಮತ್ತೆ ಇದೆಲ್ಲ ಇಷ್ಟೊಂದು ಸರ್ಕಸ್ ಯಾಕೆ ಬೇಕು, ಯಾಕೆ ಒಂದು ಎಕ್ಸ್ಪೀರಿಯನ್ಸ್ ಕೊಡ್ಬೇಕು, ಇದ್ರ ಹಿಂದೆ ಏನಿದೆ? ಸುಮ್ನೆ ಇನ್ನೂ ಜಾಸ್ತಿ ಶೂ ತಗೋಬೇಕು ಅಂತನಾ, ಅಥವಾ ಪರ್ಸನಲ್ ಬೇರೆ ಏನಾದ್ರು, ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಬೇರೆ ಏನಾದ್ರು ಹ್ಯೂಮನ್ ಕನೆಕ್ಷನ್ಸ್ ಏನಾದ್ರು ಇಂಪ್ರೂವ್ ಆಗತ್ತಾ? ಒಂದ್ ಮೊಮ್ಮಗ ಅಜ್ಜಿನ್ ಮೀಟ್ ಮಾಡೋದು, ಆ ತರದ್ ಏನಾದ್ರು ಒಂದು ಎಕ್ಸಾಂಪಲ್ಸ್ ಕೊಡ್ತೀರಾ, ಸೊ ದಟ್ ಅರ್ಥ ಆಗತ್ತೆ ನಮ್ಗೆ ಕ್ಲಿಯರ್ ಆಗಿ ಈ ಪಿಕ್ಚರ್ ಅಂತ ಕೇಳಿದ್ ನಾನು ಅಷ್ಟೇ. ಇಲ್ಲ, ಅದು ಒಳ್ಳೆ ಪ್ರಶ್ನೆ, ತುಂಬಾ ಒಳ್ಳೆ ಪ್ರಶ್ನೆ. ಯಾಕಂದ್ರೆ ಸದ್ಯಕ್ಕೆ ನೀವು ನೋಡಿದ್ರೆ ಇದರಲ್ಲಿ ಈ ವಿಷಯದ ಬಗ್ಗೆ ಎಷ್ಟು ರಿಸರ್ಚ್ ಆಮೇಲೆ ಲೈವ್ ಎಕ್ಸಾಂಪಲ್ಗಳಿವೆ, ಅದು ಯೂಶಲಿ ಆರ್ ಫ್ರಮ್ ಬ್ರ್ಯಾಂಡ್ಸ್ ಏನೇನ್ ಮಾಡ್ತಾ ಇದ್ರೆ, ಮಾರ್ಕೆಟಿಂಗ್ಗೋಸ್ಕರ ಏನ್ ಮಾಡ್ತಾ ಇದ್ರೆ ಅದ್ರ ಬಗ್ಗೆನೇ ಜಾಸ್ತಿ ಫೋಕಸ್ ಇದೆ. ಬಿಕಾಸ್ ಏನಂದ್ರೆ ಎಲ್ಲರೂ ಇದನ್ನ ಆಸ್ ಅ ಈಸ್ ದೇರ್ ಅ ಬಿಸ್ನೆಸ್ ವಯಬಿಲಿಟಿ ಅಂತ ಕ್ವೆಶ್ಚನ್ ಮಾರ್ಕ್. ಸೊ ಹೆನ್ಸ್ I believe that everybody is behind solving for yes, there is a business viability. And the prove madlikke, most of the brands are creating experiences which are in the metaverse zone, right?
ಬಟ್ ಈಸ್ ದಟ್ ದ ಅಂಡರ್ಲೈಯಿಂಗ್ ಪ್ರಿನ್ಸಿಪಲ್? ಐ ಮೀನ್ ಅದಕ್ಕೋಸ್ಕರನೇ ಮಾಡ್ತಾ ಇದ್ದೀವಾ, ಅದಕ್ಕಿಂತ ಬೇರೆ ಏನೋ ಉಪಯೋಗ ಇಲ್ವಾ? ಈ ತರ ಇದು ಕ್ವೆಶನ್ಸ್ ಬರೋದು ಸಹಜ. ಸೊ ಐ ಥಿಂಕ್ ಅದರಲ್ಲಿ ಎರಡು ಭಾಗ ಇದೆ. there are two ways to look at it. One is metaverse is not just about experiences, and it is more about shared experiences, right? That is an important word a lot of people miss out on. So ನನ್ನ ಪ್ರಕಾರ ನೀವು ಇದರ ಯೂಸ್ಫುಲ್ನೆಸ್ is beyond what brands are doing, right? ಇದು ಮಾರ್ಕೆಟಿಂಗ್ ಗೋಸ್ಕರ ಮಾಡ್ತಾ ಇದ್ದಾರೆ ಇವತ್ತು, ಹೌದು. ಯಾಕಂದ್ರೆ ಅದರಲ್ಲಿ ವಯಬಿಲಿಟಿ ಇದೆ ಅಂತ ಪ್ರೂವ್ ಮಾಡಿದ್ರೆ ತಾನೇ ಇನ್ನಷ್ಟು ಜನ ಅದ್ರ ಬಗ್ಗೆ ರಿಸರ್ಚ್ ಮಾಡ್ಬೋದು, ಇಲ್ಲ ಅದನ್ನ ಅಪ್ಲೈ ಮಾಡ್ಬೋದು, ಯೂಸ್ ಮಾಡ್ಬೋದು, ಅಲ್ವಾ? ಆದ್ರೆ ಅಂಡರ್ಲೈಯಿಂಗ್ ಫಿಲಾಸಫಿ ನನ್ನ ಪ್ರಕಾರ ವೇರ್ ಇಟ್ ಕುಡ್ ಹ್ಯಾವ್ ಬಿಗನ್ ಈಸ್ ಪ್ರಾಬ್ಲಿ ಕಪಲ್ ಆಫ್ ಫ್ಯೂ ಇಯರ್ಸ್ ಬ್ಯಾಕ್. ನಾವು ಹೋದ್ರೆ ಕೋವಿಡ್ ಎಪಿಸೋಡ್ ಹ್ಯಾಪನ್, right? We know how the world reacted to it, right? So it was very unfortunate, but at the same time, if you look at it, there is a blessing in disguise ante ಹೇಳ್ತಾರೆ English ಅಲ್ಲಿ, ಆ ಥರ. So everybody started thinking about, is there a world, if tomorrow the world continues to survive the way it is, we're all shut and disconnected from each other the way it is, how will communication find new ways? How will humans find new ways of communicating and still feel connected, alva? So I believe that could be one of the theses of how we started evolving, because I'll tell you why. I'll take a use case on the automobile industry thoda, because they were one of the first early movers according to me. Now fashion is another industry, but one of the earliest movers were automobile industry to start creating virtual experiences, itra. Of course metaverse is a lot different, and we need to understand metaverse is different from virtual world. It carries the principles of virtual world and adds more layer to it. Like I said, I mean, there you can add layers of NFTs, you can add layers of cryptocurrency to it, you can add layers of blockchain to it, and so on and so forth. But at the very fundamental thing, I feel that we have always as humans tried to push that envelope of how do we make communication better, right? How do we stay connected to the world better? And that's how the whole I would say telecom revolution has been, correct, alva? From a telephone to a mobile phone to a smartphone, it's a way you and I communicate, from booking trunk calls to today doing the Zoom call, right? We have transcended, and the underlying emotion is still humans want to feel more and more connected, right? And when I was saying, when COVID hit, what happened? People were not able to communicate to each other. Zoom could have partly solved it. Google Meets partly solved for it, right? They existed as technology. But what about bread and butter of the automobile industry as an example ತಗೊಂಡ್ರೆ? ಯಾಕಂದ್ರೆ ಕಾರು ಇಲ್ಲ ಟೂ ವೀಲರ್ ಬೈ ಮಾಡ್ಬೇಕಂದ್ರೆ ಇಟ್ ಇಸ್ ಅ ಹೈ ವ್ಯಾಲ್ಯೂ ಪ್ರಾಡಕ್ಟ್ ಅಲ್ವಾ? 1 ಲಕ್ಷ, 2 ಲಕ್ಷ, 25 ಲಕ್ಷ, 30 ಲಕ್ಷ. ಯು ವಿಲ್ ನಾಟ್ ಟೇಕ್ ಅ ಕಾಲ್ ಬೇಸ್ಡ್ ಆನ್ ಅ ಝೂಮ್ ಕಾಲ್, ರೈಟ್? ಈ ಕಾರ್ ತಗೊಳ್ಳೋಣ, ಟೆಸ್ಟ್ ಡ್ರೈವ್ ಮಾಡ್ದೇನೆ ನಾನು ಈ ಕಾರು ತಗೊಂಡ್ಬಿಡೋಣ ಅಂತ ಡಿಸೈಡ್ ಮಾಡ್ಲಿಕ್ಕೆ ಆಗಲ್ಲ. ಆ ತರ ಟೆಕ್ನಾಲಜಿ ಎಕ್ಸಿಸ್ಟ್ ಆಗ್ಲಿಲ್ಲ ಅಂದ್ರೆ ಆಲ್ ದಿಸ್ ಡೀಲರ್ಸ್ ವಿಲ್ ಸಫರ್, ಬಿಕಾಸ್ ಅವ್ರ ಜೀವನ ನಡೀತಾ ಇರೋದೇ ವೆನ್ ಕಸ್ಟಮರ್ಸ್ ಕಮ್ ಟು ದೇರ್ ಶಾಪ್, ಇಂಟರಾಕ್ಟ್, ಟೇಕ್ ಅ ಟೆಸ್ಟ್ ಡ್ರೈವ್. ಅವಾಗ ಒಂದು 25-30 ಲಕ್ಷದ ಕಾರ್ ಮಾರಾಟ ಆಗುತ್ತೆ. ಅವಾಗ ವೆನ್ ಕೋವಿಡ್ ಹಿಟ್, ಇಟ್ ವಾಸ್ ಅಬ್ಸರ್ವ್ ದಟ್ ಈ ಬ್ರಿಕ್ ಅಂಡ್ ಮೋಟರ್ ಸ್ಟೋರ್ಗಳು ಏನಿದೆ, ಅಂಗಡಿಗಳು ಎಲ್ಲ ಬಂದದ್ದು. ಸಣ್ಣ ಪುಟ್ಟ ಅಂಗಡಿಗಳು, FMCGs, ಅವರು ಸ್ಟಿಲ್ ಸರ್ವೈವ್ ಮಾಡಬಹುದು ಅಲ್ವಾ? ಇ ಕಾಮರ್ಸ್ ಇನ್ನೂ ಇತ್ತು, ಸ್ವಿಗ್ಗಿಗಳಿದ್ವು, ಫ್ಲಿಪ್ಕಾರ್ಟ್ ಹೋಮ್ ಡೆಲಿವರಿ ಮಾಡ್ತಾ ಇದೆ, ಬಿಗ್ ಬಾಸ್ಕೆಟ್ ಹೋಮ್ ಡೆಲಿವರಿ ಮಾಡ್ತಾ ಇದೆ. ಸೊ ನಿಮ್ಗೇನು ತೊಂದರೆ ಆಗ್ತಾ ಇಲ್ಲ. ಬಟ್ ಇಂಡಸ್ಟ್ರೀಸ್ ಲೈಕ್ ಆಟೋಮೊಬೈಲ್, ವೇರ್ ಇಫ್ ಯು ಟ್ಯಾಂಜಿಬಿಲಿಟಿ ಆಫ್ ದ ಪ್ರಾಡಕ್ಟ್ ಏನ್ ಅಂತೀವಿ, ಅದ್ರ ಇಲ್ಲ ಅಂದ್ರೆ ಪರ್ಚೇಸ್ ಆಗಲ್ಲ, ಸೇಲ್ ಆಗಲ್ಲ. So virtual showrooms as a concept emerged as a very strong use case in automobile industry. I worked on one of those without naming the client, so that it is not like I'm favoring one against the other, but I did work and I found a real use case which is very human in nature. It's business, but it's also survival of humans, right? So I want to sell a car as a dealer. At the same time, I want to make it more tangible to my end user, give him or her the same warmth as they would feel if they had visited my showroom. So what I started doing in my start madidru, we created a virtual showroom where we kept 3D units of these cars in almost scalable to real life, and also with the use of technology, again technologies like augmented reality, we started giving them experience of
bring that car virtually home, augment it into your own home environment and experience it, right? And then consumers confidence to buy that product increases alva. Avaga, because between that tangibility layer na cross ಮಾಡ್ಲಿಕ್ಕೆ ಯಾವ ತರ ಟೆಕ್ನಾಲಜಿ ಎಕ್ಸ್ಪೀರಿಯನ್ಸಸ್ ತರಬಹುದು, ಅದನ್ನ ನಾವು as a technologist we all strive to bring it to life, and it happened. So I think there is two layers to it. We have actually making people's lives better and easy as well. Now that there is, of course, now the good thing is there is no COVID, right? We are all safe, we are all double vaccinated, people are back to brick and mortar store. ಈ ಕಾರ್ ತಗೋಬೇಕಂದ್ರೆ ನೀವು ಹೋಗ್ತೀರಾ, ಆದ್ರೆ ಈ ತರ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಇಂದ ಜೀವನ ಸುಲಭವಾಗಬಹುದು ಅಂತ ತೋರಿಸ್ಕೊಟ್ಟ ಮೇಲೆ ಜನರ ಮನಸ್ಥಿತಿನೂ ಬದಲಾಗ್ತಾ ಇದೆ. ಸೊ ದೇ ಆರ್ ನೌ ಎಕ್ಸ್ಪೆಕ್ಟಿಂಗ್ ಮೋರ್ ಅಂಡ್ ಮೋರ್ ಔಟ್ ಆಫ್ ದಿಸ್ ಟೆಕ್ನಾಲಜಿ. ಇನ್ನೇನ್ ಮಾಡ್ಬೋದು, ಯಾಕಂದ್ರೆ ನಾಳೆ ಸುಮಾರಾಗಿ ಒಂದು ಯು ವಾಂಟ್ ಟು ಬೈ 5 ಟೇಬಲ್ ಲ್ಯಾಂಪ್ಸ್, ರೈಟ್? ಈಚ್ ಆರ್ ವರ್ತ್ ಒಂದು 150 ರೂಪಾಯಿ. ಅಂದ್ರೆ 5 ತಗೋಬೇಕಂದ್ರೆ ಸುಮಾರು 750 ರೂಪಾಯಿ. ಅದಕ್ಕೆ ತೊಗೊಳ್ಳಿಕ್ಕೆ ನೀವು ಬಸವನಗುಡಿಗೆ ಹೋಗ್ಬೇಕು, ಯಾಕಂದ್ರೆ ಬಸವನಗುಡಿಯಲ್ಲಿ ಒಂದು ಒಳ್ಳೆ ಅಂಗಡಿ ಇದೆ, ಅಲ್ಲಿ ಬ್ರಾಸ್ ಲ್ಯಾಂಪ್ ಸಿಗುತ್ತೆ, ಅವ್ನು 150 ಕಮ್ಮಿ ರೇಟಿಗೆ ಮಾಡ್ಲಿಕ್ಕೆ ರೆಡಿ ಇದ್ದಾನೆ. ಆದ್ರೆ ನೀವು ಅಲ್ಲಿ ತನಕ ಹೋಗ್ಬೇಕು ಬರ್ಬೇಕು ಅಂದ್ರೆ ಬಸ್ ಇದೆಯಾ ಇಲ್ವಾ, ಆಟೋ ರಿಕ್ಷಾ ಸಿಗುತ್ತೆ ಇಲ್ವಾ, ಊಬರ್ ಸಿಗುತ್ತೆ ಇಲ್ವಾ, ಅದ್ರ ಮೇಲೆ ಒಂದು 500 ರೂಪಾಯಿ ಖರ್ಚಾಗುತ್ತೆ. ಸೊ ಟೈಮ್, ಮನಿ, ಎವ್ರಿಥಿಂಗ್ ಇಸ್ ವ್ಯಾಲ್ಯೂಬಲ್ ಟು ಯು ಆಸ್ ಅ ಕನ್ಸ್ಯೂಮರ್ ಅಲ್ವಾ? ಸೊ ಅದನ್ನ ಸೇವ್ ಮಾಡ್ಲಿಕ್ಕೆ ಟೆಕ್ನಾಲಜಿ ಕ್ಯಾನ್ ಸಾಲ್ವ್ ಇಟ್. ಎಸ್, ಪಾಸಿಬಲ್ ಅಲ್ವಾ? So communication between that seller and buyer like you can be solved using technology experiences, which could be very similar to that virtual experience we have been talking right now. So nan prakara, as we move ahead in time, we would like to cut out some of those menial jobs, right, out of our life and make our life more convenient and simple, so that we can use our time for something which is more important personally. Or I can be in 2 places at the same time, right? If tomorrow, I mean, I am giving a dream rantra. If I can create a virtual avatar of mine and give it semantics and thoughts which are equivalent to my brain, can it take decisions on its own? Simple decisions on its own. So I'm shopping in the metaverse and I'm having a physical meeting in my office at the same time. Things like that. I mean, I think the world is an ocean of when ideas can come into place. But for all that thing to happen, as I said, these kind of experimentations needs to continue happening, and that is what technologies like metaverse is happening today. As I said, today it is more of experimentation. That's the right word, right? Kranti ಆಗ್ತಾ ಇದೆ ನಿಜ, ಆದ ಕ್ರಾಂತಿ ಶುರು ಆದಾಗ ಅದೊಂಥರ, you will not will every kranti, every revolution is not a success, right? But these small revolutions lead to freedom at a later point of time, or a change in later point of time. So ಆಗ್ಬೇಕಂದ್ರೆ ಇದೆಲ್ಲ ಚೇಂಜಸ್ ಆಗ್ತಾ ಇರಬೇಕು. We should be open to it. So rather than seeing it from a naysayer's expectations, I would say being open to these possibilities will help us grow as to create something new and more beautiful. So of course it has its pros and cons. I mean, I would love to discuss one topic when people say about metaverse is also about privacy, right? There were a lot of complaints in metaverse around how people behave, because your two strangers are coming together. The lewd behavior that happens on the world today in real life can also happen in the virtual world. Should we allow for such things to exist? How do we control it? How do we constrain it? How do we make it more clean, right? Those are the challenges that metaverse is fighting on the other hand, right? So that's why I said we are in a very, very early stage. Nan prakara, these 2 years are very, very minuscule in front of the 2 decades of front ahead of us. ಇದರಿಂದ ಏನೇನು ಆಗ್ಬೋದು, ಒಳ್ಳೇದು ಕೆಟ್ಟದ್ದು, ಇದನ್ನ ಕೆಟ್ಟದ್ದು ಹೇಗೆ ಕಮ್ಮಿ ಮಾಡೋದು, ಒಳ್ಳೇದು ಹೇಗೆ ಜಾಸ್ತಿ ಮಾಡೋದು, ಅದು ಒಂಥರ ದಟ್ ಇಸ್ ಅ ಜರ್ನಿ ಆನ್ ಇಟ್ಸ್ ಓನ್. ಹಾ, ಮೆಟಾವರ್ಸ್ ಬಗ್ಗೆ ಮಾತಾಡ್ತಾ ಇದೀವಲ್ಲ, ಅದು ಬರೀ ಫೇಸ್ಬುಕ್ ಅನ್ನೋ ಒಂದು ಕಂಪ್ನಿದು ಒಂದು ಐಡಿಯಾ, ಅಂದ್ರೆ ಅದು ಒಂದು ಐಡಿಯಾ ಅಷ್ಟೇ, ಬರೀ ಅದೊಂದೇ ಮೆಟಾವರ್ಸ್ ಅಲ್ಲ ಅಲ್ವಾ. ಇವಾಗ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ, ಇಂಟರ್ನೆಟ್ ಮುಂಚೆ ಬಂದಾಗ ಯಾರು ಅದು ಸೀರಿಯಸ್ ಆಗಿ ತಗೊಂಡಿರಲಿಲ್ಲ. ಬಿಸ್ನೆಸ್ಗಳು ಇದು ದೊಡ್ಡದಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಎಲ್ಲರೂ ಕ್ಯಾಟ್ ವಿಡಿಯೋಗಳನ್ನ ಶೇರ್ ಮಾಡೋದು ಅಥವಾ ಇಂಥ ಫನಿ ಮೀಮ್ಗಳನ್ನ ಇಮೇಲ್ ಫಾರ್ವರ್ಡ್ಗಳನ್ನ ಮಾಡೋದು ಇಂಟರ್ನೆಟ್ ಅಂತ ಯಾರು ಸೀರಿಯಸ್ ಆಗಿ ತಗೊಳ್ತಿರ್ಲಿಲ್ಲ. ಆಮೇಲೆ ಎಲ್ಲರದು ಯೂಸ್ ಕೇಸಸ್ ಏನಿತ್ತು ಅಂದರೆ, ಈಗ ಆಫ್ಲೈನ್ ವರ್ಲ್ಡಲ್ಲಿ ಏನಿದೆ ಅದನ್ನು ಹೆಂಗೆ ಇಂಟರ್ನೆಟ್ಟಿಗೆ ಹಾಕೋದು ಅಂತ.
ಈಗ ಮ್ಯಾಗ್ಝಿನ್ ಇತ್ತು ಅಂದ್ರೆ ಅದ್ರದ್ದೊಂದು ಸ್ಕ್ಯಾನ್ ಮಾಡಿಬಿಟ್ಟು ವೆಬ್ಸೈಟಲ್ಲಿ ಹಾಕ್ಬಿಟ್ರೆ ಡಿಜಿಟಲ್ ಕಾಪಿ ಅಂತ. ಸೊ ಅಂದರೆ ಜನ ಹೊಸ ಅದೆಲ್ಲ ಟೆಕ್ನಾಲಜಿ ಇವಾಗಿರೋದೇ ಅವಾಗಲೂ ಇದ್ದಿದ್ದು. ಈಗ ವೆಬ್ ಅದು ಏನು ಪ್ರೋಟೋಕಾಲ್ಸ್ ಇದೆ, ಅದು ಟೆಕ್ನಾಲಜಿ ಸ್ಟ್ಯಾಕ್ ಏನಿದೆ, ಅದು ಆಲ್ಮೋಸ್ಟ್ ಅಂದರೆ ಸ್ವಲ್ಪ ಎವಲ್ಯೂಷನ್ ಆಗಿದೆ, ಬಟ್ ಆಲ್ಮೋಸ್ಟ್ ಸೇಮ್ ಇತ್ತು. ಬಟ್ ಅದ್ರದ್ದು ಯೂಸ್ ಕೇಸಸ್ ಜನರಿಗೆ ಇನ್ನೂ ಅರ್ಥ ಆಗಿರಲಿಲ್ಲ. ಆಮೇಲೆ ನನಗೆ ಯಾಕೆ ಬೇಕು, ನಮ್ಮಂಥವ್ರಿಗೆ ಏನು ಉಪಯೋಗ ಇದೆ, ಇವೆಲ್ಲ ಹಿಂಗೆ ಟೈಮ್ ಪಾಸ್ ಮಾಡೋ ಜನರಿಗೆ ಅಥವಾ ಬರೀ ಆಟ ಆಡ್ಕೊಂಡಿರೋರಿಗೆ ಅಂತ ಇತ್ತು. ಬಟ್ ನಾವು ನೋಡ್ತಾ ನೋಡ್ತಾ ಅದು ಟೆಕ್ನಾಲಜಿ ಏನೇನೆಲ್ಲ ಅನ್ಲಾಕ್ ಮಾಡ್ತಾ ಹೋಗುತ್ತೆ, ಎಂತೆಂಥ ಬಿಸ್ನೆಸಸ್ ಬರುತ್ತೆ. ಈಗ ಮೊಬೈಲ್ ಫೋನಲ್ಲಿ GPS ಇದೆ, ಅದು ಬರೀ ಒಂದು ಟೆಕ್ನಾಲಜಿ ಅಲ್ಲ. ಅದರಿಂದ ಊಬರ್ ಬರುತ್ತೆ, ಸ್ವಿಗ್ಗಿ ಝೊಮ್ಯಾಟೊಗಳು ಬರುತ್ತೆ, ಅಂಥ ಬಿಸ್ನೆಸ್ ಮಾಡೆಲ್ ಬರುತ್ತೆ. ಅದನ್ನು ಟೆಕ್ನಾಲಜಿಸ್ಟ್ ಯಾರೂ ಯೋಚನೆ ಮಾಡೋಕ್ಕೆ ಸಾಧ್ಯ ಆಗಿರಲಿಲ್ಲ, ಅಂದರೆ ಯಾವಾಗ ಅವರು ಶುರು ಮಾಡಿದರು. ಈಗ ಹಾಗೆ ಇದೆ, ತುಂಬ ಬಸ್ವರ್ಡ್ಗಳಿದ್ದಾವೆ. ಇವಾಗ AR ಇದೆ, VR ಇದೆ, ಆಮೇಲೆ ಗೇಮಿಂಗ್ನಲ್ಲಿ ಇದೆ, NFT ಇದೆ, ಬ್ಲಾಕ್ ಚೈನ್ ಅಂತೆಲ್ಲ ಇದೆ. ಇದೆಲ್ಲ ಬೇರೆ ಬೇರೆ ಟೆಕ್ನಾಲಜಿಗಳು. ಇವರೆಲ್ಲ ಹೇಳ್ತಿರೋದೇನು ಅಂದರೆ ಇದು ಮುಂದಿಂದು ಎವಲ್ಯೂಷನ್ ಆಗುತ್ತೆ. ಇವಾಗ ನಾವು ನೋಡ್ತಾ ಇರೋ ಇಂಟರ್ನೆಟ್ ಟೆಕ್ನಾಲಜಿ ಏನಿದೆ, ಇದಕ್ಕಿಂತ ಅಡ್ವಾನ್ಸ್ಡ್ ಎಕ್ಸ್ಪೀರಿಯನ್ಸ್ ಬರುತ್ತೆ ಅಂತ ಪ್ರಾಮಿಸ್ ಇರೋದು. ಆಮೇಲೆ ಬೇರೆ ಬೇರೆ ಥರ ಅದನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ. ಇವಾಗ ಎಪಿಕ್ ಗೇಮ್ಸ್ ಅಂತ ಒಂದು ಗೇಮಿಂಗ್ ಕಂಪನಿ ಇದೆ. ಸೊ ಅವ್ರ ಗೇಮ್ ವರ್ಲ್ಡಲ್ಲಿ ಈ ಥರ ವರ್ಚುವಲ್ ರಿಯಾಲಿಟಿ ಮತ್ತು ಮೆಟಾವರ್ಸ್ದು ಅವ್ರದ್ದೇ ಒಂದು ಕಾನ್ಸೆಪ್ಟ್ ಇದೆ. ಫೇಸ್ಬುಕ್ಕು ಅದು ಒಂದು ಮಾಡ್ತೀನಿ, ಹೊರೈಸನ್ ಅಂತ ಪ್ಲ್ಯಾಟ್ಫಾರ್ಮ್ ಮಾಡಿಬಿಟ್ಟು ಅಲ್ಲಿ ಕೆಲಸ ಮಾಡ್ಬೋದು ಜೊತೆಗೇನೆ ಅಂತ ಹೋಗ್ತೀರಾ. ಆಮೇಲೆ AR ಆಲ್ರೆಡಿ ಇದೆ, ಗೂಗಲ್ ಗ್ಲಾಸಸ್ ಅಂತ ಮಾಡಿದ್ರು. AR ಅಂದರೆ ಆಗ್ಮೆಂಟೆಡ್ ರಿಯಾಲಿಟಿ. ಈಗ ಯಾವುದದು ನಿಂಟೆಂಡೋದು ಪಾಪ್ಯುಲರ್ ಪೋಕಿಮಾನ್ ಗೋ ಅಂತ ಗೇಮ್ ಲಾಂಚ್ ಮಾಡಿದ್ರಲ್ಲ, ನೀವು ರಿಯಲ್ ವರ್ಲ್ಡಲ್ಲಿ ಓಡಾಡಿಕೊಂಡು ಪೋಕಿಮಾನ್ಗಳನ್ನ ಕ್ಯಾಪ್ಚರ್ ಮಾಡ್ತಾ ಹೋಗೋದು ಅಂತ. ಅಂದರೆ ಅದು ವರ್ಚುವಲ್ ಆಬ್ಜೆಕ್ಟ್ಸ್ ಇನ್ಸರ್ಟೆಡ್ ಇಂಟು ರಿಯಲ್ ವರ್ಲ್ಡ್. ಸೊ ಆ ಥರದ್ದು ಯೂಸ್ ಕೇಸಸ್ಸು ಇದೆ. ಸೊ ಇದೆಲ್ಲ ಒಂಥರ ಬ್ಯಾಸ್ಕೆಟ್ ಆಫ್ ನ್ಯೂ ಟೆಕ್ನಾಲಜಿ. ಇದನ್ನು ಮಿಕ್ಸ್ ಮ್ಯಾಚ್ ಮಾಡಿ ಹೊಸ ಯೂಸ್ ಕೇಸಸ್ನ ಟ್ರೈ ಮಾಡ್ತಿದ್ದಾರೆ. ಆ್ಯಂಡ್ ಆ್ಯಸ್ ಯೂಶ್ವಲ್ ಈಗ ನೋಕಿಯಾ ಮತ್ತು ಬ್ಲ್ಯಾಕ್ಬೆರಿ ಈ ಮೊಬೈಲ್ ಇಂಟರ್ನೆಟ್ ಸ್ಮಾರ್ಟ್ಫೋನ್ ರೆವಲ್ಯೂಷನ್ನ ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅವ್ರ ಮೊಬೈಲ್ ಫೋನ್ ಇದ್ದಾಗ. ಸೊ ಆ್ಯಸ್ ಎ ರಿಸಲ್ಟ್ ಅವರು ಹೋಗ್ಬಿಟ್ರು, ಅಂದರೆ ಕಂಪ್ಲೀಟು ಹೋಗೇ ಬಿಡ್ತು ಅವ್ರದ್ದು ಮಾರ್ಕೆಟ್ ಡಾಮಿನೆನ್ಸು. ಇವಾಗಿರೋ ಕಂಪ್ನಿಗಳಿಗೆ ಅದು ಭಯ. ಈಗ ನೆಕ್ಸ್ಟ್ ಹೊಸದೇನಾದರೂ ಬಂದು ಅದು ನಮ್ಮ ಟೆಕ್ನಾಲಜಿನ ಅಬ್ಸಲ್ಯೂಟ್ ಮಾಡಿಬಿಟ್ರೆ ಅನ್ನೋದಕ್ಕೆ ಎಲ್ಲರೂ ನಾವು ಮಾಡ್ತಾ ಇದ್ದೀವಿ ಅಂತ ಟ್ರೈ ಮಾಡ್ತಾರೆ. ಬಟ್ ಅದೇ ಪಾಸಿಬಿಲಿಟೀಸ್ ಇದೆ, ನೋಡ್ಬೇಕು ಏನಾಗುತ್ತೆ ಅಂತ. ಬಟ್ ನಾವು ಇವಾಗ ಅದೇ ಮೆಟಾವರ್ಸ್, ಫೇಸ್ಬುಕ್ದು ಇಮ್ಮರ್ಸಿವ್ ವರ್ಚುವಲ್ ರಿಯಾಲಿಟಿ ಅದು ಒಂದು ಕಾನ್ಸೆಪ್ಟು. ಬಟ್ NFT ಅಂತಂದರೆ ಏನು, ಅದ್ರ ಬಗ್ಗೆ ಮಾತಾಡೋಣ. NFT ಅಂತ ಅನ್ನೋದು ತುಂಬ ಒಂದು ವರ್ಷದ ಹಿಂದೆ ತುಂಬ ಕ್ರೇಜ್ ಇತ್ತು. ಈಗ ಸ್ವಲ್ಪ ರಿಸೆಷನ್ ಶುರು ಆಗಿಬಿಟ್ಟು ಎಲ್ಲರದು ಈ ಸ್ಪೆಕ್ಯುಲೇಟಿವ್ ದುಡ್ಡೆಲ್ಲ ಹೋಗ್ಬಿಟ್ಟು ಈಗ ಹೇಳ್ತಾರಲ್ಲ ಏನೋ ಸಮುದ್ರದ ಅಲೆ ಕಡಿಮೆ ಆದಾಗ ಯಾರು ಬೆತ್ತಲೆ ಈಜ್ತಾ ಇದ್ದಾರೆ ಅನ್ನೋದು ಕಾಣುತ್ತೆ ಅಂತ ಆ ಥರ ಆಗಿದೆ. ಅದ್ರ ಬಗ್ಗೆ ಮಾತಾಡೋಣ, NFT ಬಗ್ಗೆ ಈಗ. ಶೋರ್. ಬಟ್ ಅಂದ್ರೆ ಬಿಫೋರ್ ವಿ ಬಿಗಿನ್ ಒಂದ್ ನೋಟ್ ಏನಂದ್ರೆ, ಈಗ ವರ್ಚುವಲ್ ವರ್ಲ್ಡ್ ಬಗ್ಗೆ ನಾವು ಮಾತಾಡಿದ್ವಿ. ಅಂದ್ರೆ ಮೆಟಾವರ್ಸ್ ಅಂದ್ರೆ ತುಂಬಾ ನಮ್ಮ ನಿಜ ಜೀವನಕ್ಕೆ ಹತ್ತಿರವಾದ ಒಂದು ಅನುಭವಗಳನ್ನ ನಾವು ಟೆಕ್ನಾಲಜಿ ಅಥವಾ ತಂತ್ರಜ್ಞಾನದ ಮೂಲಕ ಕಂಡುಕೊಳ್ಳೋದು ಅನ್ನೋದು ನಾವು ಇಷ್ಟವರೆಗೂ ನಾವು ಮೆಟಾವರ್ಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಈಗ ಪ್ರಾಬಬ್ಲಿ NFT ಅಂದ್ರೆ ಒಂದು ಕಾಂಟೆಕ್ಸ್ಟ್ ಕೊಡ್ತೀನಿ, ಆಮೇಲೆ ಡೀಟೇಲ್ ಆಗಿ ಪ್ರಾಬಬ್ಲಿ ಡಿಸ್ಕಸ್ ಮಾಡ್ಬೋದು. ಒಂದು ಡಿಜಿಟಲ್ ಆಗಿರೋ ವಸ್ತುನ ಕೊಂಡ್ಕೊಳ್ಳೋದು, ಮಾರೋದು, ಅಥವಾ ತೋರ್ಸೋದು ಅಥವಾ ಪ್ರದರ್ಶನಕ್ಕಿಡೋದು NFT ಒಂದು ಸ್ಮಾಲ್ ಉದ್ದೇಶ ಇರ್ಬೋದು ಪ್ರಾಬಬ್ಲಿ. ಅದು ಅಂದ್ರೆ ನಿಮ್ಮ ಹತ್ರ ಇರೋ ವಸ್ತು ನಿಮ್ಮ ಹತ್ರ ಮಾತ್ರ, ಬೇರೆಯವ್ರ ಯಾರ ಹತ್ರನೂ ಇರ್ಲಿಕ್ಕಿಲ್ಲ. ಅಂದ್ರೆ ಉದಾಹರಣೆಗೆ ನಿಮ್ಮ ಹತ್ರ ಒಂದು ಶೂ ಇದ್ರೆ ಆ ಶೂ ನಿಮ್ಮ ಹತ್ರ ಮಾತ್ರ ಇರುತ್ತೆ, ಬೇರೆಯವ್ರ ಹತ್ರ ಇರಲ್ಲ ಅನ್ನೋದು ಅದರದ್ದು ಸ್ಮಾಲ್ ಒಂದು ಲಿಟಲ್ ಎಕ್ಸಾಂಪಲ್. ಅದು ಡಿಜಿಟಲ್ ಶೂ, ಅದನ್ನ ನೀವು ಹಾಕೊಂಡು ಮಾಲ್ಗೆ ಹೋಗಕ್ ಆಗಲ್ಲ. ಸೊ ದಟ್ ಈಸ್ ದ ಫಂಡಮೆಂಟಲ್ ಕಾನ್ಸೆಪ್ಟ್. ಬಟ್ ಅದ್ರ ಡೀಟೇಲ್ಸ್ ನಾವು ಈಗ ವಿಜಯ್ ಜೊತೆ ಮಾತಾಡೋಣ. ಸಾರಿ ವಿಜಯ್, ಸೊ ಕಂಟಿನ್ಯೂ, ಲೆಟ್ ಟಾಕ್ ಅಬೌಟ್ ದಿಸ್. ಹೆಂಗೆ ಅಂತ, ಅಥವಾ ನನ್ನ ಗ್ರಹಿಕೆನೆ ತಪ್ಪಿದ್ಯಾ? ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಇಲ್ಲ, ನೀವು ಹೇಳಿದ್ದು ಕರೆಕ್ಟೇ. ಬಟ್ ಬಿಫೋರ್ NFT ಬಗ್ಗೆ ಹೇಳೋದಕ್ಕಿಂತ ಮುಂಚೆ
as Supreet rightly said, ಅವ್ರು ಹೇಳಿದಾಗೆ that was something I wanted to second and say that metaverses are multiple. It is not one metaverse. Similarly, if there is the gaming people are creating their own metaverses, which is there. Roblox is another example, adding on to what Supreet said. Roblox has its own experiences where ಸುಮಾರು ಬ್ರ್ಯಾಂಡ್ಗಳು ರೋಬ್ಲಾಕ್ಸ್ ಒಳಗೆ ಗೇಮಿಂಗ್ ಎಕೋಸಿಸ್ಟಮ್ ಒಳಗಡೆನೆ, ನಾನು ಅವಾಗಲೇ ಏನು ಎಕ್ಸ್ಪ್ಲೇನ್ ಮಾಡಿದೆ ಅದೇ ಎಕ್ಸ್ಪೀರಿಯನ್ಸ್ಗಳನ್ನ ಒಂದು ಗೇಮಿಂಗ್ ಕ್ಯಾರೆಕ್ಟರ್ ತರ ಯೂಸ್ ಮಾಡಿಕೊಂಡು ಸೇಮ್ ಎಕ್ಸ್ಪೀರಿಯನ್ಸ್ ಶಾಪಿಂಗು ಎಲ್ಲ ಮಾಡ್ಬೋದು. NFTs ಇಂಟ್ರೆಸ್ಟಿಂಗ್ಲಿ ಕರೆಕ್ಟ್, ಐ ಮೀನ್ ಒಂದು ಟೈಮ್ ಅಲ್ಲಿ ಅದು ಒಂದು ಟೈಮಲ್ಲಿ ಎಲ್ರು ಅದನ್ನ ಒಂದು ಸ್ಪೆಕ್ಯುಲೇಟಿವ್ ಇನ್ವೆಸ್ಟ್ಮೆಂಟ್ ತರಾನೇ ನೋಡ್ಕೊಂಡ್ರು. ಈಗ ಶೇರ್ ಮಾರ್ಕೆಟ್ ತರ ನನ್ನ ಹತ್ರ ಅದೊಂದು ಖರೀದಿ ಮಾಡಿ ಮಾರೋ ವಸ್ತು ತರ ಅದನ್ನ ಕನ್ಸಿಡರ್ ಮಾಡಿದ್ರು. ಶುರುವಾದಾಗ ಎಲ್ರು ಕೇಳ್ತಾ ಇದ್ರು NFT ಅಂದ್ರೆ ಒಂದು JPEG ಅಥವಾ ಪಿಕ್ಚರ್ ಒಂದು NFT, ಅಥವಾ ಅದ್ರ ಬಿಟ್ಟು ಬೇರೆ ಏನು NFT ಅಲ್ವಾ ಅಂತ ಕೆಲವರು ಅನ್ಕೊಂಡ್ರು. ಆಮೇಲೆ NFT ಅಂದ್ರೆ ಬರೀ ಒಂದು ಪಿಕ್ಚರ್ ಅಲ್ಲ, ಒಂದು ವಿಡಿಯೋ ಕೂಡ ಆಗಿರ್ಬೋದು, ವಿಡಿಯೋದ ಅಂಶ ಕೂಡ ಆಗಿರ್ಬೋದು, ಇಲ್ಲ ಒಂದು ಹಾಡು ಕೂಡ ಆಗಿರ್ಬೋದು, ಅಥವಾ ಟ್ವಿಟರ್ ದ ಫಸ್ಟ್ ಟ್ವೀಟ್ ಆಫ್ ಟ್ವಿಟರ್ ಅದು ಒಂದು NFT ಆಯ್ತು. ಸೊ ಆ ತರ ನೋಡ್ಲಿಕ್ಕೆ ಹೋದ್ರೆ ಇಟ್ ಈಸ್ ನಾಟ್, ಅದು ಒಂದು ವಸ್ತುಗೆ ಸೀಮಿತವಾಗಿ ಅಲ್ಲ, ಒಂದು ಆರ್ಟ್ ಮಾತ್ರ ಅಲ್ಲ, ಎನಿ ಫಾರ್ಮ್ ಆಫ್ ಆರ್ಟ್ ಆಗಿರ್ಬೋದು, ಯಾವುದೇ ವಸ್ತು ಆಗಿ. ಈಗ ನೋಡ್ಲಿಕ್ಕೆ ಹೋದ್ರೆ ಶೂ ಅದ ಹೇಳ್ತಾ ಇದ್ನಲ್ಲ, ನೀವು ಹಾಕೊಳ್ಳೋ ಒಂದು ವರ್ಚುವಲ್ ಶೂನು NFT ಆಗ್ಬೋದು. ಹಾಗಾದ್ರೆ NFT ಅಂದ್ರೆ ಏನು, ಅಂಡರ್ಲೈನ್ ಥಿಯರಿ ಏನದ್ರದ್ದು? ಅದಕ್ಕೊಂದು ಸಣ್ಣವಾದ ಉದಾಹರಣೆ ಏನಂದ್ರೆ, ಇಟ್ ಹ್ಯಾಸ್ ಗಾಟ್ ಅ ವರ್ಡ್ ಕಾಲ್ಡ್ ಫಂಜಿಬಿಲಿಟಿ, ನಾನ್ ಫಂಜಿಬಲ್ ಟೋಕನ್ ಅಂತಾರೆ NFT ನ. ಆ ಫಂಜಿಬಿಲಿಟಿ ಅಂದ್ರೆ ಏನು ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಈಗ ಮುಕುಂದ್, ನಿಮ್ಮ ಹತ್ರ ಒಂದು 10 ರೂಪಾಯಿ ನೋಟ್ ಇದೆ, ನನ್ನ ಹತ್ರ ಒಂದು 10 ರೂಪಾಯಿ ನೋಟ್ ಇದೆ. ಈಗ ನಾನು ಆ 10 ರೂಪಾಯಿ ನೋಟ್ನ ನಿಮಗ್ ಕೊಟ್ಟೆ, ನೀವು ಅದ್ರ ಬದಲಿಗೆ ನಿಮ್ಮ ಹತ್ರ 10 ರೂಪಾಯಿ ನೋಟ್ ನಂಗೆ ಕೊಟ್ರು. ಆಗ ಇಬ್ಬರ ಹತ್ರ 10 ರೂಪಾಯಿ ನೋಟ್ ಇದೆ. ಈಗ ಆದ್ರೆ ನೋಟ್ ಬೇರೆ ಆಗಿದೆ, ಅದ್ರ ವ್ಯಾಲ್ಯೂ ಮಾತ್ರ ಸೇಮ್ ಇದೆ. ಐ ಆಮ್ ಸ್ಟಿಲ್ 10 rupees ವರ್ತ್ ಅಂಡ್ ನಿಮ್ಮ ಹತ್ರನೂ 10 ರೂಪಾಯಿ ಇದೆ. ಆದ್ರೆ ಈ NFT ಆಕ್ಚುಲಿ ಒರಿಜಿನ್ ಆಗಿದ್ದು ಕರೆನ್ಸಿಯಿಂದ. ಆಕ್ಚುಲಿ cryptocurrencies accordingly are the first type of NFTs actually. That is the same thesis that is used today for NFTs in use ಮಾಡ್ತೀವಿ. ಅದು cryptocurrency ಅಂತ ಏನು cryptos, for example ನೀವು ಎಥರ್ ಇಲ್ಲ ಬಿಟ್ಕಾಯಿನ್ ಇದನ್ನೆಲ್ಲ ಕೇಳಿರ್ಬೋದು. ಅದೇ ತರ ಸುಮಾರು ಕ್ರಿಪ್ಟೋಕರೆನ್ಸಿಸ್ಗಳಿವೆ. ಅದರ ಅಂಡರ್ಲೈನ್ ಪ್ರಿನ್ಸಿಪಲ್ ಅಲ್ಲಿಂದನೇ ಶುರುವಾಗಿದ್ದು, ಫಂಜಿಬಿಲಿಟಿ ಆಫ್ ಟೋಕನ್ಸ್. ಅದನ್ನ ಟೋಕನ್ ಅಂತ ಕರಿತೀವಿ ನಾವೀಗ. ಆದ್ರೆ ಈಗ ಹೇಳಿದ್ರಲ್ಲ, ಟ್ವಿಟರ್ ದ ಫಸ್ಟ್ ಟ್ವೀಟ್ ಒಂದು NFT ಆಗ್ಬಿಡ್ತು. ಯಾಕಂದ್ರೆ ಅದು ಯಾರ ಹತ್ರ ಇದೆ ಇವತ್ತು, ಅದು ಅವ್ರ ಹತ್ರ ಮಾತ್ರ ಇದೆ, ಬೇರೆಯವ್ರ ಹತ್ರ ಇಲ್ಲ. ಈಗ ಯಾವ್ದಾದ್ರು ಇಮೇಜ್ ಇದೆ, ಈಗ ಸುಮಾರಾಗಿ ಯಾರಾದ್ರೂ 1947 ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಯಾರೋ ಹೋಗ್ಬಿಟ್ಟು ಜವಾಹರ್ಲಾಲ್ ನೆಹರು ಸ್ಪೀಚ್ ಕೊಡ್ತಾ ಇದ್ರಲ್ವಾ, ಭಾರತದ ಸ್ವಾತಂತ್ರ್ಯದ ಘೋಷಣೆ ಆಗ್ತಾ ಇತ್ತು, ಆ ವಿಡಿಯೋನ NFT ಮಾಡ್ಬಿಟ್ಟಿದ್ದಾರೆ ಅಂತ ಅನ್ಕೊಳ್ಳೋಣ. ಆದ್ರೆ ಅದನ್ನ ಯೂಟ್ಯೂಬ್ ಯಾರೋ ಲೋಡ್ ಮಾಡ್ತಾರೆ, ಅದ್ರ ಡೌನ್ಲೋಡ್ ಮಾಡ್ಬಿಟ್ಟು ನಾನೊಂದು ಕಾಪಿ ಮಾಡ್ಕೊಳ್ತೀನಿ, ನೀವೊಂದು ಕಾಪಿ ಮಾಡ್ಕೊಳ್ತೀರಿ, ಸುಪ್ರೀತ್ ಒಂದು ಕಾಪಿ ಮಾಡ್ಕೊಳ್ತಾರೆ. ಅವಾಗ ನಾವು ಎಲ್ಲರೂ ಕ್ಲೇಮ್ ಮಾಡ್ಬೋದಲ್ವಾ, ನಮ್ಮ ಹತ್ರನೂ ಇದೆ ಸ್ಪೀಚ್ ಒರಿಜಿನಲ್ ವರ್ಷನ್ ಇದೆ ಅಂತ ನಾನು ಕ್ಲೇಮ್ ಮಾಡ್ಕೋಬಹುದು. ಅಥವಾ ನೀವು ಕ್ಲೇಮ್ ಮಾಡ್ಬೋದು ನನ್ನ ಹತ್ರ ಇರೋ ವರ್ಷನ್ ಒರಿಜಿನಲ್, ನಿಮ್ಮ ಹತ್ರ ಇರೋದಲ್ಲ ಅಂತ. ಹಾಗಾದ್ರೆ ಅದನ್ನ ವ್ಯಾಲಿಡೇಟ್ ಹೇಗ್ ಮಾಡ್ಲಿ ನಾನು, ಯಾರ ಹತ್ರ ಒರಿಜಿನಲ್ ಕಾಪಿ ಇದೆ ಅಂತ? ಯಾಕಂದ್ರೆ ಯಾರ ಹತ್ರ ಒರಿಜಿನಲ್ ಕಾಪಿ ಇದೆ ಅದಕ್ಕೆ ಮಾತ್ರ ವ್ಯಾಲ್ಯೂ ಇರ್ಬೇಕಲ್ವಾ, ಇಲ್ದಿದ್ರೆ ಅದು ಅದಕ್ಕೆ ವ್ಯಾಲ್ಯೂ ಇರಬಾರದು. ಎಲ್ಲರ ಹತ್ರ ಇರೋದಕ್ಕೆ ಸೇಮ್ ವ್ಯಾಲ್ಯೂ ಆಗ್ಬಿಟ್ರೆ ದೆನ್ ವಾಟ್ ಇಸ್ ದ ಯುನಿಕ್ನೆಸ್, ಹೌ ಡು ವಿ ಐಡೆಂಟಿಫೈ? ಸೊ ಅದಕ್ಕೋಸ್ಕರ ಒಂದು ಟೆಕ್ನಾಲಜಿ ಬಂತು, ಅದು ಈಗಲೂ ಇದೆ. ದಟ್ ಈಸ್ ವಾಟ್ ಎವ್ರಿಬಡಿ, ಎಲ್ರಿಗೂ ಗೊತ್ತಿರ್ಬೇಕು ಅದ್ರ ಬಗ್ಗೆ. ಅದು ಬ್ಲಾಕ್ ಚೈನ್ ಟೆಕ್ನಾಲಜಿಲಿ ಸ್ಮಾರ್ಟ್ ಕಾಂಟ್ರಾಕ್ಟ್ ಅಂತ ಇದೆ, ವಿಚ್ ಇಸ್ ದ ಅಥೆಂಟಿಕೇಶನ್. NFTs are authenticated, saying that in that smart contract is written and validated that this particular video, for example ನಾವು ವಿಡಿಯೋ ಬಗ್ಗೆ ಮಾತಾಡ್ತಿರೋದಾಗ ಮುಕುಂದ್ ಏನು ಖರೀದಿ ಮಾಡಿದ್ದಾರೆ ಅದು ವಿಶ್ವದಲ್ಲೇ ಒಂದೇ ಇರೋದು ಕಾಪಿ, ದಟ್ ಇಸ್ ದ ಫಸ್ಟ್ ಕಾಪಿ. ಬಾಕಿ ಯಾರ ಹತ್ರ ಏನಾದ್ರು ಇದ್ರೆ ಅದು those are all copies of it and are not equally worth or valued as the same.
ದಟ್ ಈಸ್ ಅಂಡರ್ಲೈಯಿಂಗ್ ಸ್ಮಾರ್ಟ್ ಕಾಂಟ್ರಾಕ್ಟ್. ಅದನ್ನ ಯೂಸ್ ಮಾಡ್ಬಿಟ್ಟು ನಾಳೆ ಮುಕುಂದ್ ಹತ್ರ ಆ NFT ಇರುವಂತ ವಿಡಿಯೋ ವಿಚ್ ಇಸ್ ಅನ್ NFT ನೌ ಈಸ್ ಯುನೀಕ್ ಟು ವಾಟ್ ಮುಕುಂದ್ ಹ್ಯಾಸ್. ಅಂಡ್ ಏನು ವಿಜಯ್ ಅಥವಾ ಸ್ಪ್ರೀತ್ ಹತ್ರ ಡೌನ್ಲೋಡ್ ಮಾಡಿರೋ ವಿಡಿಯೋಗಳಿವೆ ಏನಿವೆ ಅದರದ್ದು, ಅದಕ್ಕೂ ಮುಕುಂದಕ್ಕಿರೋದಕ್ಕೂ ವ್ಯಾಲ್ಯೂ ಸೇಮ್ ಅಲ್ಲ. ಸೊ ದಟ್ ಈಸ್ ದ ಅಂಡರ್ಲೈನ್ ಟೆಕ್ನಾಲಜಿ. ಹಾಗೆ ಅದು ಉದ್ಭವವಾಯಿತು. ಆದ್ರೆ ಯಾವಾಗ್ಲೂ ಹೇಳಿದಾಗೆ ವೆನ್ ದ ಮಾರ್ಕೆಟ್ ಇಸ್ ಹಾಟ್ ಎವ್ರಿಬಡಿ ಬಿಲೀವ್ಸ್ ಇನ್ ಸ್ಪೆಕ್ಯುಲೇಷನ್. ಸೊ ಎಲ್ರು ತಮ್ಮದೇ NFT ಗಳನ್ನ ಲಾಂಚ್ ಮಾಡಿದ್ರು. ದೇರ್ ಆರ್ ಮಲ್ಟಿಪಲ್ NFT ಮಾರ್ಕೆಟ್ ಪ್ಲೇಸಸ್. ಏನ್ ಹೇಳ್ತೀವಿ ನಾವು, ಈಗ ನಿಮ್ಗೆ ಏನಾದ್ರು ಮಾರಾಟ ಮಾಡ್ಬೇಕಂದ್ರೆ OLX ಹೋಗ್ತೀರಾ, ಸೆಕೆಂಡ್ ಹ್ಯಾಂಡ್ ಮಾರ್ಬೋದು ಅಲ್ವಾ. ಫಸ್ಟ್ ಹ್ಯಾಂಡ್ ಪ್ರಾಡಕ್ಟ್ ತಗೋಬೇಕು ಅಂದ್ರೆ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ ಅಂತ ಮಾರ್ಕೆಟ್ ಪ್ಲೇಸ್ ಹೋಗ್ತೀರಾ, ಕರೆಕ್ಟ್ ಅಲ್ವಾ. ಹಾಗೆ ಅದರ ಆಲ್ಟರ್ನೇಟ್ ಇನ್ ದ Web3 ವರ್ಲ್ಡ್ there are market places for NFTs, ಎಲ್ಲಿ ನಾವು ಖರೀದಿ ಅಥವಾ ಸೇಲ್ ಅಂಡ್ ಬೈ ಆಫ್ NFTs ಮಾಡ್ಬೋದು. ಲೈಕ್ ರೇರಬಲ್ ಅಂತ ಇದೆ, ಓಪನ್ ಸಿ ಅಂತ ಇದೆ. ಹಾಗೆ ತುಂಬಾ ವಿವಿಧವಾದ NFT ಮಾರ್ಕೆಟ್ ಪ್ಲೇಸ್ಗಳಿವೆ. ಅಲ್ಲಿ ಬೇರೆ ಬೇರೆ ಜನ ತಮ್ಮ ಕ್ರಿಯೇಟಿವಿಟಿನ ಸೇಲ್ ಮಾಡ್ತಾರೆ ಅಲ್ವಾ, ಮಾರ್ಲಿಕ್ಕೆ ಬರ್ತಾರೆ. ಆಸ್ ಅನ್ NFT ಕಾಯಿನ್ ಮಾಡ್ಬಿಟ್ಟು ಅದನ್ನಲ್ಲಿ ಸೆಲ್ ಮಾಡ್ತಾರೆ. ಸೊ ದಟ್ ಹಸ್ ಲೆಡ್ ಟು ಅನ್ ಇಕಾನಮಿ ಆಫ್ ಇಟ್ಸ್ ಓನ್. ಬಟ್ ಅನ್ಫಾರ್ಚುನೇಟ್ಲಿ ಆಸ್ ಇನ್ ಎವ್ರಿ ಟೆಕ್ನಾಲಜಿಕಲ್ ರೆವಲ್ಯೂಷನ್ ಅಲ್ಲಿ ಏನಾಗುತ್ತೆ, ಥಿಂಗ್ಸ್ ಚೇಂಜ್, ನನ್ನ ಪ್ರಕಾರ ದರ್ ಇಸ್ ಆಲ್ವೇಸ್ ಅ ಹೈಪ್ ಸೈಕಲ್ ಅಂತ ಹೇಳ್ತೀನಿ ನಾವು. ದರ್ ಇಸ್ ಅ ಸಡನ್ ಇಂಟ್ರೆಸ್ಟ್. ಸೊ ಎಲ್ಲರೂ ಅದರ ಅಂಡರ್ಲೈಯಿಂಗ್ ಯೂಸ್ ಕೇಸಸ್ ಇರಲಿ, ಟೆಕ್ನಾಲಜಿ ಬಗ್ಗೆ ಅರ್ಥ ಮಾಡ್ಕೊಳ್ದೇನೆ, ಇದು ಕರೆಂಟ್ಲಿ ಫ್ಯಾಷನ್ ಅಲ್ಲಿ ಇದೆ, ಈಗ ನಾನು NFT ತಗೊಳ್ತೀನಿ, ನೀನು NFT ತಗೋ, ಎಲ್ಲರೂ NFT ತಗೋ. ನಾನು ಕೇಳಿರೋ ಪ್ರಕಾರ ಈಗ ನಾವು ಒಂದು 10 ರೂಪಾಯಿಗೆ ತಗೊಂಡ್ರೆ NFT, ನಾಳೆ ಅದು 100 ರೂಪಾಯಿದು ಆಗ್ಬೋದು ನಾವು ಅಂತ ಅನ್ಕೊಂಡು ಎಲ್ಲರೂ ತಗೊಳ್ಳಿಕ್ಕೆ ಶುರು ಮಾಡಿದ್ರು. So there was a boom and as we call, there's a boom and then boom is always followed by, it's a cyclic reaction alwa. So there is a burst, right? So ಆ ತರ ಆಗಿ ಈಗ ಎಲ್ಲರ ಹತ್ರನೂ ವಿಶ್ವಾಸ ಕಮ್ಮಿ ಆಗ್ಬಿಟ್ಟಿದೆ. NFT market has crashed and the Bitcoin market has crashed. So probably that technology is not good. ಆ ಟೆಕ್ನಾಲಜಿ ಬಗ್ಗೆ ವಿಶ್ವಾಸ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಆದ್ರೆ as I said, ಇದೆಲ್ಲ ಒಂಥರ ಯಾವುದೇ ಹೊಸ ಟೆಕ್ನಾಲಜಿ ಬಂದ್ರೆ, ಯಾವಾಗಲೂ ಸುಪ್ರೀತ್ ಹೇಳ್ತಾ ಇದ್ರು, ವೆನ್ Web 1 ಕೇಮ್, ಪೀಪಲ್ ಡಿಡ್ ನಾಟ್ ಬಿಲೀವ್ ಇದರಿಂದ ರೆವಲ್ಯೂಷನ್ ಆಗ್ಬೋದು, ಹೊಸದೇನಾದ್ರೆ ಪೀಪಲ್ ವಿಲ್ ಸ್ಟಾರ್ಟ್ ಶಾಪಿಂಗ್ ಅಂಡ್ ಬುಕಿಂಗ್ ಕಾರ್ಸ್ ಅಂಡ್ ಬೈಕ್ಸ್ ಆನ್ ಊಬರ್ ಅಂಡ್ ಓಲಾಸ್ ಆನ್ ಫೋನ್. ಯಾರು ಬಿಲೀವ್ ಮಾಡಲಿಲ್ಲ. ಸೊ ವಿ ಆರ್ ಆಲ್ಸೋ ಗೋಯಿಂಗ್ ಥ್ರೂ ದಟ್ ಸಿಮಿಲರ್ ಸೈಕಲ್ ಅಂತ ನನ್ಗೆ ಅನ್ಸುತ್ತೆ. ಬಿಕಾಸ್ ದ ಯೂಸ್ ಕೇಸಸ್ ಆಫ್ 5 years from now of NFT will not be the same probably, right? It may not be a commodity used for like a stock exchange ತರ ಆಗದೇನೆ ಅದರದ ವಿವಿಧವಾದ ಉಪಯೋಗಗಳು ಹೊರಗೆ ಬರ್ಬೋದು. ಯಾಕಂದ್ರೆ ಹೇಳಿದ್ನಲ್ಲ ಅವಾಗ್ಲಿ, ಫಾರ್ ಎಕ್ಸಾಂಪಲ್ ಪೀಪಲ್ ಆರ್ ಟ್ರೈಂಗ್. ನಾನು ನಿಮಗೆ 2 ಉದಾಹರಣೆ ಕೊಡ್ಲಿಕ್ಕೆ 2 ಉದಾಹರಣೆ ಕೊಡ್ತೀನಿ ನಾನು ನಿಮಗೆ. ಒಂದು ಸಂಗೀತದ ಕ್ಷೇತ್ರದಿಂದ. ಏನಂದ್ರೆ ಈಗ ನಾವೆಲ್ಲರೂ ಈಗ ನಾಳೆ ಕಾನ್ಸರ್ಟ್ಸ್ಗೆ ನಾವೆಲ್ಲರೂ ಹೋಗ್ತೀವಿ ಅಲ್ವಾ. ಬುಕ್ ಮೈ ಶೋಗೆ ಹೋಗ್ಬಿಟ್ಟು ಯಾವ್ದಾದ್ರೆ ಅರ್ಜಿತ್ ಸಿಂಗ್ ಇಲ್ಲ ಶ್ರೇಯಾ ಘೋಷಾಲ್ ಕಾನ್ಸರ್ಟ್ ಆಗ್ತಾ ಇದೆ, ಅದಕ್ಕೋಸ್ಕರ ನಾವು ಟಿಕೆಟ್ ಪರ್ಚೇಸ್ ಮಾಡ್ತೀವಿ ಬುಕ್ ಮೈ ಶೋ ಅಲ್ಲಿ ಹೋಗ್ಬಿಟ್ಟು ಅಲ್ವಾ. ಆ ಟಿಕೆಟ್ ಪರ್ಚೇಸ್ ಮಾಡ್ತೀವಿ, ಇವೆಂಟು ಆಗುತ್ತೆ, ಇವೆಂಟ್ ಮುಗ್ದೋಗ್ಬಿಡುತ್ತೆ. ಅದಾದ್ಮೇಲೆ ಆ ಟಿಕೆಟ್ಗೇನು ವ್ಯಾಲ್ಯೂ ಇರಲ್ಲ. ಕೆಲವರು ಕಲೆಕ್ಟರ್ಸ್ ಇರ್ತಾರೆ. ಈಗ ಅರ್ಜಿತ್ ಸಿಂಗ್ ಫಸ್ಟ್ ಇವೆಂಟ್ ಇತ್ತು ಅದು ಅಂದ್ಕೊಳ್ಳಿ ಬೆಂಗಳೂರಲ್ಲಿ. ಅದಾದ್ಮೇಲೆ ಅವರು ತುಂಬಾ ಸಲ ಬಂದಿರ್ಬೋದು, ಆದ್ರೆ ಅವರ ಮೊದಲವಾದ ಇವೆಂಟ್ ಅದು ಸುಮಾರು ಒಂದು 5 ವರ್ಷ ಮುಂಚೆ ಆಗಿತ್ತು ಅಂತ ಅನ್ಕೊಳ್ಳೋಣ ಅಲ್ವಾ. ಈಗ ಆ ಟಿಕೆಟ್ ವ್ಯಾಲ್ಯೂ ಫಾರ್ ಅ ಕಲೆಕ್ಟರ್ ಇಸ್ ವೆರಿ ಹೈ, ರೈಟ್? ಬಿಕಾಸ್ ಇಟ್ಸ್ ಒನ್ ಆಫ್ ಅ ಯುನೀಕ್ ಥಿಂಗ್. ಈಗ ನಾಳೆ ನಾನು ಈ ಕಾನ್ಸರ್ಟ್ ಟಿಕೆಟ್ಸ್ ಆರ್ ಮ್ಯೂಸಿಕ್ ಟಿಕೆಟ್ಸ್ ನ NFTs ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಸೊ ದರ್ ಇಸ್ ವ್ಯಾಲ್ಯೂ ಟು ದಟ್ ಟಿಕೆಟ್ ಬಿಯಾಂಡ್ ದಟ್ ಕಾನ್ಸರ್ಟ್ ಹ್ಯಾಪನಿಂಗ್ ಅಲ್ವಾ. ಸೊ ಐ ಕ್ಯಾನ್ ಆಲ್ಸೋ ಆಡ್ ಮೋರ್ ವ್ಯಾಲ್ಯೂ ಟು ಇಟ್ ಬೈ ದ ಸೆನ್ಸ್ ಅದ್ರ ಮೇಲೆ ನಾನೊಂದು NFT ಕೋಡ್ ಕೊಡ್ತೀನಿ. ನೀವು ಆನ್ಲೈನ್ ಹೋಗ್ಬಿಟ್ಟು ಆ ಕೋಡ್ ಎಂಟರ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಅಡಿಷನಲ್ ಕಾಂಟೆಂಟ್, ಪ್ರಾಬ್ಲಿ ಎಕ್ಸ್ಕ್ಲೂಸಿವ್ content of Arjit Singh's personal life and so on and so forth, all those contents can become your possession, right? If you are an holder of that exclusive NFT tickets of that concert, right, which is limited in nature. So every time a concert happens, I say that first 50 people who buy this will also get an NFT of Arjit Singh's concert. So other value additions ಮಾಡ್ತಾ ಹೋಗ್ಬೋದು. That is one example, and the other example of NFTs that ನಾವೆಲ್ಲ ಟ್ರೈ ಮಾಡ್ತಾ ಇದ್ದಾರೆ ತುಂಬಾ ಜನ is in terms of
your Nike is very currently ಒಂದು ಯೂಸ್ ಕೇಸ್ ಕೊಡ್ಬೇಕಂದ್ರೆ Nike recently acquired ಒಂದು ಕಂಪನಿನ ಕೊಂಡ್ಕೊಂಡ್ರು ಅವರು RFTK ಅಂತ, ಸೊ which is into the NFT creating space, where Nike is now selling exclusive merchandise ಅಂತ ಹೇಳ್ತೇವೆ. ಒಂದು ಶೂ ಜೊತೆ ಒಂದು ವರ್ಚುವಲ್ ಶೂ ಪರ್ಚೇಸ್ ಮಾಡ್ಬೋದು. ಆ ವರ್ಚುವಲ್ ಶೂಸ್ ಇಸ್ ಅನ್ NFT ಬಿಕಾಸ್ ಇಟ್ ಈಸ್ ಎಕ್ಸ್ಕ್ಲೂಸಿವ್ಲಿ ಬಾಟ್ ಬೈ ಯು. ನೀವು ಮಾತ್ರ ಕೊಂಡ್ಕೊಂಡಿರೋದು. ಅವಾಗಲೇ ಹೇಳಿದ್ನಲ್ಲ, ಅದರ ಬಗ್ಗೆ ಒಂದು ಸ್ಮಾರ್ಟ್ ಕಾಂಟ್ರಾಕ್ಟ್ ಇದೆ. ಇಟ್ ಇಸ್ ನಾಟ್ ಗೋನ್ ಬಿ ಎಕ್ಸ್ಚೇಂಜಬಲ್ ಫಾರ್ ಅದರ್ಸ್. ಅಂಡ್ ಅದನ್ನ ನೀವು ಗೇಮ್ಸ್ ಒಳಗಡೆ ಯೂಸ್ ಮಾಡ್ಕೋಬಹುದು. ನಿಮ್ಮ ಎಲ್ಲೆಲ್ಲಿ ವರ್ಚುವಲ್ ಅವತಾರಗಳಿವೆ ಅಲ್ಲೆಲ್ಲ ನಿಮ್ಮ ಅವತಾರ ಶೂಸ್ ಹಾಕೊಂಡು ನೀವು ಅದನ್ನ ಯೂಸ್ ಮಾಡ್ಕೋಬಹುದು. ಆ ತರ ಯೂಸ್ ಕೇಸ್ಗಳನ್ನ ಡೆವಲಪ್ ಮಾಡ್ತಾನೂ ಇರ್ತಾರೆ. ಬಟ್ ಸೊ ಅದೇ ಹೇಳೋದು, ಎವ್ರಿಥಿಂಗ್ ಹಸ್ ಗಾಟ್ ಟೂ ಪಾರ್ಟ್ಸ್ ಟು ಇಟ್. ಒನ್ ಇಸ್ ಪೀಪಲ್ ಕ್ಯಾನ್ ಲುಕ್ ಎಟ್ ಇಟ್ ಆಸ್ ಅ ಕಮಾಡಿಟಿ ತರ ನೋಡ್ಕೊಂಡ್ರೆ, ಆ ಬೂಮ್ ಬಸ್ ಸೈಕಲ್ ಅದೊಂದು ಅಸೆಟ್ ಅಂತ ಅನ್ಕೊಂಡ್ರೆ ಅದ್ರ ಕತೆ ಅಷ್ಟೇ ಉಳಿದುಕೊಳ್ಳುತ್ತೆ. ಆದ್ರೆ ಅದರಲ್ಲಿ ಅಂಡರ್ಲೈನ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ನಾವು ಬೇರೆ ಬೇರೆ ಯೂಸ್ ಕೇಸಸ್ ಕ್ರಿಯೇಟ್ ಮಾಡ್ಬೋದಾ ಅಂತ ನೋಡ್ಕೊಂಡು ಹೋದ್ರೆ, ದ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ವ್ಯಾಲಿಡ್ ಥಿಂಗ್ ನಂಗೇನ್ ಅನ್ಸ್ತು ಅಂದ್ರೆ NFT ಅಲ್ಲಿ ದ ಸ್ಟ್ರೆಂತ್ ಆಫ್ ವ್ಯಾಲಿಡಿಟಿ and authentication capability, right, of any piece of NFT is what it strengthens the technology. ಆಮೇಲೆ ದೊಡ್ಡ ಡಿಫ್ರೆನ್ಸ್ ಏನು ಅಂತಂದ್ರೆ, ಇವಾಗ ನಾವೆಲ್ಲ ಮಾತಾಡ್ತಿದೀವಲ್ಲ, ಈ ವರ್ಚುವಲ್ ಎಕ್ಸ್ಪೀರಿಯನ್ಸ್ ಇರುತ್ತೆ, ವರ್ಚುವಲ್ ಗೂಡ್ಸ್ ಇರುತ್ತೆ, ಈ ಥರದ್ದೆಲ್ಲ ಇದೆ. ಅದು ಇವಾಗಲೂ ಇದೆ. ಅಂದರೆ ಇವಾಗ ನೀವು ಫೇಸ್ಬುಕ್ಕಲ್ಲಿ ನಿಮ್ಮ ಪ್ರೊಫೈಲಿಗೆ ಐ ಸಪೋರ್ಟ್ ಫಾರ್ಮರ್ಸ್ ಅಂತ ಒಂದು ಬ್ಯಾಡ್ಜ್ ಹಾಕೊಳ್ತೀರಾ, ಅಥವಾ ಏನೋ ಎಲ್ಲ ಹಿಂದೂಗಳು ಒಂದಾಗಿ ಅಂತ ಒಂದು ಬ್ಯಾಡ್ಜ್ ಹಾಕೊಳ್ತೀರಾ, ಅಥವಾ ಅದು ಆ್ಯಂಗ್ರಿ ಹನುಮಂತಂದು ಒಂದು ಬ್ಯಾಡ್ಜ್ ಹಾಕೊಳ್ತೀರಾ. ಸೊ ಅದು ರಿಯಲ್ ಅಲ್ಲ. ಅಂದರೆ ನಿಮ್ಮ ನಿಜವಾಗ್ಲೂ ಕೈಯಲ್ಲಿ ಏನೂ ಸಿಗಲ್ಲ. ಅದು ಜಸ್ಟ್ ಒಂದು ಡಿಜಿಟಲ್ ಆರ್ಟಿಫ್ಯಾಕ್ಟ್. ಅದನ್ನು ಯೂಸ್ ಮಾಡ್ಕೊಳೋದು. ನಿಮ್ಮದು ಪ್ರೊಫೈಲ್ ಅನ್ನೋದು ಇದೆ ಅನ್ನೋದಕ್ಕೋಸ್ಕರ ಅದಕ್ಕೆ ವ್ಯಾಲ್ಯೂ ಇದೆ. ಆಮೇಲೆ ಜನ ಬೇರೆಯವ್ರು ನೋಡ್ತಾರೆ ಅದನ್ನು. ಸೊ ನಿಮಗೆ ಒಂದು ಸರ್ಕಲ್ ಇದೆ, ಅದರಲ್ಲಿ ನೀವು ಅದನ್ನು ತೋರಿಸ್ಬೋದು. ಸೊ ಈ ಕಾನ್ಸೆಪ್ಟ್ನೇ ಈಗ ಕಂಪ್ಲೀಟ್ ವರ್ಚುವಲ್ ವರ್ಲ್ಡ್ ಇದ್ದರೆ, ಈಗ ನಾನು ಈ ಜಾಕೆಟ್ ಹಾಕ್ಕೊಂಡಿದ್ದೀನಿ, ಈ ಹೆಡ್ಫೋನ್ಸ್ ಇಟ್ಕೊಂಡಿದ್ದೀನಿ, ಇದು ನನ್ನ ಥಿಂಗ್ಸ್, ನನ್ನ ಫಿಸಿಕಲ್ ಥಿಂಗ್ಸ್. ಬಟ್ ನೀವು ಕಂಪ್ಲೀಟ್ ವರ್ಚುವಲ್ ವರ್ಲ್ಡ್ ಕ್ರಿಯೇಟ್ ಮಾಡಿ ನನ್ನ ಬದಲು ನನ್ನ ಅವತಾರ್ ಬಂದರೆ, ನೀವು ಮಾಡಿದ್ರಲ್ಲ ಕ್ಯಾಟ್ದು ಮುಖ ಬರೋಂಗೆ ಅಂತ, ಸೊ ಅದಕ್ಕೂ ಥಿಂಗ್ಸ್ ಬೇಕಲ್ವಾ. ಈಗ ಅದನ್ನು ಡೆಕೋರೇಟ್ ಮಾಡ್ಬೋದು, ಅದಕ್ಕೊಂದು ಜಾಕೆಟ್ ಹಾಕ್ಬೋದು, ಅದಕ್ಕೊಂದು ಶೂ ಹಾಕ್ಬೋದು. ಅದು ಪರ್ಸನಾಲಿಟಿನ ಬಿಲ್ಡ್ ಮಾಡುತ್ತೆ. ಆಮೇಲೆ ಇವಾಗ ನನ್ನ ಬ್ಯಾಕ್ಗ್ರೌಂಡ್ ಇದೆ, ಇಲ್ಲಿ ಒಂದು ಪೇಂಟಿಂಗ್ ಹಾಕೋಬೋದು. ನಾನು ಯಾವುದಾದ್ರೂ ಏನೋ ರವಿ ವರ್ಮಂದು ಒಂದು ಪೇಂಟಿಂಗು, ಅಥವಾ ಮೊನೆ ಇವರೆಲ್ಲ ಇದಾರಲ್ಲ ಪಿಕಾಸೋ ಅವ್ರದ್ದು ಪೇಂಟಿಂಗ್ನ ಹಾಕೋಬೋದು. ಆ ಪೇಂಟಿಂಗ್ಗಳಿಗೆ ವ್ಯಾಲ್ಯೂ ಹೆಂಗೆ ಬರುತ್ತೆ ರಿಯಲ್ ವರ್ಲ್ಡಲ್ಲಿ? ಅದಕ್ಕೆ ತಿನ್ನೋದಲ್ಲ. ಹೇಳ್ತಾರಲ್ಲ, ಎಲ್ಲದು ಆರ್ಗ್ಯುಮೆಂಟ್ಗಳಿಗೆ ಒಂದು ಕೌಂಟರ್ ಇರುತ್ತೆ. ಅದನ್ನೇನು ತಿನ್ನೋಕ್ಕಾಗತ್ತಾ, ಮುಟ್ಟೋಕ್ಕಾಗತ್ತಾ ಅಂತ. ತಿನ್ನೋಕ್ಕಾಗದೇ ಇರೋದು, ಮುಟ್ಟೋಕ್ಕಾಗದೇ ಇರೋದು ವ್ಯಾಲ್ಯೂ ಇಲ್ಲ ಅನ್ನೋದಿದ್ರೆ, ನಾವು ಮಾಡೋ ಎಷ್ಟೋ ಕೆಲಸ ಇವಾಗ ರಿಯಲ್ ವರ್ಲ್ಡಲ್ಲಿ ಅದಕ್ಕೇನು ಉಪಯೋಗನೇ ಇಲ್ಲ. ಬರೆಯೋ ಕೋಡ್ನ ತಿನ್ನೋಕ್ಕಾಗಲ್ಲ, ಮುಟ್ಟೋಕ್ಕಾಗಲ್ಲ, ಬಟ್ ಅದು ಬಿಲಿಯನ್ಸ್ ಆಫ್ ಡಾಲರ್ಸ್ ಜನರೇಟ್ ಮಾಡುತ್ತೆ. ಸೊ ಆ ಥರ ಅಂದರೆ, ಈಗ ನೀವು ಒಂದು ರವಿ ವರ್ಮಂದು ಒರಿಜಿನಲ್ ಪೇಂಟಿಂಗ್ನ ಒಬ್ಬ ಕಲೆಕ್ಟರ್ ಇಟ್ಕೊಂಡ್ರೆ ಅದಕ್ಕೆ ಲಕ್ಷ ಅಥವಾ ಕೋಟಿ ರೂಪಾಯಿ ವ್ಯಾಲ್ಯೂ ಇರುತ್ತೆ. ಬಟ್ ಅದನ್ನ ಫೋಟೋ ತೆಗೆದ್ಬಿಟ್ಟು ಪ್ರಿಂಟ್ ಮಾಡ್ಕೊಂಡು ಮನೇಲಿ ಹಾಕೊಂಡ್ರು ಅದು ರವಿ ವರ್ಮನ್ ಫೋಟೋನೇ. ಬಟ್ ಅದೇ ಇರೋದು ಅಲ್ಲಿ, ಆ ಡಿಫ್ರೆನ್ಸ್ ಇರಲಿಲ್ಲ. ಡಿಜಿಟಲ್ ವರ್ಲ್ಡಲ್ಲಿ ಕಾಪಿಗೂ ಒರಿಜಿನಲ್ಗೂ ಏನು ಡಿಫ್ರೆನ್ಸ್ ಇರ್ತಿರ್ಲಿಲ್ಲ. ಈ ಬ್ಲಾಕ್ ಚೈನ್ ಏನು ಮಾಡುತ್ತೆ, ಅದನ್ನು ಅಂದರೆ ಟ್ರಸ್ಟ್ಲೆಸ್ ಎನ್ವಿರಾನ್ಮೆಂಟಲ್ಲಿ, ಅಂದರೆ ಇವಾಗ ನೀವು ಇದು ಅಥೆಂಟಿಕ್ ಅಂತ ಯಾರು ಹೇಳ್ತಾರೆ? ಹೆಂಗೆ ಹೇಳಕ್ಕೆ ಸಾಧ್ಯ? ಇದು ನೀವು ಫೇಸ್ಬುಕ್ ಹೇಳಬೇಕು, ಓಕೆ ಇದು ಅಥೆಂಟಿಕ್, ಈ ಪ್ರೊಫೈಲ್ ಸುಪ್ರೀತ್ತು ಅಥೆಂಟಿಕ್, ಇನ್ನು ಉಳಿದಿದ್ದೆಲ್ಲ ಫೇಕ್ ಅಂತ ಫೇಸ್ಬುಕ್ ಹೇಳಬೇಕು, ಅದನ್ನ ನಂಬಬೇಕು. ಆಮೇಲೆ ಫೇಸ್ಬುಕ್ಕಿಗಿರೋ ಕಂಟ್ರೋಲ್ ಏನು ಅಂದರೆ, ನಾಳೆ ನನ್ನ ಹತ್ರ ಇರೋ ಪೇಂಟಿಂಗ್ನೆಲ್ಲ ತೆಗೆದುಬಿಡ್ಬೋದು ಫೇಸ್ಬುಕ್, ಅಥವಾ ನನ್ನ ಬ್ಯಾಡ್ಜಸ್ನೆಲ್ಲ ತೆಗೆದುಬಿಡ್ಬೋದು. ಯಾಕಂದರೆ ಅದು ಒಂದು ಕಂಪ್ನಿ, ಅದ್ರ ಡಿಸಿಷನ್ ಮೇಲೆ ನಂದು ಏನು ಥಿಂಗ್ಸ್ ಅಂತ ನಾನು ಇಟ್ಕೊಂಡಿದ್ದೀನಿ ಅದನ್ನು ತೆಗೆದುಬಿಡ್ಬೋದು. ಸೊ ನಂದು ಓನರ್ಶಿಪ್ ಅಂತ ಹೇಳೋಕ್ಕಾಗಲ್ಲ ಅವಾಗ, ಅದು ಪ್ಲ್ಯಾಟ್ಫಾರ್ಮಲ್ಲಿ ಇದೆ ಅಂತ. ಸೊ ಈ ಟೆಕ್ನಾಲಜಿ ಏನು ಮಾಡುತ್ತೆ, ಈವೊಂದು ಇವೆಲ್ಲ ಆರ್ಟಿಫ್ಯಾಕ್ಟ್ಸ್ ಇವಾಗ್ಲೂ ನಾವು ಮಾಡ್ಬೋದು, ನೋಡ್ಬೋದು ಡಿಜಿಟಲ್ ವರ್ಲ್ಡಲ್ಲಿ. ಇದು ಒಂದು ಎಕ್ಸ್ಟ್ರಾ ಲೇಯರ್ ತರುತ್ತೆ. ಏನು ಅಂದರೆ ಟ್ರಸ್ಟ್ಲೆಸ್, ನೀವು ಯಾರನ್ನೂ ನಂಬೇಕಿಲ್ಲ. ಆಮೇಲೆ ನಿಮಗಿರೋ ನೀವೇನಾದರೂ ಥಿಂಗ್ಸ್ನ ಓನ್ ಮಾಡಿದ್ರೆ ಆ ಓನರ್ಶಿಪ್ನ ನೀವು ಎಸ್ಟಾಬ್ಲಿಷ್ ಮಾಡ್ಬೋದು. ಈಗ ನಾಳೆ ಫೇಸ್ಬುಕ್ ಹೊರಟೋಯ್ತು, ಫೇಸ್ಬುಕ್ ಬ್ಯಾಂಕ್ರಪ್ಟ್ ಆಗೋಯ್ತು, ಹೊಸ ಸೋಷಿಯಲ್ ನೆಟ್ವರ್ಕ್ ಬರುತ್ತೆ.
ಸೊ ನನ್ನ ಫೇಸ್ಬುಕ್ ಹೋಯ್ತು ಅಂದರೆ ಅದರಲ್ಲಿ ಇದ್ದಿದ್ದು ನಂದು ಥಿಂಗ್ಸು ಅಥವಾ ನನ್ನ ಇಂಟ್ರಾಕ್ಷನು ನಂದು ಏನೇನು ಅಸೆಟ್ಸ್ ನಾನು ಅಂತ ಕ್ರಿಯೇಟ್ ಮಾಡಿದ್ದೆ ಅದು ಹೋಗ್ಬಿಡುತ್ತೆ. ಸೊ ಇಲ್ಲಿ ಓಪನ್ ಆಗಿರೋದಕ್ಕೆ ಒಂದು ಬ್ಲಾಕ್ ಚೈನ್ ಅಂತ ಇದ್ರೆ ಅದಕ್ಕೆ ಅಪ್ಲಿಕೇಶನ್ಸ್ ಹೋದ್ರೂ ನಿಮಗೆ ನಿಮ್ಮ ಡೇಟಾ ನಿಮ್ಮ ಹತ್ರ ಇರುತ್ತೆ ಅಂತ. ಸೊ ಈ ಥರದ್ದು ಎಷ್ಟೊಂದು ಪಾಸಿಬಿಲಿಟೀಸು ಹೊಸ್ತು. ಸೊ ಅದು NFT ನಲ್ಲಿ ಹೊಸ್ತು ಅನ್ಸುತ್ತೆ. ಈಗ ನಾನು ಇದನ್ನ ಯೋಚನೆ ಮಾಡ್ತಾ ಇದ್ದೆ, ಮಿಲಿಯನ್ಸ್ ಆಫ್ ಡಾಲರ್ಸ್ ಕೊಟ್ಬಿಟ್ಟು ಅಷ್ಟೊಂದು ದುಡ್ಡು ಕೊಟ್ಬಿಟ್ಟು ಒಂದು ಡಿಜಿಟಲ್ ಶೂ ಆಗ್ಲಿ ಅಥವಾ ಒಂದು ಡಿಜಿಟಲ್ ರಿಯಲ್ ಎಸ್ಟೇಟ್ ಆಗ್ಲಿ ವರ್ಚುವಲ್ ರಿಯಲ್ ಎಸ್ಟೇಟ್ ಆಗ್ಲಿ ಯಾಕೆ ತಗೊಂತಾರೆ ಅಂತ. ಉದಾಹರಣೆಗೆ ಈಗ ನಮ್ ಜಗತ್ತಲ್ಲಿ ನಾವು ಒಂದು ಫೆರಾರಿ ಕಾರ್ ತಗೊಂಡ್ರೆ ಅದು ಯಾಕೆ ತಗೋತೀವಿ ಅಂದ್ರೆ ನಮ್ಮ ಸುತ್ತಮುತ್ತ ಇರೋ ಜನರಕ್ಕೆ ಒಂದು ಹವಾ ತೋರ್ಸಕ್ಕೆ, ನೋಡು ನನ್ನ ಹತ್ರ ಫೆರಾರಿ ಕಾರ್ ಇದೆ, ಐ ಆಮ್ ವೆರಿ ವೆಲ್ ಟು ಡೂ ಅಂತ ಒಂದು ತೋರ್ಸಕ್ಕೆ. ಯಾರು ಇಲ್ಲಿಂದ ಹೋಗಿ ಕೊತ್ತಂಬರಿ ಸೊಪ್ಪು ತಗೊಳಕ್ಕೆ ಫೆರಾರಿ ಕಾರ್ ತಗೊಳಲ್ಲ, ಟ್ರಾವೆಲ್ಗೆ ಅದಕ್ಕೆ ಇದು ಮಾರುತಿ ಅವು ಇವು ಇರ್ತವೆ. ಸೊ ಹೆಂಗೆ ಅಂದ್ರೆ ನಾವು ಅತಿ ಹೆಚ್ಚು ಸಮಯ ನಾವು ಕಂಪ್ಯೂಟರ್ ಜೊತೆ ಅಥವಾ ಗೇಮ್ಸ್ ಆಡ್ತಾ ಅಥವಾ ಬೇರೆ ಬೇರೆ ಸಾಮಾಜಿಕ ಜಾಲತಾಣದಲ್ಲಿ ಹೋದಾಗ ಅವತಾರ ಅಂತ ಮಾಡ್ಕೊಂತ ಇದೀವಿ. ಅವತಾರ ಅಂದ್ರೆ ಎಲ್ರಿಗೂ ಗೊತ್ತಿದೆ, ಅಂದ್ರೆ ನಮ್ಮ ಸಂಸ್ಕೃತ ಪದ ನೋಡು ಹೆಂಗೆ ಇಂಗ್ಲಿಷ್ ಅವರು ಎಲ್ಲರೂ ಯೂಸ್ ಮಾಡ್ತಾ ಇದಾರೆ. ಆತರ ಒಂದು ಡಿಜಿಟಲ್ ಆವೃತ್ತಿನಲ್ಲಿ ನಾವು ಎಲ್ಲೆಲ್ಲಿ ಹೋಗ್ತೀವೋ, ಅಂದ್ರೆ ಒಂದು ಮದುವೆ ಸಮಾರಂಭ ಅಂತ ನಾವು ಹೋದಾಗ ಒಂದು ಒಳ್ಳೆ ಬಟ್ಟೆ ಹಾಕೊಂಡು ಹೋಗ್ತೀವಿ, ನಮ್ಮ ಹತ್ರ ಈ ತರ ಒಳ್ಳೆ ಬಟ್ಟೆ ಇದೆ ಅಂತ. ಅದೇ ತರ ಒಳ್ಳೆ ಡಿಜಿಟಲ್ ಶೂ ಇದೆ ಅಂತ ನಾವು ಬೇರೆ ಬೇರೆ ಜಾಗಕ್ಕೆ ಹೋಗಿ ಆ ಡಿಜಿಟಲ್ ಶೂ ಹಾಕೋತೀವಿ ಅಥವಾ ಒಂದು ಜಾಕೆಟ್ ಹಾಕೋತೀವಿ. ಇಟ್ ಈಸ್ ಎ ಫಾರ್ಮ್ ಆಫ್ ಟ್ರೈಬಲಿಸಮ್. ಅಂದ್ರೆ ಜಗತ್ತಿಗೆ ನಮ್ಗೆ ಇದೆ, ನಮ್ಮ ಟ್ರೈಬ್ ಅಲ್ಲಿ ನಾನೇ ಪವರ್ ಇದೆ. ಅಂದ್ರೆ ಈಗ ಹಳೆ ಕಾಲದಲ್ಲಿ ಈ ಊರಿನ ಒಂದು ಅಥವಾ ಒಂದು ಸಮುದಾಯದ ನಾಯಕನ ಹತ್ರ ಒಂದು ಕೋಲಿತ್ತು, ಆ ಕೋಲ್ ಅವಂದೇ, ಆ ತರದ್ದು ಕೋಲು ಆ ನಾಯಕ ಬಿಟ್ರೆ ಇನ್ಯಾರು ಹಿಡ್ಕೊಳಕ್ ಆಗಲ್ಲ. ಅದೇ ತರ ಕೋಲನ್ನ ನೀನು ಕಾಪಿ ಕೂಡ ಮಾಡಕ್ ಆಗ್ತಿತ್ತಿಲ್ಲ ಬಹುಶಃ, ಯಾಕೆಂದ್ರೆ ಮಿಕ್ದವ್ರೆಲ್ಲ ಏನೋ ರಾಜನ್ ದಂಡ ನೀನ್ ಯಾಕೆ ಇಟ್ಕೊಂಡಿದ್ಯಾ ಅಂತ ಬೈಯೋರು. ಅದೇ ತರ ಇವಾಗ ಈ ಸುಪ್ರೀತ್ ಹೇಳ್ದಂಗೆ ಐಡೆಂಟಿಟಿ ಲೆಸ್ ಅಥವಾ ಯಾರಿಗೂ ಗೊತ್ತಾಗದೆ ಇರೋಂಗೆ ಎಲ್ರಿಗೂ ಗೊತ್ತಾಗಬೇಕು. ಅಂದ್ರೆ ಇವನ್ ಕೋಲ್ ಇದೆ, ಇವನೇ ದುಡ್ಡು ಕೊಟ್ಟಿದ್ದಾನೆ, ಏನ್ ಪ್ರೂಫ್ ಇದೆ ಅಂದ್ರೆ ಅದನ್ನ ಸ್ಮಾರ್ಟ್ ಕಾಂಟ್ರಾಕ್ಟ್ಸ್ ಮುಖಾಂತರ, ಟೆಕ್ನಾಲಜಿ ಮುಖಾಂತರ ತೋರಿಸ್ತಾರೆ. ಅಂದ್ರೆ ಇದು ಒಂದು ಲೆಕ್ಕದಲ್ಲಿ ಹಳೆಯ ಐಡಿಯಾಸ್ ಅಥವಾ ಹಳೆಯ ಕಾನ್ಸೆಪ್ಟ್, ಅಂದ್ರೆ ನಾವು ಮನುಷ್ಯರು ಹೆಂಗೆ ಸಮಾಜದಲ್ಲಿ ಬದುಕ್ತೀವಿ ಅನ್ನೋದು ಇದೆ, ಆ ಪ್ರತೀತಿಯನ್ನ ಟೆಕ್ನಾಲಜಿ ಮೂಲಕ ಇನ್ನೂ ಸದೃಢ ಮಾಡ್ತಾ ಇದೀವಿ ಅಂತ ನಂಗೆ ಅನ್ಸುತ್ತೆ. ಇಟ್ ಈಸ್ ಎ ರಿಫ್ಲೆಕ್ಷನ್ ಆಫ್ ರಿಯಲ್ ಲೈಫ್ ಇಂಟು ಅ ವರ್ಚುವಲ್ ವರ್ಲ್ಡ್ ಯೂಸಿಂಗ್ ಟೆಕ್ನಾಲಜಿ. ದಟ್ ಈಸ್ ಅ ಲಿಟಲ್ ಮೋರ್ ಕಾಂಪ್ಲೆಕ್ಸ್ ಅಂಡ್ ಫೇಲ್ ಪ್ರೂಫ್ ಅಂತ ನಂಗೆ ಅನ್ಸುತ್ತೆ. ದಟ್ಸ್ ಮೈ ಟೇಕ್ ಆನ್ ಇಟ್. ಪ್ರಾಬಬ್ಲಿ ಇನ್ನು ಸ್ವಲ್ಪ ಕಾಂಪ್ಲಿಕೇಟ್ ಆಗ್ಬೋದು. ಸುಪ್ರೀತ್ ಏನೋ ನಗ್ತಾ ಇದಾರೆ, ಏನೋ ಬಾಂಬ್ ಆಗ್ತಾನೆ ಇವಾಗ, ಯಾಕೋ ಗುರು. ಇಲ್ಲ, ಅದು ನೀವು ಹೇಳ್ದಂಗೆನೆ ಇವಾಗ ಒಂದು ರಾಜಂದು ಕಿರೀಟ ಇತ್ತಲ್ಲ, ಆ ಥರದ್ದೊಂದು ಕಿರೀಟದ NFT ಇದೆ ಅಂತ ತಿಳ್ಕೊಳ್ಳಿ. ಸೊ ಅದರದ್ದು ಅವನು ಮಾಡ್ದವನು ಆರ್ಟಿಸ್ಟು ಒಂದು 100 ಕಾಪಿ ಅಷ್ಟೇ ಇರಬೇಕು ಅಂತ ಡಿಸೈಡ್ ಮಾಡ್ತಾನೆ. ಆ 100 ಕಾಪಿನ 100 ಜನಕ್ಕೆ ನಾನು ಮಾರ್ತೀನಿ, ಅದಕ್ಕೆ ಒಂದು ಹರಾಜು ಆಕ್ಷನ್ ಮಾಡಿಬಿಟ್ಟು ಎಷ್ಟು ದುಡ್ಡು ಬರುತ್ತೆ ಅಷ್ಟಕ್ಕೆ ಮಾರ್ತೀನಿ ಅಂತ. ಸೊ ಆದಮೇಲೆ ಏನಾಗುತ್ತೆ, ಇವಾಗ ಲೆಟ್ಸೆ ಫೇಸ್ಬುಕ್ದು ಮೆಟಾವರ್ಸಲ್ಲಿ ಆ ಬ್ಲಾಕ್ ಚೈನ್ ಯಾವ್ದು ರಿಜಿಸ್ಟರ್ ಮಾಡುತ್ತೆ ಈ 100 ಕಿರೀಟಗಳು, ಅದು ಅಲ್ಲಿ ಯೂಸ್ ಮಾಡ್ಬೋದು ಅಂತ. ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಫೇಸ್ಬುಕ್ಕಲ್ಲಿ ಏನೋ ಕೋಟಿಗಟ್ಟಲೆ ಜನ ಪ್ರೊಫೈಲ್ ಓಪನ್ ಮಾಡ್ತಾರೆ, ಕ್ರಿಯೇಟ್ ಮಾಡ್ತಾರೆ. ಸೊ ನೀವು ಮೋಸ್ಟ್ಲಿ ಕೋಟಿಗಟ್ಟಲೆ ಅವತಾರಗಳು ಕ್ರಿಯೇಟ್ ಮಾಡ್ಬೋದು. ಬಟ್ ಆ ಏನು ಎನ್ಫೋರ್ಸ್ ಮಾಡುತ್ತೆ ಅಂದರೆ 100 ಜನದ ಹತ್ರ ಮಾತ್ರ ಆ ಕಿರೀಟ ಇರುತ್ತೆ. ಸೊ ನೀವು ಅದನ್ನು ಕಾಪಿ ಮಾಡ್ಕೊಳ್ಳಿ, ಡೌನ್ಲೋಡ್ ಮಾಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, ನಿಮ್ಮ ಪ್ರೊಫೈಲಲ್ಲಿ ನಿಮ್ಮ ಅವತಾರದಲ್ಲಿ ಯೂಸ್ ಮಾಡೋಕ್ಕಾಗೋದು 100 ಸಲ. ಆಮೇಲೆ ಇನ್ನೂ ಅಡ್ವಾಂಟೇಜ್ ಏನು ಅಂದರೆ, ಈಗ ಒಂದ್ಸತಿ ಸೆಲ್ ಮಾಡಿದ್ರೆ, ಈಗ ಆರ್ಟಿಸ್ಟು ನನ್ನ ಹತ್ರ ಆರ್ಟಿಸ್ಟು ಇದ್ದಾರೆ ಅಂತ ತಿಳ್ಕೊಳ್ಳಿ, ನಾನೇನೋ ಒಂದು ಡ್ರಾ ಮಾಡಿದೆ, ಒಂದು 4 ಜನ ನಾನು 10 ರೂಪಾಯಿ ಕೊಡ್ತೀನಿ ಅಂತ ತೊಗೊಂಡ್ಬಿಟ್ರು. ಆಮೇಲೆ ನಾನು ಬೇಡ ಮುಕುಂದ್ ಅಂತ ತಿಳ್ಕೊಳ್ಳಿ, ಮುಕುಂದದ್ದು ಏನೋ ಒಂದು ಆರ್ಟು ಒಂದು 10 ಜನ ತೊಗೊಂಡ್ರು 10 ರೂಪಾಯಿ ಕೊಟ್ಟು. ಆಮೇಲೆ ಇನ್ನೊಂದು 10 ವರ್ಷ ಆದಮೇಲೆ ಮುಕುಂದ್ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗೋಗ್ಬಿಟ್ರು. ಸೊ ಅವಾಗ 10 ರೂಪಾಯಿ ಕೊಟ್ಟವರು ಅದನ್ನು 1000 ರೂಪಾಯಿಗೆ, ಕೋಟಿ ರೂಪಾಯಿಗೆ ಮಾರೋದಕ್ಕೆ ಶುರು ಮಾಡ್ತಾರೆ, ಯಾಕಂದರೆ ಮುಕುಂದು ಮಾಡಿದ್ದು ಈ ಆರ್ಟು ಅಂತ. ಬಟ್ ಅವಾಗ ಮುಕುಂದಿಗೆ ಏನು ಸಿಗಲ್ಲ, ಅದು ರೀಸೇಲ್ ಆದಾಗ ಮುಕುಂದಿಗೆ ಏನು ಸಿಗಲ್ಲ.
ಅದನ್ನ ಎನ್ಫೋರ್ಸ್ ಮಾಡೋದಕ್ಕೂ ಆಗಲ್ಲ, ಯಾಕಂದ್ರೆ ಒಂದ್ಸತಿ ಮಾರದ್ಮೇಲೆ ಮುಗೀತು, ಅದ್ರದ್ದು ಓನರ್ಶಿಪ್ ಟ್ರಾನ್ಸ್ಫರ್ ಆಯ್ತು ಅಂತ. ಬಟ್ ಇಂಥದಕ್ಕೆಲ್ಲ ಈ ಹೊಸ ಇದರಲ್ಲಿ NFT ನಲ್ಲಿ ಏನೋ ಟೆಕ್ನಾಲಜಿ ಸಪೋರ್ಟ್ ಮಾಡುತ್ತೆ. ಏನು ಅಂದ್ರೆ ಆ ಸ್ಮಾರ್ಟ್ ಕಾಂಟ್ರಾಕ್ಟ್ ಅಂತ ಹೇಳಿದ್ರಲ್ಲ ವಿಜಯ್, ಅಲ್ಲಿ ನೀವು ಹೇಳ್ಬೋದು ಈಗ ನಾನು ಇದನ್ನ ಮಾರ್ತಾ ಇದ್ದೀನಿ, ಬಟ್ ಫ್ಯೂಚರ್ ಟ್ರಾನ್ಸಾಕ್ಷನ್ಸ್ ಅಲ್ಲಿ ಇದು ಎಷ್ಟು ಟ್ರಾನ್ಸಾಕ್ಟ್ ಆಗುತ್ತೆ ಅದ್ರಲ್ಲಿ ನನಗೆ ಇಷ್ಟು % ಒರಿಜಿನಲ್ ಆಥರಿಗೆ ಹೋಗಬೇಕು ಅಥವಾ ಒರಿಜಿನಲ್ ಕ್ರಿಯೇಟರ್ಗೆ ಅಂತ. ಸೊ ಹಂಗೆ ಅದು ಒಂಥರ ಬೇರೆ ಬೇರೆ ಎಕನಾಮಿಕ್ ಮಾಡೆಲ್ಸ್ನ ಸಪೋರ್ಟ್ ಮಾಡುತ್ತೆ. ಎಕ್ಸಾಕ್ಟ್ಲಿ ಪಾಸಿಬಿಲಿಟೀಸ್ ಇದೆ. ಈಗ ಫಾರ್ ಎಕ್ಸಾಂಪಲ್ ಸುಪ್ರೀತ್ ಹೇಳ್ದಂಗೆ ಒಂದು ಪ್ರಾಕ್ಟಿಕಲ್ ಕೇಸ್ ತಗೊಳ್ಳೋಣ. ಈಗ ಫಾರ್ ಎಕ್ಸಾಂಪಲ್ ರಂಗಗೀತೆಗಳಿದೆ ಅಂತ ಅನ್ಕೊಳ್ಳಿ, ಅಂದ್ರೆ ಯಾವ್ದೋ ನಾಟಕ ಕಂಪ್ನಿದು ರಂಗಗೀತೆಗಳಿದೆ ಅಂತ ಅನ್ಕೊಳ್ಳಿ. ಈಗ ಆ ರಂಗಗೀತೆಗಳು ತುಂಬಾ ಚೆನ್ನಾಗಿತ್ತು, ಆ ಜನರಿಗೆ ತುಂಬಾ ಇಷ್ಟ ಆಗಿತ್ತು ಅಂದ್ರೆ ಈ ಯಾವ್ದಾನು ಒಂದು ನಾಟಕದವರು ಅಥವಾ ಆ ನಾಟಕ ತಂಡದವರು ಅದನ್ನ NFT ತರ ರೂಪಾಂತರಿಸ್ಬೋದು. ಅಂದ್ರೆ ಈ ರಂಗಗೀತೆನ NFT ಮಾಡಿದ್ರೆ ಇದ್ರ ಓನರ್ ಯಾರು ಅಂತ ನಿಮಗ್ ಗೊತ್ತಾಗ್ಬೋದು. ಅಥವಾ ನೀವು ಫಾರ್ ಎಕ್ಸಾಂಪಲ್ ಆ ರಂಗಗೀತೆಗಳನ್ನ ನಿರ್ಮಾಣ ಮಾಡಿ ರೆಕಾರ್ಡ್ ಮಾಡಕ್ಕೆ 10 ಕೋಟಿ ಆಯ್ತು ಅಂದ್ರೆ ಒಂದಷ್ಟು ಜನ ಅದಕ್ಕೆ ಒಟ್ಟಿಗೆ ಸೇರಿ ದುಡ್ಡು ಹಾಕಿ ನೀವೆಲ್ಲ ಪಾರ್ಟ್ ಓನರ್ಸ್ ಅಂತ ಒಂದು ಸ್ಮಾರ್ಟ್ ಕಾಂಟ್ರಾಕ್ಟ್ ಅನ್ನ ಪಡ್ಕೋಬಹುದು. ಆ ಸ್ಮಾರ್ಟ್ ಕಾಂಟ್ರಾಕ್ಟ್ ಇಂದ ನೀವು ಅದಕ್ಕೆ ಓನರ್. ಈಗ ಉದಾಹರಣೆಗೆ ಯಾರೋ ಒಬ್ರು ಆ ರಂಗಗೀತೆಗಳನ್ನ ಅಸ್ಸಾಮಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಕೇಳ್ಬೇಕು ಅಂದ್ರೆ ಅವರು ನಮಗೂ ಒಂದು ಪಾರ್ಟ್ ಕಾಂಟ್ರಾಕ್ಟ್ ಕೊಡ್ಬೇಕು. ಅವರು ಅದನ್ನ ಕೇಳ್ಬೋದು, ಬಟ್ ಅದ್ರ ಓನರ್ಶಿಪ್ ಬೇಕು ಅಂದ್ರೆ ಅದಕ್ಕೂ ಕಾಂಟ್ರಾಕ್ಟ್ ಮಾಡ್ಕೋಬಹುದು. ಸೊ ಹೀಗೆ ಅಂದ್ರೆ ಈಗ ನೀವು ವೆಬ್ಸೈಟ್ ಹೋದ್ರೆ, ಇಂಟರ್ನೆಟ್ ಅಲ್ಲಿ ಹೋದ್ರೆ ನೀವು ಏನನ್ ಬೇಕಾದ್ರೂ NFT ಮಾಡ್ಕೋಬಹುದು ಅನ್ನೋದಕ್ಕೆ ಸ್ಟೆಪ್ಸ್ ಕೂಡ ಕೊಡ್ತಾರೆ. ಸೊ ದಟ್ ಈಸ್ ಇಟ್ ಈಸ್ ಅ ಕೈಂಡ್ ಆಫ್ ಅ ಓನರ್ಶಿಪ್, ರೈಟ್? ಸೊ ಇದೇ ತರ ತುಂಬಾ ಪ್ರಾಕ್ಟಿಕಲ್ ಯೂಸಸ್ ಇದೆ. ಅದು ಹೋಗ್ತಾ ಅದು ಹೆಂಗೆ ಇವಾಲ್ವ್ ಆಗತ್ತೆ ಗೊತ್ತಿಲ್ಲ, ಅದು ನೋಡೋಣ. ಈಗ ಈ 2 ಕಾನ್ಸೆಪ್ಟ್ ಶುರು ಆಯ್ತು, ರೈಟ್? ಅಂದ್ರೆ ಈಗ ನಾವು ಮಾತಾಡಿದ್ವಿ, NFT ಬಗ್ಗೆ ಮಾತಾಡಿದ್ವಿ, ಆಮೇಲೆ ಮೆಟಾವರ್ಸ್ ಬಗ್ಗೆ ಮಾತಾಡಿದ್ವಿ. NFT ಬಗ್ಗೆ ಮಾತಾಡಿದಾಗ ನಾವು ಸ್ಮಾರ್ಟ್ ಕಾಂಟ್ರಾಕ್ಟ್ಸ್ ಬಗ್ಗೆ ಮಾತಾಡಿದ್ವಿ. ಅಂದ್ರೆ ಈ ವಸ್ತುವಿನ ಹಕ್ಕು ಇಷ್ಟು ಜನಕ್ಕೆ ಮಾತ್ರ ಇದೆ, ಇನ್ಯಾರಿಗೂ ಇಲ್ಲ, ಮಿಕ್ಕಿದ್ದೆಲ್ಲ ಕಾಪಿ ಅಂತ ನಾವು ಹೇಳಿದ್ವಿ. ಇದನ್ನೆಲ್ಲ ಮಾಡಕ್ಕೆ ಒಂದು ಟೆಕ್ನಾಲಜಿ ಇರಬೇಕು, ಒಂದು ತಂತ್ರಾಂಶ ಇರಬೇಕು. ಅದೇ ಮಿತ್ರೋ is Web 3.0, ರೈಟ್? ಸೊ ಫಸ್ಟ್ Web 3.0 ಬಗ್ಗೆ ಮಾತಾಡಕ್ಕೆ ವಿಜಯ್ ಮತ್ತೆ ಸುಪ್ರೀತ್ ನಾವೆಲ್ಲ ವಿಲ್ ಟ್ರೈ ಅಂಡ್ ಪಿಕ್ಚರ್ ದ ಥಿಂಗ್. ಬಟ್ ಫಸ್ಟ್ Web 1.0 ಅಂದ್ರೆ ಏನು, Web 2.0 ಅಂದ್ರೆ ಏನು ಅಂತ ಚಿಕ್ಕದಾಗಿ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಕೊಡ್ತೀನಿ. Web 1.0 ಅಂದ್ರೆ ಇನ್ಫಾರ್ಮೇಶನ್ ಹಂಚಕ್ಕೆ. ಅಂದ್ರೆ ಇವಾಗ ಇದು ಏನಾದ್ರೂ ಒಂದು ವಿಷಯ ಇದ್ರೆ ಅದನ್ನ ಎಲ್ರಿಗೂ ಒಂದು 10 ಜನಕ್ಕೆ ಹೇಳಕ್ಕೆ Web 1.0 ಫಸ್ಟಿಗೆ ಇಮೇಲ್ ಮಾತ್ರ ಇತ್ತು. ಕೆಲವು ಯೂನಿವರ್ಸಿಟಿಗಳು ಮಾತ್ರ ಪ್ರೈವೇಟ್ ನೆಟ್ವರ್ಕ್ ಅಲ್ಲಿ ಇಮೇಲ್ ಮಾಡೋದು ಅಥವಾ ಒಂದು ಬೇಸಿಕ್ ಚಾಟ್ ಮಾಡೋದು ಏನೋ ಒಂದಷ್ಟು ಮಾತ್ರ ಮಾಡ್ತಾ ಇದ್ರು. ಅದಾದ್ಮೇಲೆ Web 2.0 ಬಂತು. ಅಂದ್ರೆ ಇವಾಗ ಸೋಷಿಯಲ್ ಮೀಡಿಯಾ ಬಂದಾಗ, ಕ್ಲೌಡ್ ಟೆಕ್ನಾಲಜಿ ಬಂದಾಗ, ಮತ್ತೆ ಮೊಬೈಲ್ ಬಂದಾಗ ಒಂದ್ ಸ್ವಲ್ಪ ಎಂಟರ್ಟೈನ್ಮೆಂಟ್ಗೆ, ಮತ್ತೆ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ಗೆ, ಆಮೇಲೆ ಫುಲ್ ಎಂಟರ್ಟೈನ್ಮೆಂಟ್ಗೆ ಯೂಸ್ ಆಗಕ್ ಶುರು ಆಯ್ತು. ದಟ್ ಈಸ್ Web 2.0. ಅಂದ್ರೆ ಈ ಫೇಸ್ಬುಕ್ ಅವ್ರು ಬಂದ್ರು, ಗುರು ವಿಡಿಯೋ ಕಳಿಸ್ಬೋದು ಅಂದ್ರು, ಆಮೇಲೆ ಮೀಮ್ ಮಾಡ್ಬೋದು ಅಂದ್ರು, ಗೂಗಲ್ ಅವ್ರು ಬಂದು ಲೈವ್ ಮಾಡ್ಬೋದು ಅಂದ್ರು, ಈ ತರದ್ದೆಲ್ಲ ಬಂತು. ಆಮೇಲೆ ಕ್ಲೌಡ್ ಇತ್ತು, ಮೊಬೈಲ್ ಟೆಕ್ನಾಲಜಿ ಇತ್ತು, ಸೋಷಿಯಲ್ ಮೀಡಿಯಾ ಇತ್ತು. ಸೊ ಊಬರ್ ಅವ್ರು ಏನ್ ಮಾಡಿದ್ರು, ಕಾರ್ ಓಡ್ಸೋಣ, ಕಾರ್ ಬೇಕು ಅಂದ್ರೆ ನಮ್ಮ ಹತ್ರ ಬುಕ್ ಮಾಡಿ. ಸೊ ದೇ ಯೂಸ್ ಕ್ಲೌಡ್ ಟೆಕ್ನಾಲಜಿ, ಸೋಷಿಯಲ್ ಮೀಡಿಯಾ ಟೆಕ್ನಾಲಜಿ, ಅಂಡ್ ದೆನ್ ದೇ ಯೂಸ್ ಮೊಬೈಲ್, ರೈಟ್? ಇಷ್ಟು ಮಾತ್ರ ಯೂಸ್ ಮಾಡ್ಕೊಂಡು ಬಂದ್ರು. ಸೊ ಇದ್ರದೇ ಒಂದು ಹೊಸ ಟೆಕ್ನಾಲಜಿ ಬಂತು. ಅಂದ್ರೆ ಇಲ್ಲೂ ಅಷ್ಟೇ, ನೀವು ಊಬರ್ಗೂ ದುಡ್ಡು ಕೊಡ್ಬೇಕು ಅಂದ್ರೆ ನಿಮ್ ಬ್ಯಾಂಕ್ ಇಂದ ಹಣ ಪಾವತಿ ಮಾಡ್ಬೇಕು, ಒಂದು ಸೆಂಟ್ರಲ್ ಪವರ್ ಇದೆ. ನೀವು ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಏನಾದ್ರು ಮಾಡ್ಬೇಕು ಅಂದ್ರೆ ಅಲ್ಲೂ ಒಂದು ಸೆಂಟ್ರಲೈಸ್ಡ್ ಪವರ್ ಇದೆ. ಅಂದ್ರೆ ಮಾರ್ಕ್ ಜುಕರ್ಬರ್ಗ್ ನೋಡ್ತಾ ಇರ್ತಾನೆ, ಇದು ಹೇಟ್ ಪೋಸ್ಟ್, ಇದನ್ನ ಡಿಲೀಟ್ ಮಾಡ್ಬೇಕು, ಇದು ಪರವಾಗಿಲ್ಲ, ಇದು ಕಂಟೆಂಟ್ ಚೆನ್ನಾಗಿದೆ, ಸುಮಾರು ಜನ ಲೈಕ್ ಕೊಡ್ತಾ ಇದ್ದಾರೆ, ಇದನ್ನ ಇನ್ನೂ ಹೆಚ್ಚು ಮಾಡ್ಬೇಕು. ಅಂದ್ರೆ ಯಾರೋ ಒಬ್ರು ಕೂತ್ಕೊಂಡು ಮೇಲೆ ಆಲ್ಗಾರಿದಮ್ ಬರೆಯೋರು. ಅಂದ್ರೆ ಮೊದ್ಲೆಲ್ಲ ದೇವ್ರು ಅಥವಾ ಪಂಜುರುಳಿ ಭೂತ ಏನಾದ್ರು ಮಾಡ್ತಾ ಇತ್ತು, ಇವಾಗ ಆಲ್ಗಾರಿದಮ್ ಬರೆಯೋರೆ ಅದನ್ನ ಮಾಡ್ತಾ ಇದೆ.
ನಮಗೆ ಈ ತರ ಇನ್ಸೈಡರ್ ಇನ್ಫಾರ್ಮೇಶನ್ ಇದೆ. ಮುಕುಂದದು ಎಲ್ಲಾ ಪೋಸ್ಟ್ ನ ಮಾರ್ಕ್ ಜುಕರ್ಬರ್ಗ್ ಕುತ್ಕೊಂಡು ನೋಡಿ ರಿವ್ಯೂ ಮಾಡಿ ಆಮೇಲೆ ಅಪ್ರೂವ್ ರಿವ್ಯೂ ಮಾಡಿ ಅದರಲ್ಲಿ ಆಗೋ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಕೂಡ ಕರೆಕ್ಟ್ ಮಾಡ್ತಾರೆ ಅಂತ. ಸೊ ಎನಿವೆ, ಸೊ ಈ ತರ ದಿಸ್ ವಾಸ್ ವೆಬ್ 2.0. ನಿಮ್ಗೆ ಏನ್ ಬೇಕೋ ಕೊಡ್ತೀವಿ, ಏನ್ ಬೇಕೋ ಮಾಡ್ಬೋದು. ಎಂಟರ್ಟೈನ್ಮೆಂಟ್ ಆದ್ರೂ ಮಾಡ್ಬೋದು, ಅಥವಾ ಇನ್ಫಾರ್ಮೇಶನ್ ಆದ್ರೂ ಕಲೆಕ್ಟ್ ಮಾಡ್ಕೋಬಹುದು, ಅಥವಾ ಕಮರ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಕೂಡ ಮಾಡ್ಬೋದು. ಆದರೆ ಯಾರೋ ಒಬ್ರು ಸೆಂಟ್ರಲ್ ಆಗಿ ಕೂತ್ಕೊಂಡು ಇದನ್ನೆಲ್ಲ ನಿಯಂತ್ರಣ ಮಾಡ್ತಾರೆ ಅನ್ನೋದು ವೆಬ್ 2.0 ಕಾನ್ಸೆಪ್ಟ್ ಆಗಿದ್ದು. ಇವಾಗ 3.0 ಬಗ್ಗೆ ವಿಜಯ್, ನಿಮ್ಮ ಕಾನ್ವರ್ಸೇಷನ್ಸ್ ಅಂಡ್ ವಾಟ್ ಯು ಥಿಂಕ್ ಅಬೌಟ್ 3.0, ಇದರ ಫ್ಯೂಚರ್ ಏನು, ಇದರ ಭವಿಷ್ಯ ಏನಾಗ್ಬೋದು ಅನ್ನೋದ್ರ ಬಗ್ಗೆ ಮಾತಾಡಿ. ಹಂಗೆ ಸ್ವಲ್ಪ NFT ಮೆಟಾವರ್ಸ್ನು ಸ್ವಲ್ಪ ಹಂಗೆ ಲೈಟ್ ಆಗಿ ಎಳೆದು ಲಿಂಕ್ ಮಾಡಿ 3ಕ್ಕೂ ನೋಡೋಣ. ವಿಲ್ ಹ್ಯಾವ್ ಅ ಕಾನ್ವರ್ಸೇಷನ್. ರೈಟ್. ಇದ್ರ ಬಗ್ಗೆ Web3 ಬಗ್ಗೆನೇ ಸಿಕ್ಕಾಪಟ್ಟೆ ಪ್ರಶ್ನೆ ಚಿಹ್ನೆಗಳು ಸುಮಾರು ಇವೆ. ಯಾಕಂದ್ರೆ ಕೆಲವರು Web3 ಒಂದು ಕತೆ ಅಷ್ಟೇ, ಅದು ನಿಜ ಅಲ್ಲ, ಇಲ್ಲ Web2 ಮತ್ತೆ Web3 ಮಧ್ಯದಲ್ಲಿ Web 2.5 ಅಂತನೂ ಇರಬೇಕು, ಅವಾಗ ತಾನೇ Web3 ಬರ್ಲಿಕ್ಕೆ ಸಾಧ್ಯ, ಈಗೆಲ್ಲ ಜಂಪ್ ಎಲ್ಲ ಆಗ್ಲಿಕ್ಕೆ ಆಗಲ್ಲ ಅಂತಾನು ಹೇಳ್ತಾರೆ. ಆದ್ರೆ ನೀವು ನೋಡ್ಲಿಕ್ಕೆ ಹೋದ್ರೆ, ನೀವು ಹೇಳಿದಾಗೆ ಮುಕುಂದು, ಆಮೇಲೆ ಆವಾಗಲೇ ಸುಪ್ರೀತ್ ಆಕ್ಚುಲಿ ಹೇಳಿದ್ರು ಒಂದು ರೀತಿಯಲ್ಲಿ Web 1, 2 and 3 ಆಕ್ಚುಲಿ ನಾವು ಆಗ್ಲೇ ಕವರ್ ಮಾಡಿದೀವಿ. ಯಾಕಂದ್ರೆ Web 1.0 ಆವಾಗಲೇ ಹೇಳಿದಾಗೆ, ಈಗ ಒಂದು ಇನ್ಫಾರ್ಮೇಶನ್ ಇದೆ, ಅದನ್ನ ರೀಡ್ ಓನ್ಲಿ, ಯಾರಾದ್ರೂ ಅದನ್ನ ಆಕ್ಸೆಸ್ ಮಾಡ್ಬಿಟ್ಟು ಓದ್ಬೇಕಷ್ಟೆ. ಸೊ ಯಾಹೂ ಇರ್ಲಿ, ಗೂಗಲ್ ಇರ್ಲಿ, ಇನಿಷಿಯಲ್ ಡೇಸ್ ಅಲ್ಲಿ ಒಂದು ಪುಸ್ತಕವನ್ನ ಫಿಸಿಕಲ್ ಕಾಪಿ, ಅದನ್ನ ಡಿಜಿಟಲ್ ಕಾಪಿ ಆಗಿ ಇಂಟರ್ನೆಟ್ ಅಲ್ಲಿ ನೀವು www ಅಂತ ಒತ್ಬಿಟ್ಟು ಒಂದು ವೆಬ್ಸೈಟ್ ಲಿಂಕಿಗೆ ಹೋದ್ರೆ ಆ ಇನ್ಫಾರ್ಮೇಶನ್ ಅಲ್ಲಿಂದ ಓದ್ಬೋದು. ಹಾಗಿತ್ತು. ನನ್ನ ಪ್ರಕಾರ Web 1 ಇಂದ Web 2 ವಾಸ್ ದ ಡಿಫರೆನ್ಸ್ was from a centralization to a decentralization, as we call. Web 2.0 was when there was a centralization of authority which was happening. Yakandre while one aspect ಏನಂದ್ರೆ Web 2.0 ದಲ್ಲಿ it allowed people to contribute, communicate, converse. So it was not a monologue anymore. So it was more of a dialogue, right? So that's where ನೀವು ಹೇಳಿದಾಗೆ Uber ಇರ್ಲಿ, Ola ಇರ್ಲಿ, ಅಥವಾ e-commerce ಇರ್ಲಿ, ಎಲ್ಲದರಲ್ಲೂ there is a customer, there is a provider, and everybody, both of them are communicating through internet. But fundamentally there is a difference between web and internet. I'm sure Supreet and you also would understand, and that's the very same confusion that a lot of people have between Web 3.0 and the accessories which make up the world of it, right? So web is the technology and internet was a medium through which all these were talking to each other, right? So similarly within the Web 3.0 ecosystem, it is not crypto is not Web 3.0. Cryptocurrency andre Web 3.0 alla. Metaverse andre is not equal to Web 3.0. ಅಥವಾ cryptocurrency, metaverse, NFT ಇದು ಯಾವುದು ಕೂಡ ಒಂದು Web 3.0 ಅಲ್ಲ, right? It is a layer within which the new possibilities of decentralization is coming to light, ಅಲ್ವಾ? ಫೈನಾನ್ಸ್, ಈಗ ಸೆಂಟ್ರಲೈಸ್ ಫೈನಾನ್ಸ್ ಏನಿದೆ ಅದು ಮುಂದೆ ಹೋಗ್ಬಿಟ್ಟು ಡಿಫೈ ಅಂತ ಏನ್ ಹೇಳ್ತೀವಿ, ಡಿಸೆಂಟ್ರಲೈಸ್ ಫೈನಾನ್ಸ್, ರೈಟ್, ವೇರ್ ಆಗ್ಬಹುದು. ಅದರಲ್ಲಿ ಅದರದೇ ವರ್ಷನ್ ಆದಂತ ಬ್ಯಾಂಕಿಂಗ್ ಎಕೋಸಿಸ್ಟಮ್ ಅಲ್ಲಿ ಇವತ್ತೇನಾಗ್ತಾ ಇದೆ, ಅದೇ ಸೇಮ್ ಥಿಂಗ್ಸ್ ಕ್ಯಾನ್ ಹ್ಯಾಪನ್ ಇನ್ Web 3.0, ಬಟ್ there will be no central bank which is the only governing authority, right? ಅಲ್ಲೂ ಕೂಡ ಫೇಸ್ಬುಕ್ ಮತ್ತೆ ಟ್ವಿಟರ್ ಅಥವಾ ಇನ್ಸ್ಟಾಗ್ರಾಮ್ ಅಂತ ಪ್ಲಾಟ್ಫಾರ್ಮ್ಗಳು ಆಗ್ತವೆ, ಅಥವಾ ಗೇಮಿಂಗ್ ಎಕೋಸಿಸ್ಟಮ್ ಇವತ್ತೇನಿದೆ Web 2.0 ಇದೆ, ಅದು Web 3 ಅಲ್ಲಿ ಇರುತ್ತೆ. ಆದ್ರೆ ಅಲ್ಲಿ ಒಂದು ಸಿಂಗಲ್ ಪರ್ಸನ್ ಅಥವಾ ಒಂದು ವ್ಯಕ್ತಿ ಅಥವಾ ಒಂದು ಕಂಪನಿ ಅದನ್ನ ಗವರ್ನ್ ಮಾಡ್ತಾ ಇಲ್ಲ. ಯಾಕಂದ್ರೆ ಫಂಡಮೆಂಟಲ್ ಅಲ್ಲಲ್ಲಿ ಅದರ ಅಂಡರ್ಲೈಯಿಂಗ್ ಟೆಕ್ನಾಲಜಿ ಏನಿದೆ, ಇಟ್ ಈಸ್ ಮೋರ್ ಸಿಮಿಲರ್ ಟು, ನನ್ನ ಪ್ರಕಾರ, ಸುಪ್ರೀತ್ ಕ್ಯಾನ್ ಆಡ್ ಟು ಇಟ್ ಆಸ್ ವೆಲ್, ಏನಂದ್ರೆ ಇಟ್ಸ್ ಅ ಮೋರ್ ಸಿಮಿಲರ್ ಟು ಅ peer technology, right? It is not a centralized technology where Facebook is not saying I am the one who is authorizing the contract, ಅಲ್ವಾ? ಈಗ ಒಂದು ಸ್ಮಾರ್ಟ್ ಕಾಂಟ್ರಾಕ್ಟ್ ಬರಿಬೇಕಂದ್ರೆ ಅದನ್ನ ಆಥರೈಸ್ ಮಾಡ್ಲಿಕ್ಕೆ 4-5 ಜನರ ಹತ್ರನೂ ಅದು ಆಕ್ಸೆಸ್ ಇರುತ್ತೆ. They have, when I put up a request saying ನಂಗೆ 10 Ethers ಬೈ ಮಾಡಬೇಕು ಅಂದಾಗ
It is not a company called Ether which will say, okay, you can buy it from me. ನಾನು ಸೇಲ್ ಮಾಡ್ತಾ ಇದ್ದೀನಿ, ನೀವು ಬೈ ಮಾಡ್ತಿದ್ದೀರಾ. ಬ್ಯಾಂಕ್ ತರ ಅಲ್ಲ ಅಲ್ವಾ? ನಂಗೆ 100 ರೂಪಾಯಿ ಚೇಂಜ್ ಬೇಕು, ನಾನು ನಿಮಗೆ ಬ್ಯಾಂಕ್ಗೆ ಹೋಗ್ಬಿಟ್ಟು 100 ರೂಪಾಯಿ ಕೊಟ್ಟರೆ ಅವ್ನು 10 ರೂಪಾಯಿದು 10 ನೋಟ್ ಕೊಡ್ತಾನೆ. ಅಷ್ಟು ಸಿಂಪಲ್ ಅಲ್ಲ. ಅದನ್ನ ರೆಕಾರ್ಡ್ ಮಾಡ್ಲಿಕ್ಕೆ, ವ್ಯಾಲಿಡೇಟ್ ಮಾಡ್ಲಿಕ್ಕೆ, it's instead of a single bank, there are about 4 or 5 computers or people who are behind it, right? Who are authorizing it, authenticating it, and sealing that contract and authenticating it. So if tomorrow somebody has to ಅದನ್ನ ವಿವಾದ ಏನಾದರೂ ಆದ್ರೆ ಅದನ್ನ ಹೇಳಲಿಕ್ಕೆ ಅಥವಾ ನಕಾರಿಸಲಿಕ್ಕೆ ಒಂದು ವ್ಯಕ್ತಿ ಅಥವಾ ಒಂದು ಕಂಪನಿ ಅಲ್ಲ, the people who have signed up to that contract have validated it, they are proof of it. So similarly, that is the underlying technology which makes it decentralized, but within which there will be 200 of other things. ನಾವು ಹೇಳಿದ್ವಿ ಆಗಲೇ, ಒಂದು ಮೆಟಾವರ್ಸ್ ಅಂತ ಜಗತ್ತಿನೊಳಗಡೆ ನೀವು ಕ್ರಿಪ್ಟೋ ಕರೆನ್ಸಿ ಯೂಸ್ ಮಾಡ್ಬೋದು, NFTs ಬೈ ಮಾಡ್ಬೋದು, ಅಥವಾ ನೀವು AR/VR ಟೆಕ್ನಾಲಜಿ ಅದಕ್ಕೊಂದು ಸ್ಥಾನ ಇದೆ ಅದರೊಳಗಡೆ. These are all the various building blocks of experiences. ನನ್ನ ಪ್ರಕಾರ Web 3.0 beginning, when it goes beyond research, will be very same. ಅಂದ್ರೆ Web 2 ಜೊತೆ ಏನಾಯ್ತು ಅದೇ ತರ Web 3 ಜೊತೆ ಆಗುತ್ತೆ. ಫಸ್ಟ್ ಥಿಂಗ್, people will start porting the technologies they are used to. ಅಂದ್ರೆ Web 2 ಅಲ್ಲಿ ಏನೇನು ಮಾಡ್ತಾ ಇದೀವಿ ಅದನ್ನ Web 3 ಅಲ್ಲಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ರೈಟ್? ಯಾಕಂದ್ರೆ ನೀವು ಓದಿರ್ಬೋದು, ಸುಮಾರಾಗಿ 1-2-3 ಕಂಪನಿಗಳು ಈಗ ಫಂಡಿಂಗ್ ತಗೊಂಡಿದೆ. ಓಲಾ, ಉಬರ್ ಈಕ್ವಲೆಂಟ್ Web 3 ಅಲ್ಲಿ ನಾವು ಕ್ರಿಯೇಟ್ ಮಾಡ್ತೀವಿ. ಎಲ್ಲಿ ವಾಟ್ ಇಸ್ ದ ಡಿಫ್ರೆನ್ಸ್ ಏನು ಅದರಲ್ಲಿ ಒಂದು ಸ್ವಲ್ಪ ಅರ್ಥ ಮಾಡ್ಲಿಕ್ಕೆ ಹೋದ್ರೆ, ಸದ್ಯಕ್ಕೆ ಈಗ ಉಬರ್ ಅಂತ ಒಂದು ಕಂಪನಿ ಇದೆ, ಅಲ್ಲಿ ಡ್ರೈವರ್ಸ್ ಆರ್ ನಾಟ್ driving at the behest or controlled. Actually, if ನೀವು ನೋಡ್ಲಿಕ್ಕೆ ಹೋದ್ರೆ ಡ್ರೈವರ್ ಎಕಾನಮಿ ಇಸ್ ಕಂಟ್ರೋಲ್ಡ್ ಬೈ ಊಬರ್ ಆಸ್ ಅ ಸಿಂಗಲ್ ಕಂಪನಿ. ಅವ್ನ್ ರೈಡ್ ಕೊಟ್ರೆ ನಿಮ್ಗೆ ರೈಡ್ ಸಿಗುತ್ತೆ, ಅವ್ನ್ ರೈಡ್ ಕೊಡ್ದಿಲ್ಲ ಅಂದ್ರೆ ನಿಮ್ಗೆ ರೈಡ್ ಇಲ್ಲ. ಅವ್ನು ಹೇಳ್ತಾನೆ ನಿಮ್ಗೆ ಇಷ್ಟು ರೈಡ್ಗೆ ಇಷ್ಟು ಕಮಿಷನ್ ನಾನು ಕೊಡ್ತೀನಿ, ಒಂದಿನ ಬಂದ್ಬಿಟ್ಟು ನಾನು ಕಮಿಷನ್ ಸ್ಟ್ರಕ್ಚರ್ ತೆಗ್ದಾಕ್ತಾ ಇದ್ದೀನಿ ಅಂತ ಹೇಳ್ತಾನೆ. ಸೊ there is one single authority. Uber is deciding the life of all the drivers, but actually ecosystem ನೋಡ್ಲಿಕ್ಕೆ ಹೋದ್ರೆ the driver should be the most individuals who benefit from it ಅಲ್ವಾ? Because our drivers and our cabs ಇಲ್ಲ ಅಂದ್ರೆ ಕನ್ಸ್ಯೂಮರಿಗೆ ಸರ್ವಿಸ್ ಇಲ್ಲ. ಸೊ ಡ್ರೈವರ್ಸ್ ಆರ್ ಮೋರ್ ಇಂಪಾರ್ಟೆಂಟ್ ದೆನ್ ಊಬರ್ ಆಕ್ಚುಲಿ ನೋಡ್ಲಿಕ್ಕೆ ಹೋದ್ರೆ. ಸಿಮಿಲರ್ಲಿ NFTs ಅಲ್ಲಿ ನಾವು ಆವಾಗಲೇ ಮಾತಾಡ್ತಿದ್ವಿ, ಸುಪ್ರೀತ್ ಅವ್ರು ಮೋಸ್ಟ್ಲಿ ಯಾವಾಗಲೇ ಹೇಳಿದ್ರು, ಒಂದು ಆರ್ಟಿಸ್ಟ್ ರಾಯಲ್ಟಿ ಬಗ್ಗೆ ಮಾತಾಡಿದ್ರು, ರೀಸೇಲ್ ವ್ಯಾಲ್ಯೂ. ಕರೆಂಟ್ಲಿ ನೋಡಿದ್ರೆ ನಾನು ಒಂದು ಆರ್ಟ್ ಮಾಡ್ತೀನಿ, ಅದನ್ನ ಸೇಲ್ ಮಾಡ್ತೀನಿ, ಅದಾದ್ಮೇಲೆ ನನ್ನ ಕತೆ ಮುಕ್ತಾಯ. ನಾನೀಗ ಫೇಸ್ಬುಕ್ ಅಲ್ಲಿ ಹೋಗ್ಬಿಟ್ಟು ಇವತ್ತು Web 2.0 ವರ್ಷನ್ ಫೇಸ್ಬುಕ್ ಅಲ್ವಾ, ಅಲ್ಲಿ ಹೋಗ್ಬಿಟ್ಟು ನಾನು ನನ್ನ ಪೇಂಟಿಂಗ್ ಮಾರಾಟ ಮಾಡ್ತಾ ಇದ್ದೀನಿ ಅಂತ ಫೇಸ್ಬುಕ್ ಅಲ್ಲಿ ಒಂದು ಪೋಸ್ಟ್ ಹಾಕಿದ್ರೆ, ಮುಕುಂದ್ ಅದನ್ನ ನೋಡ್ಬಿಟ್ಟು ಬಂದ್ಬಿಟ್ಟು, ಓಕೆ ವಿಜಯ್, ನಂಗೆ ಅದು ಇಂಟ್ರೆಸ್ಟ್ ಇದೆ, ನೀವು ನಂಗೆ ಮಾರ್ಬಿಡಿ ಅಂದ್ರೆ ನಾನು ಮಾರ್ಬಿಟ್ಟೆ, ಅಲ್ಲಿ ಕತೆ ಮುಗೀತು ಅಲ್ವಾ? ಆದ್ರೆ ಅದ್ರ ಮುಂದೆ ಮುಕುಂದ ಆರ್ಟ್ ಜೊತೆ ಏನ್ ಮಾಡ್ತಾನೆ, ಅದರಲ್ಲಿ ಎಷ್ಟು ಅದನ್ನ ರೆವೆನ್ಯೂ ಬರ್ಬೋದು, ಅದರಲ್ಲಿ ನಂಗೆ ಏನಾದ್ರೂ ಪಾಲಿದ್ಯಾ ಇಲ್ವಾ, ಅದನ್ನೇನು ಕಂಟ್ರೋಲ್ ಇಲ್ಲ ನಂಗೆ ಆಸ್ ಅನ್ ಆರ್ಟಿಸ್ಟ್ ಟುಡೇ. ಅಥವಾ NFT ಮಾರ್ಕೆಟ್ ಪ್ಲೇಸ್ ಅಲ್ಲಿ ಹೋಗ್ಬಿಟ್ಟು ನಾನು ನಾರ್ಮಲ್ ಮಾರ್ಕೆಟ್ ಪ್ಲೇಸಸ್ ಅಲ್ಲಿ ಪೇಂಟಿಂಗ್ ಚಿತ್ರಕಲಾ ಪರಿಷತ್ಗೆ ಹೋಗ್ತೇವೆ, ನಾವು ಚಿತ್ರಸಂತೆಗೆ ಹೋಗ್ತೀವಿ, ಅಲ್ಲಿ ಆರ್ಟ್ಸ್ ಖರೀದಿ ಮಾಡ್ತೀವಿ, ಅದನ್ನ 2-2 ಸಾವಿರ 3-3 ಸಾವಿರ ಖರೀದಿ ಮಾಡ್ಕೊಂಡು ತಗೊಂಡ್ಬರ್ತೀವಿ. ನಾಳೆ ಅದ್ರಲ್ಲಿ ಒಬ್ಬ ಏನೋ ಒಳ್ಳೆ ದೊಡ್ಡ ಆರ್ಟಿಸ್ಟ್ ಆಗ್ಬಿಟ್ಟ, ಅವನು 3 ಸಾವಿರ ಮಾರ್ದವನು 3 ಕೋಟಿಗೆ ಮಾರ್ತಾ ಇದ್ದಾನೆ, ನಾನು ಅವಾಗ ನಾನು ಹೋಗ್ಬಿಟ್ಟು 30 ಕೋಟಿಗೆ ಮಾರ್ಬಿಡ್ತೀನಿ. ಅದು ಆರ್ಟಿಸ್ಟಿಗೆ ಏನೂ ಸಿಗಲ್ಲ ಅದರಿಂದ ಅಲ್ವಾ? ಅದನ್ನೆಲ್ಲ ಈಗ ಸದ್ಯಕ್ಕೆ ಇದ್ರ ಸೆಂಟ್ರಲೈಸ್ಡ್. ಐ ಓನ್ ಸಮಥಿಂಗ್, ಅ ಕಂಪನಿ ಓನ್ ಸಮಥಿಂಗ್. ಅದನ್ನ ಡಿಸೆಂಟ್ರಲೈಸ್ ಮಾಡ್ಬಿಟ್ಟು ಮೋರ್ ಆಫ್ ಅನ್ ಓಪನ್ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಏನ್ ಹೇಳ್ತೀವಿ ನಾವು ಇಂಗ್ಲಿಷ್ ಅಲ್ಲಿ. ಐ ಫೀಲ್ Web 3.0 can create a level playing field, because then each contributor's value is increased, right? ಇನ್ನೊಂದೇನಂದ್ರೆ ಸದ್ಯಕ್ಕೆ Web 2.0 ಅಲ್ಲಿ ಈಗ ನೀವು ಆವಾಗಲೇ ಸುಪ್ರೀತ್ ಹೇಳಿದ್ರು, ಮುಕುಂದ್ ಅವರ ಪೋಸ್ಟ್ ಬಗ್ಗೆ ಒಂದು ಕಮೆಂಟ್ ಮಾಡಿದ್ರು ಅಲ್ವಾ? ಫೇಸ್ಬುಕ್ ಜುಕರ್ಬರ್ಗ್ ಮೋಸ್ಟ್ಲಿ ನೋಡ್ತಾ ಇರ್ಬೋದು, ಅಥವಾ ಅವ್ರ ಕಂಪನಿ ನೋಡ್ತಾ ಇರ್ಬೋದು, ದೇ ಮೈಟ್ ಬಿ ಇನ್ವಾಲ್ವ್ಡ್. ಸೊ ವಿಚ್ ಮೀನ್ಸ್ ಮುಕುಂದ್ ಅಂತವರು ಅನಾನಿಮಸ್ ಅಲ್ಲ, ಯು ಆರ್ ಅ ರಿಯಲ್ ಪರ್ಸನ್. ನಿಮ್ಮ ಅಡ್ರೆಸ್ಸು, ನಿಮ್ಮ ನಂಬರು, ಮೋಸ್ಟ್ಲಿ ಒಂದಷ್ಟು ಸುಮಾರು ಡೀಟೇಲ್ ಅಂಡ್ ಡೇಟಾ is currently owned by somebody like a Facebook or somebody like a Google owns it, right? You have now knowingly, unknowingly, we have signed up to it, and we have given our data to all these internet giants, and today they can sell it to anybody. You cannot question it. At insert where GDPR is not compliant, right? Now GDPR compliance ella barta ide. You are asked, we collect your cookies, or do you accept or not? Adella irlilla Web 2.0 start adaga, right? We have all given up our data. So our data security in Web 3.0, how it is being envisioned, is going to be a pseudonymous economy ಅಂತ ಹೇಳ್ತಾರೆ. Pseudonymous ಅಂದ್ರೆ I can be anybody I want to be. I am not going to share and sell my data to some centralized internet power center, right? And I can still exist in the world, transact,
create NFT, sell, purchase, live, right? I can transact, and there is a lot of protection for me as an individual. That is at least the underlying vision for Web 3.0. So but within that, the key point ಏನಂದ್ರೆ Web 3.0 is not equal to any one individual element of it. ಕೆಲವರು ಮೆಟಾವರ್ಸ್ ಅಂದ್ರೆ ವೆಬ್ 3 ಅಂತ ಹೇಳ್ತಾರೆ, ಅದು ನಿಜ ಅಲ್ಲ. As I said, it's an overarching tech which leads into these various elements which build up to it. So ಹಾಗಾಗಿ ಸೊ ಇದ್ರ ಬಗ್ಗೆ ಇನ್ನು ಸ್ವಲ್ಪ ಡೀಪ್ ಡೈವ್ ಮಾಡ್ಬೋದು ಒನ್ಸ್ ವಿ ಹ್ಯಾವ್ ಸಮ್ ಮೋರ್ ಥಾಟ್ಸ್ ಫ್ರಮ್ ಸುಪ್ರೀತ್ ಮತ್ತೆ ಮುಕುಂದ್ ನಿಮ್ಮಿಂದ. ದೆನ್ ವಿ ಕ್ಯಾನ್ ಪ್ರಾಬ್ಲಿ ಪಿಕ್ ಅಂಡ್ ಗೋ ಫಾರ್ವರ್ಡ್ ಆನ್ ದಟ್ ಅಂತ ನನ್ ಅನ್ಸುತ್ತೆ. ಅದೇ ನಾವು ಮುಂಚೆ ಒಂದು ಎಪಿಸೋಡ್ ಮಾಡಿದ್ವಿ ಬಿಟ್ ಕಾಯಿನ್ ಬಗ್ಗೆ. ಸೊ ಇನ್ಸಿಡೆಂಟಲಿ ಗೆಸ್ಟ್ ಹೆಸರು ವಿಠಲ್ ಶೆಣೈ ಅಂತ. ಸೊ ನಾವು ಕ್ಲಾರಿಫೈ ಮಾಡ್ತೀವಿ, ಸಂಬಂಧ ಏನೂ ಇಲ್ಲ ವಿಜಯ್ ಶೆಣೈ ಮತ್ತೆ ವಿಠಲ್ ಶೆಣೈಗೆ. ಬಟ್ ಕೋಇನ್ಸಿಡೆನ್ಸ್ ನಾವು ಅದೇ ಟಾಪಿಕ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸೊ ಬಿಟ್ಕಾಯಿನ್ ಮಾತಾಡುವಾಗ ನಾವು ಬರೀ ಬ್ಲಾಕ್ ಚೈನ್, ಬಿಟ್ಕಾಯಿನ್ ಇರುವಂಥ ಬ್ಲಾಕ್ ಚೈನು ಅದ್ರ ಬಗ್ಗೆ ಮಾತಾಡಿದ್ವಿ. ಈಥೇರಿಯಂ ಮತ್ತು ಈಥರ್ ಬ್ಲಾಕ್ ಚೈನ್ನ ಜಸ್ಟ್ ಮೆನ್ಷನ್ ಮಾಡಿದ್ವಿ. ಸೊ ಮೇ ಬಿ ಅದು ತುಂಬ ಇಂಪಾರ್ಟೆಂಟ್, ಯಾಕಂದರೆ ಬಿಟ್ಕಾಯಿನಲ್ಲಿ ಅದು ಬರೀ ನಾವು ಇಂಟ್ರೆಸ್ಟ್ ಇರೋರು ಆ ಪಾಡ್ಕಾಸ್ಟ್ ನೋಡ್ಬೋದು. ಅದರಲ್ಲಿ ಹೆಂಗೆ ಕಾಯಿನ್ ಮಿಂಟ್ ಆಗುತ್ತೆ, ಅದನ್ನು ಹೆಂಗೆ ಮೈನ್ ಮಾಡ್ತಾರೆ, ಅದು ಹೆಂಗೆ ಟ್ರಾನ್ಸಾಕ್ಟ್ ಆಗುತ್ತೆ, ಅದೆಲ್ಲ ಮಾತಾಡಿದ್ವಿ. ಈಥೇರಿಯಮಲ್ಲಿ ಏನು ಅಂದರೆ ನೀವು ಕೋಡ್ ಬರಿಬೋದು. ಅಂದರೆ ಈ ಸ್ಮಾರ್ಟ್ ಕಾಂಟ್ರಾಕ್ಟ್ ಅಂತ ಏನು ಹೇಳ್ತಾ ಇದ್ದೀವಿ ಅದು ಆ್ಯಕ್ಚುಯಲ್ ಕೋಡ್. ಸೊ ಅವ್ರದ್ದು ಫಿಲಾಸಫಿ ಏನು ಅಂದರೆ ಕೋಡ್ ವರ್ಸಸ್ ಲಾ ಅಂತ. ಅಂದರೆ ಇವಾಗ ನೀವು ಏನಾದರೂ ಒಂದನ್ನು ಎನ್ಫೋರ್ಸ್ ಮಾಡಬೇಕು ಅಂದರೆ ಅದಕ್ಕೆ ಲಾ ಮಾಡಿ, ಅದಕ್ಕೆ ಗನ್ ಇಟ್ಕೊಂಡಿರೋ ಪೊಲೀಸ್ ಇರೋವಂಥ ಗೌರ್ಮೆಂಟ್ ಇಟ್ಟು ಎನ್ಫೋರ್ಸ್ ಮಾಡಬೇಕು. ಅದ್ರ ಬದಲು ಇವರು ಈ ವಿಷನ್ ಏನು ಅಂದರೆ, ಈ ವಿಷನರೀಸ್ದು ಕೋಡ್ ಮತ್ತು ಕಂಪ್ಯೂಟರ್ಸು ವಿಲ್ ರೀಪ್ಲೇಸ್ ಆಲ್ ದಟ್ ಅಂತ. ಅಂದರೆ ನೀವು ವೈಲೆನ್ಸ್ ಯೂಸ್ ಮಾಡಬೇಕಿಲ್ಲ, ನೀವು ಯಾರನ್ನೂ ನಂಬಬೇಕಿಲ್ಲ, ಆ ಕಡೆ ಸೈಡ್ ಇರೋನು ಮೋಸ ಮಾಡ್ತಾ ಇಲ್ಲ, ಅವ್ರನ್ನ ನಂಬೋದ ನಾನು ಅನ್ನೋದೇನು ಬೇಕಾಗದೇ ಇಲ್ಲ. ಯಾಕಂದರೆ ಕಂಪ್ಯೂಟರ್ ಇರುವಾಗ ಅದು ಕ್ರಿಪ್ಟೋಗ್ರಫಿ ಅದರ ಆ್ಯಕ್ಚುಲಿ ಇಂಪ್ಲಿಮೆಂಟೇಷನ್ ತುಂಬ ಡೀಟೇಲ್ ಆಗಿರುತ್ತೆ. ಬಟ್ ಹೇಳೋದೇನು ಅಂದ್ರೆ ಅದು ಕೋಡಲ್ಲಿ ಬ್ಲಾಕ್ ಚೈನಲ್ಲಿ ಇದ್ದರೆ ಅದು ಹೆಂಗೆ ನಡಿಬೇಕು ಅಂತ ಕೋಡ್ ಬರೆದಿರ್ತಾರೆ, ಹಂಗೆ ನಡೆಯುತ್ತೆ ಅಂತ. ಫಾರ್ ಎಕ್ಸಾಂಪಲ್ಲು ಈಗ ಮನಿ ಟ್ರಾನ್ಸ್ಫರ್ ಒಂದು ಯೂಸ್ ಕೇಸ್ ತೊಗೊಳ್ಳಿ. ಈಗ ಒಬ್ಬರು US ಅಲ್ಲಿ ಕೆಲಸ ಮಾಡ್ತಿದ್ದಾರೆ, ಅವರು ಮನೆಗೆ ಇಂಡಿಯಾಗೆ ದುಡ್ಡು ಕಳಿಸ್ಬೇಕು. ಸೊ ಇನ್ನೊಬ್ಬ ಅವನ ಮಗಳು US ಅಲ್ಲಿ ಓದ್ತಾ ಇದ್ದಾಳೆ, ಅವಳು ಇಂಡಿಯಾಯಿಂದ US ಮನೆಗೆ ದುಡ್ಡು ಕಳಿಸ್ಬೇಕು. ಸೊ ದುಡ್ಡು ಟ್ರಾನ್ಸ್ಫರ್ ಆಗಬೇಕು, ಬಟ್ ಡೈರೆಕ್ಟಾಗಿ ಆಗಲ್ಲ. ಇವಾಗ ನೀವು ದುಡ್ಡನ್ನ ಏನು ಮಾಡೋಕ್ಕಾಗಲ್ಲ, ಮಧ್ಯದಲ್ಲಿರೋ ಬ್ಯಾಂಕಿಗೆ ಹೋಗಿ ಕೊಡಬೇಕು, ಬ್ಯಾಂಕ್ ಅವ್ರಿಗೆ ಅಲ್ಲಿ ಟ್ರಾನ್ಸ್ಫರ್ ಮಾಡಿ ಅಲ್ಲಿಗೆ ಕೊಡ್ತಾರೆ. ಸೊ ನೀವು ಆ ಮಧ್ಯದಲ್ಲಿ ಇರೋರನ್ನ ನಂಬಬೇಕು. ಅವರು ಏನು ಹೇಳ್ತಾರೆ, ಇವಾಗ ಏನು ಹೇಳ್ತಾರೆ ನಿಮಗೆ, ನೀನು ನಾನು ದುಡ್ಡು ಕೊಡಿ, ನಾನು ಇಷ್ಟು ಫೀಸ್ ತೊಗೊಳ್ತೀನಿ, ಆಮೇಲೆ ಇಷ್ಟು ದಿನ ಆದಮೇಲೆ ಇಂಥವ್ರಿಗೆ ಕೊಡ್ತೀನಿ ಅಂತ ಬ್ಯಾಂಕು ಹೇಳುತ್ತೆ. ಯಾರಿಗೆ ಗೊತ್ತು, ದುಡ್ಡು ತೊಗೊಂಡ್ಬಿಟ್ಟು ಮಾರನೇ ದಿನ ಬಾಗಿಲು ಹಾಕೊಂಡು ಹೋದರೆ ಏನು ಮಾಡೋಕ್ಕಾಗಲ್ಲ. ಸೊ ಆ ಗ್ಯಾರಂಟಿನ ಯಾರು ಕೊಡ್ತಿದ್ದಾರೆ ಅಂತಂದರೆ ರೆಗ್ಯುಲೇಟರ್ ಏನಿದ್ದಾರೆ, ಬ್ಯಾಂಕಿಂಗ್ RBI ನಮ್ಮ ದೇಶದಲ್ಲಿ, ಎಲ್ಲ ದೇಶದಲ್ಲೂ ಆ ಥರ ರೆಗ್ಯುಲೇಟರ್ ಏನು ಹೇಳ್ತಾರೆ, ಸರಿ ಈ ಬ್ಯಾಂಕಲ್ಲಿ ದುಡ್ಡು ಇಟ್ಟರೆ ನಾನು ಗ್ಯಾರಂಟಿ ಕೊಡ್ತೀನಿ ಅಂತ ಆ ಸಿಸ್ಟಮ್ ವರ್ಕ್ ಆಗುತ್ತೆ. ಸೊ ಈ ಬ್ಲಾಕ್ ಚೈನ್ ಏನು ಮಾಡುತ್ತೆ, ಆ ರೆಗ್ಯುಲೇಟರು ಈ ಮಧ್ಯದಲ್ಲಿ ಇರೋನೆಲ್ಲ ತೆಗೆದುಬಿಡುತ್ತೆ. ಸೊ ನೀವು ಬರೀ ಬ್ಲಾಕ್ ಚೈನಿಗೆ ಬನ್ನಿ, ಇಲ್ಲಿ ಆಗೋ ಟ್ರಾನ್ಸಾಕ್ಷನ್ಗೆ ಕೋಡ್ ಬರೆದು ಇವ್ರಿಗೆ ಇಷ್ಟು ಫೀಸು, ಇದಿಷ್ಟು ಆದಮೇಲೆ ಇಷ್ಟು ಟ್ರಾನ್ಸ್ಫರ್ ಆಗಬೇಕು ಅಂತ ಅದನ್ನು ಕೋಡ್ ಮಾಡಿದ್ರೆ ಅದು ಹಾಗೆ ನಡೆಯುತ್ತೆ. ಯಾಕಂದರೆ ಅದು ಕಂಪ್ಯೂಟ್ರಲ್ಲಿರೋ ಕೋಡ್. ಸೊ ಹಂಗೆ ಬಂದಾಗ ಏನಾಗುತ್ತೆ, ಬರೀ ಇಲ್ಲಿ ಕಳಿಸ್ತಾ ಇರೋನು ಇಲ್ಲಿ ತಗೊಳ್ತಾ ಇರೋರು ಅವರಿಬ್ಬರು ಅಷ್ಟೇ ಇನ್ವಾಲ್ವ್ಡ್, ಮಧ್ಯದಲ್ಲಿ ಯಾರೂ ಇಲ್ಲ. ಸೊ ಅಲ್ಲೇನು ಯಾರನ್ನೂ ನಂಬಬೇಕಾಗಿಲ್ಲ. ಸೊ ಹಿಂಗೆ ಮಧ್ಯವರ್ತಿಗಳನ್ನ ತೆಗಿಯೋ, ಅದು ಆ್ಯಕ್ಚುಲಿ ತುಂಬ ಹಳೆಯ ಕಾನ್ಸೆಪ್ಟ್. ಅದು ಮಧ್ಯವರ್ತಿಗಳನ್ನ ತೆಗಿಬೇಕು ಅನ್ನೋದು ಎಲ್ಲ ಇದರಲ್ಲೂ ಬರ್ತಿದೆ. ನಮ್ಮದು ಫಾರ್ಮರ್ಸ್ದು ಬಿಲ್ ಇಂಟ್ರೊಡ್ಯೂಸ್ ಮಾಡಿ ಅದು ಅಷ್ಟು ದೊಡ್ಡ ಗಲಾಟೆ ಎಲ್ಲ ಆಯ್ತಲ್ಲ, ಅದರಲ್ಲೂ ಅವರು ಪ್ರಾಮಿಸ್ ಮಾಡ್ತಾ ಇದ್ದಿದ್ದು ಮಧ್ಯವರ್ತಿಗಳನ್ನ ತೆಗೆದು ನೇರವಾಗಿ ರೈತರಿಗೆ ಲಾಭ ಮಾಡಬೇಕು. ಇದು ಈ ಥರದ್ದು ಹೇಳ್ತಾನೆ ಇದ್ದಾರೆ. ಬಟ್ ಇವ್ರು ಹೇಳೋದು ಇವಾಗ ಆ ಥರದ ಟೆಕ್ನಾಲಜಿ ಇದೆ, ನಮ್ಮದು ಬ್ಲಾಕ್ ಚೈನ್ ಏನಿದೆ ಅದನ್ನು ಯೂಸ್ ಮಾಡಿಕೊಂಡ್ರೆ ನೀವು ಈ ಥರದ ಅಪ್ಲಿಕೇಶನ್ಸ್ ಮಾಡ್ಬೋದು ಅಂತ. ಸೊ ಅದು ಡಿಫ್ರೆನ್ಸ್. ಅಂದರೆ ಬಿಟ್ಕಾಯಿನ್ಗೂ ಮತ್ತು ಇಥೇರಿಯಮ್ಗೂ ಅದರಲ್ಲಿ ಅಡಿಷ್ನಲ್ ಇದನ್ನು ರನ್ ಮಾಡ್ಬೋದು. NFT ಬಗ್ಗೆ ಹೇಳುವಾಗ ಅದೊಂದು ಯೂಸ್ ಕೇಸ್ ಇದೆ. ಅದರಲ್ಲಿ ಬರೀ ಸಾಂಗ್ಸು, ಆಮೇಲೆ ಫೋಟೋಗಳು, ವಿಡಿಯೋ ಅಷ್ಟೇ ಅಲ್ಲ, ನಿಮ್ಮದು ಡೇಟಾ ಏನಿದೆ. ಇವಾಗ ನಾನು ಹೇಳಿದ್ನಲ್ಲ, ಒಬ್ಬ ಆರ್ಟಿಸ್ಟು ಅವರು ಕಾಂಟ್ರಾಕ್ಟಲ್ಲಿ ಹೇಳ್ಬೋದು, ನೀವು ಬರೀ ಒಂದು ಸತಿ ನಾನು ಮಾರ್ತಾ ಇಲ್ಲ,
ಫ್ಯೂಚರ್ ಟ್ರಾನ್ಸಾಕ್ಷನ್ಸ್ ಏನೇನಾಗುತ್ತೆ ಅದ್ರಲ್ಲಿ ನನಗೆ ಪಾಲ್ ಬೇಕು ಅಂತ ಬರೆದು ಸೆಲ್ ಮಾಡ್ಬೋದು. ಸೊ ಡೇಟಾನು ಹಾಗೇನೆ. ಈಗ ಒಂದು ಬ್ಯಾಂಕಲ್ಲಿ ಲೋನ್ ತೊಗೊಳುವಾಗ ನೀವು ಡೇಟಾ ಕೊಡಬೇಕು. ಇವಾಗ ನನ್ನ ಹತ್ರ ಅಕೌಂಟಲ್ಲಿ ಎಷ್ಟು ದುಡ್ಡಿದೆ, ನನ್ನ ಹತ್ರ ಅಸೆಟ್ಸ್ ಏನಿದೆ, ನಾನು ಎಷ್ಟು ಸಾಲ ಮಾಡಿದ್ದೀನಿ, ಅದನ್ನೆಲ್ಲ ಕೊಟ್ಟರೆ ಅವ್ರು ಲೋನ್ ಇಶ್ಯೂ ಮಾಡೋದು. ಬಟ್ ನಿಮಗೆ ಇವಾಗ ಏನಾಗುತ್ತೆ, ಆ ಡೇಟಾ ಕೊಟ್ಟಾದ್ಮೇಲೆ ಬ್ಯಾಂಕ್ ಅದನ್ನ ಏನು ಮಾಡುತ್ತೆ ನಿಮ್ಮ ಕಂಟ್ರೋಲಲ್ಲಿ ಇಲ್ಲ. ಬ್ಯಾಂಕ್ ತೊಗೊಂಡೋಗ್ಬಿಟ್ಟು ಮತ್ತೆ ಇನ್ನೊಬ್ರಿಗೆ ಮಾರುತ್ತೆ. ಅವ್ರು ಹೋಗ್ಬಿಟ್ಟು ಕಾರ್ ಕಂಪ್ನಿನವ್ರಿಗೆ ಕೊಟ್ಬಿಟ್ಟು ನೋಡ್ರಿ ಇವ್ರ ಹತ್ರ ಸಿಕ್ಕಾಪಟ್ಟೆ ದುಡ್ಡು ಇದೆ ಅಂತೆ, ಮುಕುಂದು ಸಿಕ್ಕಾಪಟ್ಟೆ ಕೋಟಿಗಟ್ಟಲೆ ಇಟ್ಕೊಂಡ್ಬಿಟ್ಟಿದೆ ದುಡ್ಡು, ಹೋಗಿ ಮಾರಿ ಅವರಿಗೆ BMW ಅಂತ ಹೇಳ್ಬಿಟ್ಟು ಅಲ್ಲಿಗೆ ರೀಸೇಲ್ ಮಾಡ್ಬೋದು. ಸೊ ಅದನ್ನು ಕಂಟ್ರೋಲ್ ಮಾಡ್ಬೋದು. ಇವಾಗ ನಿಮ್ಮ ಡೇಟಾ ನಿಮ್ಮ ಕಂಟ್ರೋಲಲ್ಲಿರುತ್ತೆ. ನೀವು ಆ ಸ್ಮಾರ್ಟ್ ಕಾಂಟ್ರಾಕ್ಟಲ್ಲಿ ಬರಿಬೋದು ಹೆಂಗೆ ಈ ಡೇಟಾ ಯೂಸ್ ಆಗಬೇಕು. ಪ್ರತಿ ಸತಿಗೂ ಅದು ನಿಮ್ಮ ಹತ್ರ ಪರ್ಮಿಷನಿಗೆ ಬರಬೇಕು. ಇವಾಗ ಅವರು ಡೈರೆಕ್ಟಾಗಿ ಮತ್ತೆ ಅದನ್ನು ಬೇರೆಯವ್ರಿಗೆ ಸೆಲ್ ಮಾಡೋದಕ್ಕಾಗಲ್ಲ. ಸೊ ಆ ಥರದ್ದೆಲ್ಲ ಕಾನ್ಸೆಪ್ಟ್ಸು ಈಗ ಎವಾಲ್ವ್ ಆಗ್ತಿದೆ ಈ ಹೊಸ ಟೆಕ್ನಾಲಜಿಯಿಂದ. ಈಗ ನಂಗೆ ಒಂದು ಡೌಟ್ ಇದೆ. ಈಗ ನಾವು ಮಧ್ಯವರ್ತಿಗಳನ್ನ ತೆಗಿಬೇಕು ಹಂಗೆ ಹಿಂಗೆ ಅಂತ ಮಾತಾಡ್ತಿರ್ತೀವಿ. ಇವಾಗ ಉದಾಹರಣೆಗೆ ಬ್ಯಾಂಕು ಕೂಡ ಒಂದು ಮಧ್ಯವರ್ತಿ. ಓಕೆ, ಈಗ ಅವ್ರು ಏನೋ ಒಂದು ಇನ್ಫ್ರಾಸ್ಟ್ರಕ್ಚರ್ ಅಂತ ಪ್ರೊವೈಡ್ ಮಾಡ್ತಾರೆ, ಟ್ರಾನ್ಸ್ಫರ್ ಮಾಡಕ್ಕೆ ಟೆಕ್ನಾಲಜಿ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಸೆಕ್ಯೂರಿಟಿ ಇನ್ಫ್ರಾಸ್ಟ್ರಕ್ಚರ್, ಈ ತರ ಎಲ್ಲ ಏನೋ ಮಾಡ್ತಾರಲ್ವಾ. ಮಧ್ಯವರ್ತಿಗಳಿಂದ ಏನೋ ಒಂದು ಬೆನಿಫಿಟ್ ಇದೆ. ಊಬರು ಮಧ್ಯವರ್ತಿ, ಆದ್ರೆ ಊಬರ್ ಮಧ್ಯವರ್ತಿ ಆಗಿರೋದ್ರಿಂದ, ಟೆಕ್ನಾಲಜಿ ಕೊಟ್ಟಿರೋದ್ರಿಂದ ನೀವು ಕಾರ್ ಎಲ್ಲಿದೆ ಅಂತ ನೋಡ್ಬೋದು, ಕಸ್ಟಮರ್ ಎಲ್ಲಿದ್ದಾನೆ ಅಂತ ನೋಡ್ಬೋದು, ಉದಾಹರಣೆ ಇತ್ಯಾದಿ ಇತ್ಯಾದಿ. ರೈಟ್. ಈಗ ನಾವು ಮಾತಾಡ್ತಾ ಇದೀವಿ, ಏನೋ ಯಾರು ಕಂಟ್ರೋಲ್ ಅಲ್ಲಿ ಇರಬಾರ್ದು, ಸೆಂಟರ್ ಲೆಸ್ ಅಥವಾ ಡೈವರ್ಸಿಫೈಡ್ ಆರ್ ವಾಟ್ ಎವರ್ ಇಟ್ ಇಸ್, ಆತರ ಏನೋ ಟರ್ಮ್ಸ್ ಯೂಸ್ ಮಾಡ್ತಾ ಇದೀವಲ್ಲ. ಬಟ್ ಇದ್ರ ಇನ್ಫ್ರಾಸ್ಟ್ರಕ್ಚರು, ಇದ್ರ ಹಿಂದೆ ಬೇಕಾಗಿರೋ ಕೋಡು, ಯಾರಿಗೋ ಎಲ್ಲೋ ಒಂದ್ ಸ್ವಲ್ಪ ಲಾಭ ಇದ್ರೆ ತಾನೇ ಗುರು ವರ್ಕ್ ಆಗೋದು. ಅದು ಹೆಂಗ್ ವರ್ಕ್ ಆಗತ್ತೆ ಸಿಸ್ಟಮ್ ಅಂತ ನನ್ಗೆ ಒಂದ್ ಸ್ವಲ್ಪ ಡೌಟ್ ಆಗ್ತಾ ಇದೆ. ಮೇ ಬಿ ಇಟ್ಸ್ another podcast topic, I don't know. Do you want anyone of you want to take this up? This is a doubt that I have. ಕ್ವಿಕ್ ಆಗಿ ಆನ್ಸರ್ ಮಾಡಬೇಕು ಅಂದ್ರೆ ಇಲ್ಲಿ ಪರ್ಮಿಷನ್ ಲೆಸ್ ನೆಟ್ವರ್ಕ್ ಅಂದ್ರೆ Yeah, exactly. ಯಾರು Right. ಯಾರಿಗೂ ಪರ್ಮಿಷನ್ Correct. ಕೇಳಬೇಕಿಲ್ಲ. ಈಗ ಇಬ್ರು ಟ್ರಾನ್ಸಾಕ್ಟ್ ಮಾಡಬೇಕು ಅಂದ್ರೆ ರಿಯಲ್ ವರ್ಲ್ಡ್ ಅಲ್ಲಿ ಹಿಂಗೆ ನಡೆಯುತ್ತಲ್ವಾ. ಈಗ ರೋಡಲ್ಲಿ ಹೋಗ್ಬಿಟ್ಟು ನಾನು ಯಾರಿಗಾದ್ರೂ 20 ರೂಪಾಯಿ ಕೊಡಬೇಕು ಅಂತಂದ್ರೆ ಯಾರನ್ನಾರು ಕರೆದ್ಬಿಟ್ಟು ಕೊಡ್ಬೋದಾ ಇವರಿಗೆ ಅಂತ ಕೇಳಲ್ಲ. ನಾನು ನೋಡ್ತೀನಿ, ನಾನು ಕೊಡ್ತೀನಿ, ಅಲ್ಲಿಗೆ ಟ್ರಾನ್ಸಾಕ್ಷನ್ ಎಂಡ್ ಆಗುತ್ತೆ. ಸೊ ಇದು ಡಿಜಿಟಲ್ ವರ್ಲ್ಡ್ ಅಲ್ಲಿ ಸಾಧ್ಯನೇ ಇಲ್ಲ. ನೀವು ಇಂಟರ್ಮೀಡಿಯೇಟ್ರಿ ಇಲ್ಲ ಅಂತಂದ್ರೆ ಏನ್ ಮಾಡೋದಕ್ಕೂ ಆಗಲ್ಲ. ಒಂದು ಇಮೇಲ್ ಕಳಿಸ್ಬೇಕು, ನೀವೀಗ ಹಾಯ್ ಹೇಳಬೇಕು ಅಂತಂದ್ರೆ ನಾನು ವಾಟ್ಸಪ್ ಇನ್ಸ್ಟಾಲ್ ಮಾಡ್ಕೊಂಡು ಅದ್ರಲ್ಲಿ ನಂದು ಈ ಫೋನ್ ನಂಬರ್ ಅಂತ ಹೇಳ್ಬಿಟ್ಟು ಆಮೇಲೆ ಹುಡುಕಿ ಅದನ್ನ ವಾಟ್ಸಪ್ ಕಳಿಸಿದ್ರೆ ನಿಮಗೆ ಹಾಯ್ ಅಂತ ಹೇಳ್ಬೋದು. ಸೊ ಈ ಟೆಕ್ನಾಲಜಿ ಅದನ್ನ ತೆಗಿಯತ್ತೆ. ಬಟ್ ಮಧ್ಯದಲ್ಲಿ ಯಾರು ಇರಲೇಬಾರ್ದು ಅಂತಲ್ಲ. ನೀವು ಬೇಕಿದ್ರೆ ಅದರಲ್ಲಿ ಆ್ಯಡ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ಲು ಮನೆ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ, ಅದಕ್ಕೆ ಲೀಗಲ್ ವೆರಿಫಿಕೇಶನ್ ಬೇಕಲ್ವಾ. ಈಗ ಸೈಟ್ ತಗೊಳ್ತಾ ಇದ್ದೀರಾ, ಸೊ ಇವ್ರು ನಿಜವಾಗ್ಲೂ ಓನರು ಆ ಥರದ್ದೆಲ್ಲ ವೆರಿಫೈ ಮಾಡ್ಬೇಕು. ಅದಕ್ಕೆ ಬೇಕು ಇಂಟರ್ಮೀಡಿಯರೀಸ್. ಅದು ಏನು ಅಂದ್ರೆ ದೇ ವಿಲ್ ನಾಟ್ ಕಂಟ್ರೋಲ್ ಎವ್ರಿಥಿಂಗ್. ಅವ್ರು ಬರೀ ಪಾರ್ಟಿಸಿಪೆಂಟ್ಸ್. ಅವರಿಗೆ ಈ ಪಾರ್ಟ್ ಆಫ್ ದ ಕಾಂಟ್ರಾಕ್ಟ್ ಅಷ್ಟೇ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಪರ್ಮಿಷನ್ ಇರುತ್ತೆ. ಸೊ ಆ ಥರ ಯು ಕ್ಯಾನ್ ಡಿಫೈನ್. ಸೊ ಇದನ್ನೆಲ್ಲ ಅದೇ ಒಂದು ಅರ್ಥ ಏನು ಮಾಡ್ಕೋಬೇಕು ಅಂದ್ರೆ ಇದು ಎಲ್ಲದನ್ನು ಒಂದು ಕಂಪನಿ ಮಾಡಬಹುದು. ಅಂದ್ರೆ ಇವಾಗ ನೀವೊಂದು ಕಂಪನಿ ಶುರು ಮಾಡಿ ಅವರು ಲಾಯರ್ಸ್ನ ಇಟ್ಟು ಎಲ್ಲ ಮಾಡ್ಬೋದು. ಬಟ್ ಈ ರೆವಲ್ಯೂಷನ್ ಎಲ್ಲಿ ನಡೆಯುತ್ತೆ ಅಂದ್ರೆ ಈ ಥರ ಯಾರು ಅಂದ್ರೆ ಒಬ್ರು ಓನರ್ಶಿಪ್ ತಗೊಳ್ದೆ ನೀವು ಇಡೀ ನೆಟ್ವರ್ಕ್ನ ನಡೆಸ್ಬೋದು. ಬಟ್ ಅದಕ್ಕೆ ಬೇಕು ನೆಟ್ವರ್ಕು ತಾನಾಗಿ ಜೀವಂತ ಇರಲ್ಲ. ಅದಕ್ಕೆ ಪಾರ್ಟಿಸಿಪೆಂಟ್ಸ್ ಕಾಂಟ್ರಿಬ್ಯೂಟ್ ಮಾಡಬೇಕು. ನಾವು ಬಿಟ್ಕಾಯಿನ್ ಡಿಸ್ಕಷನ್ ಮಾಡುವಾಗ ಹೇಳ್ತಾ ಇದ್ವಿ, ಅದರಲ್ಲಿ ಪ್ರತಿ ಒಂದು ಬ್ಲಾಕ್ನು ವೆರಿಫೈ ಮಾಡೋದಕ್ಕೆ ಒಂದು ಫೀ ಅಂತ ಇರುತ್ತೆ. ಅದಕ್ಕೋಸ್ಕರನೇ ನೋಟ್ಸ್ನೆಲ್ಲ ಜನರೇಟ್ ಮಾಡಿ ಬೇರೆಯವರೆಲ್ಲರೂ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಆ್ಯಂಡ್ ಗೇಮ್ ಥಿಯರಿ ಇದೆ, ಅವ್ರು ಎಲ್ಲರಿಗೂ ಇನ್ಸೆಂಟಿವ್ ಕ್ರಿಯೇಟ್ ಮಾಡಿರೋ ಒಂದು ಗೇಮ್ ಥಿಯರಿ ಇದೆ. ಸೊ ಅದೆಲ್ಲ ಸೇರಿ ಈ ಹೊಸ ಟೆಕ್ನಾಲಜಿ ನಡೆಯುತ್ತೆ. ನನ್ನ ಪ್ರಕಾರ ಮುಕುಂದ್, ಅದರಲ್ಲಿ ನೀವು ಹೇಳ್ದಂಗೆ ಇಂಟರ್ಮೀಡಿಯರೀಸ್ ಎಲ್ರು ಹೋಗ್ಬಿಡ್ತಾರೆ ಅನ್ನೋದು ನಿಜ ಅಲ್ಲ. ಅಂದ್ರೆ ಕಂಟ್ರೋಲ್ ಯಾರ ಹತ್ರ ಇರುತ್ತೆ ಅದು ಮುಖ್ಯ. ಯಾಕಂದ್ರೆ ಈಗ ನೀವು ಈಗ NFT ಪರ್ಚೇಸ್ ಮಾಡ್ಬೇಕು, ಬಿಟ್ಕಾಯಿನ್ ಪರ್ಚೇಸ್ ಮಾಡ್ಬೇಕು ಅಂದ್ರೂ ಅಲ್ಲೂ ಒಂದು ಇಂಟರ್ಫೇಸ್ ಇದೆ. ಸಂಬಡಿ ಸೆಲ್ಲಿಂಗ್, ಸಂಬಡಿ ಹೆಲ್ಪಿಂಗ್ ಟು ಅಲ್ವಾ. ಮಾರ್ಕೆಟ್ ಪ್ಲೇಸ್ ಇದೆ ಅಂತ ಹೇಳಿದೆ ನಾನು ಅವಾಗ್ಲೇ. ಅಥವಾ ಈಗ ನಾವು ಬಿಟ್ಕಾಯಿನ್ ಬಗ್ಗೆ ಟಚ್ ಮಾಡಿದಾಗ ಅದರಲ್ಲೂ ದರ್ ಈಸ್ ಅ ಪ್ಲಾಟ್ಫಾರ್ಮ್ ವೇರ್ ನಾವು ಅಥವಾ ನೀವು ಹೋಗ್ಬಿಟ್ಟು ಖರೀದಿ ಮಾಡ್ತಾ ಇದ್ವಿ. ಸೊ ದೇರ್ ವಿಲ್ ಬಿ ಇಂಟರ್ಮೀಡಿಯರೀಸ್ ಹೂ ಆರ್ ದೇರ್. ಸೊ ಐ ಡೋಂಟ್ ಥಿಂಕ್ ದೇರ್ ಇಸ್ obsolescence of intermediaries is not possible, alva. Theory, I mean practically speaking.
but it is more about control and authenticity. Today I am left at the mercy ಅಂತ ಏನ್ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಅಲ್ವಾ. ನೀವು ಹೇಳೋದನ್ನ ನಾನು ನಂಬೇಕು, ನನ್ನ ಹತ್ರ ಬೇರೆ ಆಪ್ಷನ್ ಇಲ್ಲ ಅಲ್ವಾ. ವೆರಿಫೈ ಮಾಡ್ಲಿಕ್ಕೆ ಆಗದೆ ಇದ್ರೆ ಬ್ಯಾಂಕ್ ಏನ್ ಹೇಳ್ತಾರೆ ಆಪ್ಷನ್ ಇಲ್ಲ. ಬಟ್ ಇದು ಒಂದು ಆಲ್ಟರ್ನೇಟ್ ವರ್ಲ್ಡ್ ಅಲ್ವಾ, ವೇರ್ ವಿ ಆರ್ ಟ್ರೈಂಗ್ ಟು ಕ್ರಿಯೇಟ್ ಆಪ್ಷನ್ಸ್. ಹೌದು, ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಅಂದ್ರೆ ಇನ್ನೊಂದು ವೇನಲ್ಲಿ ಎಕ್ಸ್ಪ್ಲೈನ್ ಮಾಡೋದು ಅಂದ್ರೆ, ಒಬ್ಬನ ಹತ್ರ ಇನ್ಫಾರ್ಮೇಶನ್ ಇರೋದು ಮೊದ್ಲು ಒಬ್ಬ ಸೆಂಟ್ರಲ್ ಮಧ್ಯವರ್ತಿ ಜೊತೆ. ಈಗ ಅದೇ ಇನ್ಫಾರ್ಮೇಶನ್ ಹಲವಾರು ನೋಡ್ಗಳಿಗೆ, ಹಲವಾರು ಜನಕ್ಕೆ ಡಿಸ್ಟ್ರಿಬ್ಯೂಟ್ ಆಗಿ ಹೋಗುತ್ತೆ. ಸೊ ಹಾಗಾಗಿ ಒಬ್ಬ ಸೆಂಟ್ರಲ್ ಇಂಟರ್ಮೀಡಿಯೇಟ್ ಏನು ಮಾಡಕ್ಕಾಗಲ್ಲ, ರಿಪೇರಿ ಮಾಡಕ್ಕಾಗಲ್ಲ, ತಿದ್ದಕ್ಕಾಗಲ್ಲ, ಅದೇ ಇನ್ಫಾರ್ಮೇಶನ್ ಕಳೆದು ಹೋಗಲ್ಲ ಅನ್ನೋದು. ಐ ಥಿಂಕ್ ದಟ್ಸ್ ಅ ಕಾನ್ಸೆಪ್ಟ್, ರೈಟ್? ದೇರ್ ಈಸ್ ಸ್ಟಿಲ್ ಅನ್ ಇಂಟರ್ಮೀಡಿಯರಿ, ಬಟ್ ಆ ಇಂಟರ್ಮೀಡಿಯರಿ ಹಲವಾರು ಜನರ ಹತ್ರ ಅಥವಾ ಹಲವಾರು ನೋಡ್ಸ್ ಆಗಿ ಸ್ಪ್ಲಿಟ್ ಆಗತ್ತೆ ಅನ್ನೋದು ಪ್ರಾಬಬ್ಲಿ ಇಟ್ಸ್ ಅ ಕಾನ್ಸೆಪ್ಟ್ ಅಲ್ವಾ. ದಟ್ಸ್ ದ ಹೋಲ್ ಕಾನ್ಸೆಪ್ಟ್ ಆಫ್ ದಿಸ್. ಇಲ್ಲ ನೀವು ಹೇಳಿದಾಗೆ ಕರೆಂಟ್ಲಿ ಸಿಕ್ಕಾಪಟ್ಟೆ ತುಂಬಾ ಕಾನ್ಸೆಪ್ಟ್ಗಳಿವೆ. ಅದನ್ನ ಆಸ್ ವಿ ಗೋ ಫಾರ್ವರ್ಡ್ ಮುಂದೆ ಬರೋ ವರ್ಷಗಳಲ್ಲಿ ಅದು ಚೇಂಜ್ ಆಗ್ತಾ ಇರುತ್ತೆ. ಅದರಿಂದ ಉದ್ಭವವಾಗೋದು ತುಂಬಾ ದಿನ ಇರುತ್ತೆ. ನನ್ನ ಪ್ರಕಾರ ವಿ ಆರ್ ಇನ್ ಅ ವೆರಿ ಅರ್ಲಿ ಸ್ಟೇಜ್. ಬಟ್ ಇದರ ಎಕ್ಸ್ಪೆರಿಮೆಂಟೇಶನ್ ಮಾಡದೇ ಇದ್ರೆ, ಯೂಸ್ ಕೇಸ್ ಗಳನ್ನ ಕ್ರಿಯೇಟ್ ಮಾಡದೇ ಇದ್ರೆ, ಯಾವ್ದು ನಮ್ಗೆ ಉಪಯೋಗ ಆಗ್ಬಹುದು, ಯಾವ್ದು ಆಗಲ್ಲ ಅನ್ನೋದು ಗೊತ್ತಾಗಲ್ಲ ಅಲ್ವಾ. ಸೊ ಐ ಥಿಂಕ್ ವಿ ಶುಡ್ ಬಿ ಓಪನ್ ಟು ದ್ಯಾಟ್ ಅಂತ ಅಷ್ಟೇ. ಅಂದ್ರೆ ಇವಾಗ ಜಸ್ಟ್ ಕ್ವಿಕ್ ಆಗಿ ನೀವು ಬೇರೆ ಅಲ್ಲಿ ಇಲ್ಲಿ ಎಲ್ಲ ನೋಡ್ತಾ ಇರ್ತೀರಲ್ಲ ವಿಜಯ್, ನಮ್ ಇಂಡಿಯಾ ಹೆಂಗಿದೆ ಬ್ರದರ್ ಇದ್ರಲ್ಲಿ? ಈ ತರ ಸಿಸ್ಟಮ್ ಅಲ್ಲಿ ನಾವು ಹಿಂದೆ ಇದೀವಾ, ಮುಂದೆ ಇದೀವಾ, ಚೈನಾಗಿಂತ ಮುಂದೆನಾ, ಅಮೆರಿಕಾಗಿಂತ ಹಿಂದೆನಾ, ಹಿಂಗೆ ಈ ದೇಶ ಈ ಕಾನ್ಸೆಪ್ಟ್ ಅಲ್ಲಿ ಯಾವ ದೇಶ ತುಂಬಾ ಜಾಸ್ತಿ ಯೋಚನೆ ಮಾಡ್ತಾ ಇದೆ? ಇಲ್ಲ, ಫ್ರಮ್ ಇದು ಟೆಕ್ನಾಲಜಿ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ, ರೀಸೆಂಟ್ ಆಗಿ ಒಂದು ಸುಮಾರು 2-3 ದಿನ ಮುಂಚೆ, ಒಂದೆರಡು ವಾರದ ಮುಂಚೆನೋ ಒಂದು ಆರ್ಟಿಕಲ್ ಬಂದಿತ್ತು. ಪ್ರಾಬ್ಲಿ ದಿಸ್ ಈಸ್ ಅ ಗೋಲ್ಡನ್ ಅಪರ್ಚುನಿಟಿ ಫಾರ್ ಇಂಡಿಯಾ ಟು ಪ್ಲೇ ಅ ಲೆವೆಲ್ ಪ್ಲೇಯರ್ ಫಾರ್ Web3 ಟೆಕ್ನಾಲಜಿ ಅಂತ. ಬಿಕಾಸ್ ಕರೆಂಟ್ಲಿ ದ ಕೈಂಡ್ ಆಫ್ ವರ್ಕ್ ಏನ್ ಕೆಲಸ ನಡೀತಾ ಇದೆ Web3 ಬಗ್ಗೆ ಇಂಟ್ರೆಸ್ಟ್ ಇಟ್ಕೊಂಡು ಮಾಡ್ತಾ ಇರೋದು ಕ್ರಿಪ್ಟೋಕ್ಕಿಂತ ಮೇಲೆ ಬಂದು ಅಲ್ವಾ. ಬರೀ ಕ್ರಿಪ್ಟೋ ಅಲ್ಲ, ಬೇರೆ ಬೇರೆ ಎಕ್ಸ್ಪೆರಿಮೆಂಟೇಷನ್ಸ್ ಏನ್ ನಡೀತಾ ಇದೆ, ಮೆಟಾವರ್ಸ್ ಕ್ರಿಯೇಟ್ ಮಾಡೋದ್ರ ಬಗ್ಗೆ ಇರ್ಬೋದು, ಅಥವಾ ಅದಕ್ಕೆ ಬೇಕಾಗಿರೋ ಡೆವಲಪರ್ಸ್, ಸೊಲಾನಾ ಅಂತ ಟೆಕ್ನಾಲಜಿನ ಕಲ್ತು ಅದನ್ನ ಇಂಪ್ಲಿಮೆಂಟ್ ಮಾಡೋರು ಅಂತ ಟ್ಯಾಲೆಂಟ್ಗಳು ಇಂಡಿಯಾದಲ್ಲಿ ತುಂಬಾ ಜನ ಇದ್ದಾರೆ. ತುಂಬಾ ಜನ ಅದನ್ನ ಪ್ರೋತ್ಸಾಹನೂ ಸಿಗ್ತಾ ಇದೆ. ಈಗ ನೋಡ್ಲಿಕ್ಕೆ ಹೋದ್ರೆ ಈಗ ಹೇಳಿದ್ನಲ್ಲ, Web2 ಕಂಪನಿಗಳು ಕೂಡ Web3 ಬಗ್ಗೆ ಆಲೋಚನೆ ಮಾಡಿ ಅದರಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ವಿಶ್ವಾಸ ಇಲ್ಲದೆ ಇದ್ರೆ ಫ್ಲಿಪ್ಕಾರ್ಟ್ ವುಡಂಟ್ ಹ್ಯಾವ್ ಕ್ರಿಯೇಟೆಡ್ ಫ್ಲಿಪ್ವರ್ಸ್ ವಾಟ್ ಐ ವಾಸ್ ಟಾಕಿಂಗ್ ಅಲ್ವಾ. ಅದೇ ತರ ಅಮೆಝಾನ್ ಕೂಡ ಆಲ್ರೆಡಿ ತಮ್ಮದೇ ಆದಂತ ಒಂದು ಏನೇನ್ ಕ್ರಿಯೇಟ್ ಮಾಡ್ಬೋದು ಎಕ್ಸ್ಪೀರಿಯನ್ಸ್ ಎನ್ಹಾನ್ಸ್ ಮಾಡ್ಲಿಕ್ಕೆ. ಫಾರ್ ಎಕ್ಸಾಂಪಲ್, ಈಗ ಅಮೆಝಾನ್ ಅಲ್ಲಿ ಹೋದ್ರೆ ನೀವು 3D AR ಟೆಕ್ನಾಲಜಿ ಇಂಟ್ರೊಡ್ಯೂಸ್ ಮಾಡ್ಬಿಟ್ಟಿದ್ದಾರೆ ಆಗ್ಲೇ ಅವರು ಕೂಡ. ಸೊ ಹಾಗೆ ನನ್ನ ಪ್ರಕಾರ ಭಾರತ ವರ್ಸಸ್ ವರ್ಲ್ಡ್ ಅಂತ ನೋಡ್ಲಿಕ್ಕೆ ಹೋದ್ರೆ ನೀವು ಟೆಕ್ನಾಲಜಿ ಹ್ಯಾಸ್ ಆಲ್ವೇಸ್ ಬಿನ್ ಅ ಸ್ಟ್ರಾಂಗ್ ಗೇಮ್ ಪಾಯಿಂಟ್ ಫಾರ್ ಇಂಡಿಯಾ. ನಮ್ಮ ದೇಶಕ್ಕಂತೂ ದ ನಾಲೆಡ್ಜ್ ಪವರ್ ಸೆಂಟರ್ ಆಗ್ಲಿಕ್ಕೆ ಇದು ಒಳ್ಳೆ ಆಪರ್ಚುನಿಟಿ ಹಾಗೆ ನೋಡ್ಲಿಕ್ಕೆ ಹೋದ್ರೆ. ಅಂಡ್ ಇದ್ರ ಬಗ್ಗೆ ಕೆಲಸ ಮಾಡ್ತಿರೋ ಕಂಪನಿಗಳು ಇರ್ಬೋದು. ಬಿಕಾಸ್ ಒನ್ ಆಫ್ ದ ಮೋಸ್ಟ್ ಪ್ರಿವಲೆಂಟ್ ಕಂಪನೀಸ್ ಇನ್ ದ Web3 ಸ್ಪೇಸ್ ಇವತ್ತು, ವಿಚ್ ಇಸ್ ಪಾಲಿಗಾನ್ ಟೆಕ್ನಾಲಜೀಸ್ ಬಗ್ಗೆ ಕೇಳಿರ್ತೀರ ನೀವೆಲ್ಲರೂ, which is also got a lot of co-founders from India who are not only, because I mean there is a separate topic for another podcast, but ಅವಾಗ ನಾವು ಏನ್ ಮಾತಾಡ್ತಿದ್ವಿ, ether or as a primary layer 0 we call it as, right? Layer, now we need layer 1 technologies, which is polygon like technologies, or layer 1 layer 2 technologies, on top of which you start building new apps or products, right? ಸೊ ಅಂತ ಕಂಪನಿಗಳಲ್ಲಿ ಅವಾಗ್ಲೇ ನಮ್ಮ ಭಾರತೀಯ ಕಂಪನಿಗಳು ಮುಂದೆ ಬಂದಿದೆ. ನಂಗೆ ಗೊತ್ತಿರೋ ಅಷ್ಟು ವಿಚಾರದಲ್ಲಿ, ನನ್ನ ವಿಚಾರದಲ್ಲಿ ಅವ್ರಾಗಲೇ ಇಂಥ Web3 ಬೇರೆ ಕಂಪನಿಗಳನ್ನು ಸ್ಟಾರ್ಟ್ ಮಾಡ್ಲಿಕ್ಕೆ ಪ್ರೋತ್ಸಾಹನೆ ಕೊಡ್ತಾ ಇದ್ದಾರೆ. ದೇ ಆರ್ ಆಲ್ರೆಡಿ ಇನ್ಕ್ಯುಬೇಟಿಂಗ್ ಸ್ಮಾಲ್ ಫೈಂಡಿಂಗ್ ಫೌಂಡರ್ಸ್ ಆರ್ ಇಂಟ್ರೆಸ್ಟೆಡ್ ಇನ್ ಡೂಯಿಂಗ್ ಥಿಂಗ್ಸ್ ಇನ್ ದಿಸ್. ಸೊ ಐ ಫೀಲ್ ಇದು ಒಂದು ಒಳ್ಳೆ Web3 is actually going to be a silver lining for our technology companies as well, right? And technology talent most importantly, ಯಾಕಂದ್ರೆ I think a few things are in our favor. ಹೇಳಲಿಕ್ಕೆ ಹೋದ್ರೆ, one is the need and intent learning ability on technology. Second is post COVID ಏನಿದೆ, remote working has become very acceptable, cultural change ಆಗಿದೆ. So because of which even if Web3 ಬಗ್ಗೆ ಏನಾದ್ರೂ ಕೆಲಸ US ಅಲ್ಲಿ ನಡೀತಾ ಇದ್ರು, ಅಥವಾ ಯುರೋಪ್ ಅಲ್ಲಿ, ಅಥವಾ ಈಗ ಕರೆಂಟ್ಲಿ
Dubai is trying to become the metaverse capital of the world, right? But the beauty of this technology is everybody and the culture today of technology and helbekandre it is all remote alva. So we have a lot of talent who's interested, who's invested in these technologies, and considering the world is literally flat alva, because of remote work and stuff. So I feel it's there is a positive swing and momentum and ಹೇಳ್ತೀವಿ towards countries like India right now. ಇಂಟ್ರೆಸ್ಟಿಂಗ್. ಆಕ್ಚುಲಿ ಟೆಕ್ನಾಲಜಿ ಇನೋವೇಷನ್ ಎಲ್ಲ ಕಡೆ ನಡೀತಾ ಇದೆ. ಇಂಟರ್ನೆಟ್ ಅಲ್ಲಿ ನೀವು ದೇಶನ ಗುರುತಿಸಕ್ ಆಗಲ್ಲಲ್ವಾ? ಆಲ್ರೆಡಿ ಬಾರ್ಡರ್ಸ್ ಎಲ್ಲ Borderless, yeah. ಏನೋ ಡಿಸಾಲ್ವ್ ಆಗ್ಬಿಟ್ಟಿರತ್ತೆ. ಸೊ ಎಲ್ಲಿ ಇನೋವೇಷನ್ ಜಾಸ್ತಿ ಪ್ರಮೋಟ್ ಮಾಡ್ತಾರೆ, ಎಲ್ಲಿ ನೆಟ್ವರ್ಕ್ ಚೆನ್ನಾಗಿದೆ, ಇವಾಗ ಒಂದು ಐಡಿಯಾ ಇರೋನಿಗೆ ಟೆಕ್ನಾಲಜಿಸ್ಟ್ಗಳು ಜೊತೆಲಿರಬೇಕು, ಜೊತೆಗೆ ಫಂಡ್ ಮಾಡೋರು ಇರಬೇಕು. ಈ ಥರದ್ದು ಎಲ್ಲೆಲ್ಲಿದೆ ಅಲ್ಲಲ್ಲಿ ಚೆನ್ನಾಗಿ ನಡೀತಾ ಇದೆ. ಬಟ್ ಅದೇ ಇಂಡಿಯಾಗೆ ಇರೋ ಯುನೀಕ್ ಅಪರ್ಚುನಿಟಿ ಏನು ಅಂದರೆ, ಒಂದು ಈ ವರ್ಕ್ ಏನಾದರೂ ಕಂಪ್ಲೀಟ್ ವರ್ಚುವಲ್ ವರ್ಲ್ಡಲ್ಲಿ ಆದರೆ ಆಫೀಸ್ ಬಿಲ್ಡಿಂಗ್ ಅನ್ನೋದು ಇರಲ್ಲ. ಇನ್ಮೇಲೆ ಎಲ್ಲರೂ ಒಂದು ಏನೋ ಹೆಡ್ಸೆಟ್ ಹಾಕ್ಕೊಂಡು ಕುತ್ಕೊಳೋದು. ನಿಮಗೆ ಕಂಪ್ಯೂಟರ್ ಸ್ಕ್ರೀನು ಬೇಡ, ಯಾಕಂದರೆ ಹೆಡ್ಸೆಟ್ಟಲ್ಲಿ ಒಳಗಡೆನೆ ವರ್ಚುವಲ್ ಸ್ಕ್ರೀನ್ ತೋರಿಸ್ಬೋದು, ಇನ್ನು ಹೈಯರ್ ರೆಸಲ್ಯೂಷನ್ ದೆನ್ ಫಿಸಿಕಲ್ ಸ್ಕ್ರೀನ್. ನಿಮಗೆ ಬೇಕಾಗಿರೋದು ಆ ಒಂದು ಒಳ್ಳೆ ಇದು ಮತ್ತು ಬ್ರಾಡ್ಬ್ಯಾಂಡ್. ಇಂಡಿಯಾದಲ್ಲಿ ಆಲ್ರೆಡಿ 4G ಇರೋದ್ರಿಂದ ಅದು ಇನ್ಫ್ರಾಸ್ಟ್ರಕ್ಚರ್ ಇದೆ. 5G ಬರುತ್ತೆ. 5G ಸೊ ಅದು ಇದೆ, ಅದು ಒಂದು ಅಡ್ವಾಂಟೇಜ್. ಇವಾಗ ಏನಾಗುತ್ತೆ, ನೀವು ಫಸ್ಟ್ ವರ್ಲ್ಡಲ್ಲಿ ಇದ್ದು ಫಸ್ಟ್ ವರ್ಲ್ಡ್ದು ಆಫೀಸಲ್ಲಿ ಕೆಲಸ ಮಾಡಬೇಕಾಗಿ ಅಂದರೆ ಆಲ್ರೆಡಿ ಇವಾಗ ಔಟ್ಸೋರ್ಸಿಂಗ್ ಇದೆ. ಬಟ್ ಇದೇನಾಗುತ್ತೆ, ಎಲ್ಲರೂ ಆಫೀಸಿಗೆ ಹೋಗ್ತೀರಾ, ಮೀಟಿಂಗ್ ರೂಮಲ್ಲಿ ಕುತ್ಕೊಳ್ತೀರಾ, ಇಟ್ಸ್ ಆಲ್ ವರ್ಚುವಲ್. ಸೊ ಆ ಪ್ಲೇಯಿಂಗ್ ಫೀಲ್ಡ್ ಏನಿದೆ ಅದನ್ನು ಕಂಪ್ಲೀಟ್ ಲೆವೆಲ್ ಮಾಡಿಬಿಡ್ಬೋದು ಈ ಟೆಕ್ನಾಲಜಿಯಿಂದ. ಸೊ ಅದು ಸಿಕ್ಕಾಬಟ್ಟೆ ಚೆನ್ನಾಗಿ ಅನ್ಲಾಕ್ ಮಾಡುತ್ತೆ. ಈಗ ಹೊರಗಡೆ ಹೋಗೋಕ್ಕಾಗದೇ ಇರೋಂಥ ಇವರಿದ್ದವರು, ಈಗ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದ್ದವರು ಮನೆಯಲ್ಲೇ ಕೂತ್ಕೊಂಡು ದೇ ಕ್ಯಾನ್ ಕಾಂಟ್ರಿಬ್ಯೂಟ್ ಈಕ್ವಲಿ ಆಸ್ ಎವ್ರಿಬಡಿ ಎಲ್ಸ್ ಈ ನಾಲೆಡ್ಜ್ ಎಕಾನಮಿನಲ್ಲಿ. ಹೌಸ್ ವೈಫ್ಸು ಈ ಥರದ್ದು, ಅಂದರೆ ಈ ಡಿಜಿಟಲ್ ವರ್ಕ್ ಏನಿದೆ ಅದು ಕಂಪ್ಲೀಟಾಗಿ ಅನ್ಲಾಕ್ ಆಗುತ್ತೆ. ಅದು ಒಂದು. ಇನ್ನೊಂದು, ನಾವು ಪರ್ಮಿಷನ್ಲೆಸ್ ಟ್ರಸ್ಟ್ಲೆಸ್ ಅಂತ ಹೇಳ್ತಾ ಇದ್ವಿ. ಅದು ತುಂಬ ಇಂಪಾರ್ಟೆಂಟ್. ಯಾಕೆ ಅಂದರೆ ನಮ್ಮ ಸೊಸೈಟಿನಲ್ಲಿ ಟ್ರಸ್ಟ್ ಕಡಿಮೆ. ನಾವು ಥರ್ಡ್ ವರ್ಲ್ಡ್ ಕಂಟ್ರೀಸಲ್ಲಿ ನಾವು ಯಾರನ್ನೂ ಜಾಸ್ತಿ ನಂಬಲ್ಲ. ಯಾರನ್ನೂ ಅಂದರೆ ಗವರ್ಮೆಂಟ್ನ ನಂಬಲ್ಲ, ಬ್ಯಾಂಕ್ಗಳನ್ನ ನಂಬಲ್ಲ, ಮೀಡಿಯಾನ ನಂಬಲ್ಲ. ಸೊ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಕಡಿಮೆ ನಂಬಿಕೆ ಇರೋದಕ್ಕೆ ಈ ಟೆಕ್ನಾಲಜಿ ಬಂದರೆ ಅದ್ರ ಬದಲಾಗಿ ನಾವು ಅದನ್ನ ಈಸಿಯಾಗಿ ಅಡಾಪ್ಟ್ ಮಾಡ್ಕೊಳ್ತೀವಿ. ಬಟ್ ಎಲ್ಲಿ ಸೊಸೈಟಿನಲ್ಲಿ ಆಲ್ರೆಡಿ ಒಳ್ಳೆ ಇನ್ಸ್ಟಿಟ್ಯೂಷನ್ಸ್ ಇದೆ ಅವರಿಗೆ ದೇ ಮೆ ನಾಟ್ ನೀಡ್ ದೋಸ್ ಸೊಲ್ಯೂಷನ್ಸ್. ಸೊ ಅದು ಒಂದು ಯುನೀಕ್ ಅಪರ್ಚುನಿಟಿ. ಈ ವಿಟಾಲಿಕ್ ಅಂತ ಈ ಇಥರಿಯಂ ಫೌಂಡರು, ಅವನು ರಷ್ಯನ್ ಇಮಿಗ್ರೆಂಟ್ ಇನ್ ಕೆನಡಾ. ಸೊ ಈ ಥರ ಇರೋಂಥ ಇವರಿಗೆ ಅವ್ರ ಗೌರ್ಮೆಂಟ್ಗಳು, ಅಪ್ರೆಸಿವ್ ಗೌರ್ಮೆಂಟ್ ಇರಾನಲ್ಲಿ ಆ ಥರ ಇರೋ ಜನಕ್ಕೆ, ಆಮೇಲೆ ಇವಾಗ ವೆನಿಜುವೆಲಾದಲ್ಲಿ ಎಲ್ಲ ಬಿಟ್ಕಾಯಿನ್ ಯೂಸೇಜ್ ಜಾಸ್ತಿ ಏನಕ್ಕಿದೆ ಅಂದರೆ ಅದಕ್ಕೇನೆ ಅವ್ರ ಗೌರ್ಮೆಂಟ್ನ ಕರೆನ್ಸಿ ಜೊತೆ ಅವ್ರ ಗೌರ್ಮೆಂಟ್ ಕರೆನ್ಸಿ ನಂಬಕ್ಕಾಗಲ್ಲ. ಹಾಗೆ ಇವಾಗ ಸೆನ್ಸರ್ಶಿಪ್ ಇರೋಂಥ ದೇಶಗಳು, ಆಮೇಲೆ ಹಿಂಗೆ ಕರಪ್ಷನ್ ಇರೋಂಥ ದೇಶಗಳು, ಅಲ್ಲೆಲ್ಲ ಲೈಕ್ ಕಲ್ಚರಲಿ ಅಡಾಪ್ಷನ್ ತುಂಬ ಬೇಗ ಆಗುತ್ತೆ ಅಂತ ಅನ್ಸುತ್ತೆ. ತುಂಬಾ ಚೆನ್ನಾಗಿ ಒಳ್ಳೆ ಡಿಸ್ಕಷನ್. ಅಂದ್ರೆ ಲಿಸ್ನರ್ಸ್ಗೆ, ಕೇಳುಗರಿಗೆ ಒಂದೇ ಒಂದು ನೋಟು, ತುಂಬಾ ವಿಶಾಲವಾದ ಜಗತ್ತಿದು, ತುಂಬಾ ಚೇಂಜ್ ಆಗ್ತಾ ಇದೆ. ಈ ಮೂರು ಟೆಕ್ನಾಲಜಿಗೂ, ಮೆಟಾವರ್ಸ್ ಆಗ್ಲಿ ಅಥವಾ NFT ಆಗ್ಲಿ ಅಥವಾ ವೆಬ್ 3.0 ಆಗ್ಲಿ ಚೇಂಜ್ ಆಗ್ತಾ ಇದೆ. ಇದು ನಿಮ್ಮ ಈ ಅರಳಿಕಟ್ಟೆ ಈ ಎಪಿಸೋಡು ಒಂಥರ ಪಕ್ಷಿ ನೋಟ. ಎಲ್ಲಾ ಎಲ್ಲಾ ಟೆಕ್ನಾಲಜಿಗಳಿಗೆ ಈ ಟೆಕ್ನಾಲಜಿ ಜಗತ್ತನ್ನ ಚೇಂಜ್ ಮಾಡುತ್ತೆ ಅಂತ ಬಿಲೀವರ್ಸ್ ಇರ್ತಾರೆ, ನಂಬಿಕೆ ಇಟ್ಕೊಂಡಿರೋರು. ಇವೆಲ್ಲ ಏನು ವರ್ಕ್ ಆಗಲ್ಲ ಗುರು ಅಂತ ಅಪನಂಬಿಕೆ ಇಟ್ಕೊಂಡಿರೋರು ಇರ್ತಾರೆ. ಈ ತರ ಇನ್ನು ಈ ಸ್ಟೇಜ್ ಅಲ್ಲಿ ಇದೆ. ಮುಂದೆ ಕಾದ್ ನೋಡೋಣ, ಯಾರು ಗೆಲ್ತಾರೆ, ಬಿಲೀವರ್ಸ್ ಗೆಲ್ತಾರ, ನಾನ್ ಬಿಲೀವರ್ಸ್ ಗೆಲ್ತಾರ ಅಂತ ಕಾದ್ ನೋಡೋಣ. ಅಫ್ಕೋರ್ಸ್ ತುಂಬಾ ಹಿಂದೆ 1919 ಅಲ್ಲೋ ಅರ್ಲಿ 1919 ಅಲ್ಲೋ ಅಥವಾ 1990 ಕೊನೆನಲ್ಲೋ ಯಾರೋ ನ್ಯೂಯಾರ್ಕ್ ಟೈಮ್ಸ್ ಅಲ್ಲೋ ಅಥವಾ ನ್ಯೂಯಾರ್ಕ್ ಅಲ್ಲೋ ಎಲ್ಲೋ ಒಂದು ಆರ್ಟಿಕಲ್ ಬಂದಿತ್ತು, ಇಂಟರ್ನೆಟ್ ಬರೀ ಹೈಪು, ಸತ್ ಹೋಗತ್ತೆ ಇನ್ನೊಂದು 5 ವರ್ಷಕ್ಕೆ ಅಂತ. ಬಟ್ ಹಂಗಾಗಿಲ್ಲ, ರೈಟ್? ಫುಲ್ ಎಷ್ಟೊಂದು ಚೇಂಜಸ್ ಆಗ್ತಾ ಇದೆ. ಇವಾಗ ಆರ್ಟಿಕಲ್ ನಾವು ಬರೀ ಇಂಟರ್ನೆಟ್ ಅಷ್ಟೇ ಓದಕ್ಕಾಗೋದು. ಅಲ್ಲ ಅಂದ್ರೆ
ಅಂದ್ರೆ ಇದು ತುಂಬಾ ಇಂಟ್ರೆಸ್ಟಿಂಗ್ ಅಲ್ವಾ? ಟೆಕ್ನಾಲಜಿ ಇರುತ್ತೋ, ಚೇಂಜ್ ಆಗುತ್ತೋ, ಡೆವಲಪ್ ಆಗುತ್ತೋ, ಸತ್ತೇ ಹೋಗುತ್ತೋ ಅಂತ ಗೊತ್ತಿಲ್ಲ. ಬಟ್ ಅರಳಿಕಟ್ಟೆ ಉಳ್ಕೊಂಡಿರುತ್ತೆ. ಮೋಸ್ಟ್ಲಿ ನಾವು ಅದ್ರ ಬಗ್ಗೆನೂ ಒಂದು ಎಪಿಸೋಡ್ ಮಾಡಿದ್ವಿ. ಎಪಿಸೋಡ್ ನಂಬರ್ ಅದು ಅರಳಿಕಟ್ಟೆನಲ್ಲಿ 2020 ನಲ್ಲಿ ಒಂದು 2022 ನಲ್ಲಿ ಒಂದು ಎಪಿಸೋಡ್ ಮಾಡಿದ್ವಿ. ನೋಡಿ ಅದರಲ್ಲಿ NFT ಬಗ್ಗೆ ಮಾತಾಡಿದೀವಿ. ಇವಾಗ ನೋಡಿ NFT ಹೆಂಗ್ ಚೇಂಜ್ ಆಗಿದೆ ಅಂತ ನಾವು ಡೆಫಿನೆಟ್ ಆಗಿ ಹೇಳ್ತೀವಿ. ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. Thank you so much for your support, and continue to listen to ಅರಳಿಕಟ್ಟೆ. ಈ ತರ ವಿಶಿಷ್ಟವಾದ ಟಾಪಿಕ್ಸ್ ನಾವು ಕನ್ನಡದಲ್ಲಿ ಮಾಡ್ತಾ ಇರೋ ಏಕೈಕ ಪಾಡ್ಕಾಸ್ಟ್ ಅಂತ ನಾವು ಇವಾಗ ಹೇಳಕ್ಕೆ ಸಂತೋಷ ಪಡ್ತಾ ಇದೀವಿ. ವಿಜಯ್, ನಿಮ್ ಸಮಯವನ್ನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.